ಕ್ರಿಸ್ತನಲ್ಲಿ ಪ್ರಿಯರೇ, ತಂದೆ ದೇವರ ದಯೆ ಹಾಗೂ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಕೃಪೆಯಿಂದಾಗಿ ನಮ್ಮ ಆಯುಷ್ಕಾಲಗಳಲ್ಲಿ ಮತ್ತೊಂದು ಆವರ್ತಿ ತಂದೆ ದೇವರ ಸನ್ನಿಧಾನಕ್ಕೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಕೂಡಿ ಬರುವಂತೆ ಅನುಗ್ರಹವಾದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರ ನೀಡಲಾಗ್ತಾರೆ. ದೇವರು ಕೃಪೆ ಮಾಡಿದ ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಸಹಾಯವಾದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ನೀಡಲಾಗ್ತೇನೆ. ಈ ದಿನ ನಾವು ಧ್ಯಾನ ಮಾಡೋಕಿರುವಂತಹ ಭಾಗ ಇದು ಗೋಗ್ ಮತ್ತು ಮಾಗೋಗ್ ಎಂಬ ಒಂದು ವಿಷಯವಾಗಿ. ಈಗಾಗಲೇ ನಾವು ನೋಡೋದಾದ್ರೆ ಲೋಕದಲ್ಲಿ ಏನಾಗ್ತಾ ಇದೆ, ಗೊಂದಲಗಳು ಜಾಸ್ತಿ ಆಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ? ಜಾಸ್ತಿ ಆಗ್ತಾ ಇದೆ ಅಲ್ವೇ? ಅದಕ್ಕೆಲ್ಲ ಈ ದಿನಗಳಲ್ಲಿ ಕಾರಣ ಯಾವುದು? ಇಸ್ರೇಲ್ ದೇಶ ಅಲ್ವೇ? ಈಗ ದೊಡ್ಡ ಪ್ರಾಬ್ಲಮ್ ಆಗಿರೋದು ಎಲ್ಲಿಂದ? ಇಸ್ರೇಲಿಂದ ಅಂತ ನಾವು ನೋಡ್ತೀವಿ. ಅದಕ್ಕೆ ಇಸ್ರೇಲ್ ಆಗಂತ ಘಟನೆಗಳು ಅದೇನಾಗ್ತದೆ ಅಂದ್ರೆ ಅದರ ಒಂದು ಪರಿಣಾಮಗಳು ಪ್ರಪಂಚಾದ್ಯಂತ ಏನಾಗ್ತದೆ, ಅದು ಪರಿಣಾಮ ಬೀರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಸ್ರೇಲ್ನ ಇಟ್ಸ್ ಎ ಟೈಮ್ ಕ್ಲಾಕ್ ಅಂತ ಹೇಳ್ತಾರೆ. ಅದು ಒಂದು ಗಡಿಯಾರ ಇದ್ದಂಗೆ. ಅದು ಏನ್ ಸೂಚನೆ ಕೊಡ್ತದೆ ಅಂದ್ರೆ ಲೋಕದ ಆಗು ಹೋಗುಗಳು ಹೇಗಿದೆ ಅನ್ನೋಂಥದ್ದು ಅವರ ಒಂದು ಚರಿತ್ರೆ ನಡಿ ಘಟನೆಗಳ ಮುಖಾಂತರ ಅದು ತೋರಿಸ್ತದೆ ಅಂತ ಹೇಳ್ತಾರೆ. ಈ ದಿನದ ನಮ್ಮ ಧ್ಯಾನ ಅದು 4th ವಾಲ್ಯೂಮ್ ಬ್ಯಾಟಲ್ ಆಫ್ ಆರ್ಮೆಗೆದೋನ್ ಅನ್ನುವಂಥದ್ದು. ಆರ್ಮೆಗೆದೋನ್ ಬ್ಯಾಟಲ್ ಅನ್ನೋ ಚಾಪ್ಟರ್, ಆ ಚಾಪ್ಟರ್ ಅಲ್ಲಿ ಜೇಕಬ್ಸ್ ಟ್ರಬಲ್ ಅಂತ ಒಂದು ಬರ್ತದೆ. ಅದರಲ್ಲಿ ಈ ಅಂಶ ಅವರು ಹೇಳಿರುವಂಥದ್ದು. ಇದಕ್ಕಿನ್ನೂ ವಿಶೇಷವಾಗಿ ಇದಕ್ಕೆ ತಿಳ್ಕೊಳ್ಬೇಕಂತ ಇಷ್ಟ ಇರೋರು 4th ವಾಲ್ಯೂಮ್ ಬ್ಯಾಟಲ್ ಆಫ್ ಆರ್ಮೆಗೆದೋನ್, ಅದರಲ್ಲಿ ಬ್ಯಾಟಲ್ ಆಫ್ ಆರ್ಮೆಗೆದೋನ್ ಅದು ಹೇಗೆ ಇದಾಗ್ತದೆ ಅಂತ ಅವರು ಧ್ಯಾನ ಮಾಡ್ಬೋದು ಅಂತ ನಾನು ಕೇಳ್ಕೊಳ್ತೇನೆ. ನಾವು ಧ್ಯಾನ ಮಾಡ್ಕೊ ಮುಂಚೆ ತಲೆ ಬಾಕಿ ಪ್ರಾರ್ಥನೆ ಮಾಡೋಣ. ಇಸ್ರಾಯೇಲರ ಸದಮಲ ಸ್ವಾಮಿಯು, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನ ರೂಢನು, ಆದಿಯಲ್ಲೇ ಅಂತ್ಯವನ್ನು ಪ್ರಕಟ ಮಾಡಿರುವ ಆತನು ಆದಂಥ ಪರಲೋಕತಿರು ನಮ್ಮ ತಂದೆಯೇ, ನಮ್ಮ ಮಾತುಗಳು ತಂದೆ ಗೋಗ್ ಮಾಗೋಗ್ ಎಂಬ ವಿಷಯವಾದಂಥ ಹೃದಯ ಧ್ಯಾನಗಳು ನಿನಗೆ ಸಮರ್ಪಕವಾಗಿರಲಿ. ನಿನ್ನ ಕಡೆಯಿಂದ ಬಂದ ಜ್ಞಾನವಾಗಿರುವ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹೆಸರು ಬೇಡ್ತಿ ತಂದೆಯೇ, ಆಮೇಲೆ. ಹಾಗಾದ್ರೆ ಈ ಗೋಗ್ ಮಾಗೋಗ್ ಜನಾಂಗ ವಿಷಯದಲ್ಲಿ ಎಲ್ಲಿ ಹೇಳಿದೆ ಅಂದ್ರೆ ಎಜ್ಕೇಲ 38 1-23, 39 1-29 2 ಅಧ್ಯಾಯಗಳಲ್ಲಿ ಹೇಳಿರುವಂಥದ್ದನ್ನ ನೋಡ್ತೀವಿ. ಇದು ಯಾವ ಸನ್ನಿವೇಶ ಟೈಮ್ ಅಂತ ಹೇಳಿದ್ರೆ, ಇಸ್ರೇಲರು ಏನ್ ಹೇಳ್ತಾರೆ ಅಂದ್ರೆ ಅವರು ಪುನಃ ತಮ್ಮ ದೇಶಕ್ಕೆ ಹಿಂದಿರುಗಿದ ನಂತರ ಅವರು ಸಮಾಧಾನವಾಗಿ ಜೀವಿಸುವಾಗ ಅವ್ರ ದೇಶದಲ್ಲಿ ಈ ಕಾರ್ಯ ಏನಾಗ್ತದೆ ಅಂದ್ರೆ, ಒಂದು ಗೋಗ್ ಅನ್ನೋ ಒಬ್ಬ ಏನ್ ಹೇಳ್ತಾರೆ ಮುಂದೆ ಒಬ್ಬ ವ್ಯಕ್ತಿ ಅವ್ರೇನ್ ಮಾಡ್ತಾರೆ, ಉತ್ತರದಿಂದ ಇಸ್ರೇಲ್ ಮೇಲೆ ಏನ್ ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ ಅಂತ ಹೇಳಿ ಇದನ್ನ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಅದ್ರ ಸನ್ನಿವೇಶ ಹಿನ್ನೆಲೆಗಳು ಈಗ ನೋಡ್ಬೇಕಾದ್ರೆ ದೇವರು ಈಗಾಗಲೇ ನಾವು ನೋಡ್ತೀವಲ್ಲ, ನಮ್ಮ ಏನ್ ಹೇಳ್ತೀವಿ, ಈಗ ನಮ್ಮ ಕಣ್ಮುಂದೆ ಏನಾಗಿದೆ, ಇಸ್ರೇಲ್ ದೇಶ ಮತ್ತೆ ಪುನಃಸ್ಥಾಪನೆ ಆಗಿದೆ ಅಲ್ವೇ? ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಹಿಸ್ಟಾರಿಕಲ್ ಏನ್ ಹೇಳ್ತಾರೆ, ಅದು ಮಿರಾಕಲ್ ಅಂತ ಹೇಳ್ತಾರೆ. 2000 ವರ್ಷ ಜನಾಂಗ, 2000 ವರ್ಷಗಳ ಹಿಂದೆ ಚದುರಿಸಲ್ಪಟ್ಟ ಜನಾಂಗ ಅದು ಆ ವಂಶನ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ. DNA ಟೆಸ್ಟ್ ಅಲ್ಲಿ ಇವತ್ತು ಏನಾಗಿದೆ ಎಲ್ಲ ಪ್ರೂವ್ ಆಗ್ತಾರೆ ನೋಡ್ತೀವಿ. ಅವರು ಆ 2000 ವರ್ಷ ಆದ್ಮೇಲೆ ಮತ್ತೆ ಅದೇ ಜನಾಂಗವಾಗಿ ಅವರು ಆ ದೇಶಕ್ಕೆ ಬಂದಿರೋದು ಇಟ್ ಈಸ್ ಎ ಮಿರಾಕಲ್ ಆಫ್ ದಿ ಹಿಸ್ಟ್ರಿ ಅಂತ ಹೇಳಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಇಸ್ರೇಲ್ ರೀಗ್ಯಾದರಿಂಗ್ ಅದು ಹೇಗೆ ಅವರು ಬರ್ತಾರೆ ಅನ್ನೋದಕ್ಕೆ ಯೆರೆಮೀಯದಲ್ಲಿ ಅದಕ್ಕೂ ಮೊದಲೇ ಪ್ರವಾದನೆ ರೂಪದಲ್ಲಿ ಎಲ್ಲಿ ಹೇಳ್ತದೆ ಅಂದ್ರೆ ಎಜ್ಕೇಲ 36-37 ಅದು ನೀವು ಓದ್ಕೊಂಡ್ರೆ ಇಸ್ರೇಲರು ಮತ್ತೆ ಏನಾಗ್ತಾರೆ, ಚದುರಿಸಿದ ಮೇಲೆ ಮತ್ತೆ ಅವ್ರ ದೇಶಕ್ಕೆ ಬರ್ತಾರೆ ಅನ್ನೋ ವಿಷಯದಲ್ಲಿ ಹೇಳ್ತಾರೆ. ಆಗ ಅದರ ವಿಷಯವಾಗಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ದೇವರು
ಇವರು ಹೋಗಿ ಯುರೋಪ್ನಲ್ಲಿ ಹೆಂಗೆ ಸೆಟ್ಲ್ ಆಗ್ತಾರೆ ಅಂದ್ರೆ ಅವರಿಗೆ ಆಕ್ಚುಲಿ ಬರೋದಕ್ಕೆ ಇಷ್ಟ ಇರಲ್ಲ. ಇಸ್ರೇಲ್ ಚರಿತ್ರೆಗಳು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಆಗ ಏನ್ ಕಾರ್ಯ ಮಾಡ್ತಾರೆ, ಇದು ದೇವರೇ ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಅದನ್ನ ಯೆರೆಮೀಯ 16ನೇ ಅಧ್ಯಾಯ 14ರಿಂದ 17ನೇ ವಚನಗಳಲ್ಲಿ ಈ ಮಾತು ಹೇಳ್ತಾರೆ. ಯೆರೆಮೀಯ 16:14. ಯೆಹೋವನು ಹೀಗೆನ್ನುತ್ತಾನೆ, ಇಗೋ, ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡಿರುವುದನ್ನು ಬಿಟ್ಟು, ಇಸ್ರಾಯೇಲರನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ನಾನು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನು ಹಿಂತಿರುಗಿಸುವನಷ್ಟೇ. ಹೆಂಗೆ ಹಿಂದಿರುಗಿಸ್ತಾರೆ? ಇದು ಪ್ರವಾದನೆ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದನ್ನ 16 ಮತ್ತೆ 16ನೇ ವಚನದಲ್ಲಿ ಓದ್ಬೇಕಂತ ಕೇಳ್ಕೊಳ್ತೀನಿ. ಯೆಹೋವನು ಹೀಗನ್ನುತ್ತಾನೆ, ಇಗೋ, ನನ್ನ ಜನರನ್ನು ಹಿಡಿಯುವುದಕ್ಕೆ ಬಹುಮಂದಿ ಬೆಸ್ತರನ್ನು ಕರೆಸುವೆನು. ಆಮೇಲೆ ಎಲ್ಲಾ ಬೆಟ್ಟಗುಡ್ಡಗಳಿಂದಲೂ ಬಂಡೆಗಳ ಸಂದು ಗೊಂದಲಗಳಿಂದಲೂ ಅವರನ್ನು ಹೊರಡಿಸಿ ಬೇಟೆ ಆಡುವುದಕ್ಕೆ ಬಹುಜನ ಬೇಟರನ್ನು ಕರೆಸುವೆನು. ಅವರ ಅಷ್ಟೇ ರೀ. ಈಗ ಫಸ್ಟ್ ಏನ್ ಮಾಡ್ತಾರೆ ದೇವರು, ಇಸ್ರಾಯೇಲ್ನ ಕರಿಬೇಕಾದ್ರೆ ಮೊದಲು ಬೆಸ್ತರನ್ನ ಕರೀತಾರೆ ಅಂತ ಹೇಳ್ತಾರೆ. ಈ ಬೆಸ್ತರು ಯಾರು ಅಂತ ಹೇಳಿದ್ರೆ, ಇದು ಗಾಳ ಹಾಕಿ ಮೀನು ಹಿಡಿಯೋರು. ಬಲೆನಲ್ಲಿ ಮೀನು ಹಿಡಿಯೋರಲ್ಲ, ಗಾಳ ಹಾಕಿ ಮೀನು ಹಿಡಿಯೋರು. ಗಾಳ ಹಾಕಿ ಏನ್ ಮಾಡ್ತಾರೆ ಮೀನು ಹಿಡಿಯೋಕೆ? ಅದಕ್ಕೊಂದು ಆಸೆ ತೋರಿಸ್ತಾರೆ ಅಲ್ವೇ? ಅದೇನಂದ್ರೆ ಆ ಹುಳ ಗಿಳ ಏನಾದ್ರು ಹಾಕ್ಬಿಟ್ಟು ಆಸೆ ತೋರಿಸಿ ಹಿಡಿತಾರೆ. ಹಂಗೆ ಏನಾಗ್ತಾರೆ, ಫಸ್ಟ್ ದೇವ್ರು ಏನ್ ಮಾಡಿದ್ರು ಅಂದ್ರೆ ಬೆಸ್ತರುಗಳನ್ನ ಕಳಿಸ್ಕೊಟ್ರು ಅಂತ ಹೇಳ್ತಾರೆ. ಈ ಫಿಶರ್ ಮೆನ್ ಇವ್ರು ಯಾರು ಅಂತ ಹೇಳ್ಬೇಕಂದ್ರೆ ಅದು ನಮ್ಗೆ ಚೆನ್ನಾಗಿ ಗೊತ್ತು. 1878 ಇಂದ ಏನಾಗ್ತಂದ್ರೆ ಝಾಯನಿಸ್ಟ್ ಮೂವ್ಮೆಂಟ್ ಅಂತ ಹೇಳ್ತಾರೆ. ಚಿಯಾನ್ ಅವ್ರೇನ್ ಮಾಡಿದ್ರು ಅಂದ್ರೆ ಇಸ್ರೇಲರು ತಮ್ಮ ದೇಶಕ್ಕೆ ಹಿಂದಿರುವುದಂತೆ ತುಂಬಾ ಪ್ರೋತ್ಸಾಹಗಳನ್ನ ಕೊಟ್ರು. ಅಲ್ಲದೆ ತುಂಬಾ ಜನಕ್ಕೆ ಏನ್ ಮಾಡಿದ್ರೆ ಹಣ ಸಹಾಯ ಮಾಡಿದ್ರು. ಆಸ್ಟ್ರಿಯಾ ಅಲ್ಲಿ ಇಲ್ಲಿ ಇದ್ದದ್ದೆಲ್ಲ ಜನರನ್ನ ಏನ್ ಮಾಡ್ಬೇಕು, ನೀವು ಹಿಂದೆ ಬನ್ನಿ ಅಂತ ಹೇಳಿ ಏನ್ ಮಾಡಿದ್ರು ಅಂದ್ರೆ ಆಸೆ ತೋರಿಸಿದ್ರು. ದುಡ್ಡಿನ ಆಸೆ ತೋರಿಸಿ ಏನ್ ಮಾಡಿದ್ರು, ಅವರು ಬಂದ್ರು. ಇವರಿಗೆ ಫಿಶರ್ಮೆನ್, ನಾನು ಮೊದಲು ಫಿಶರ್ಮೆನ್ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ಆಯ್ತು. ಝಾಯನಿಸ್ಟ್ ಮೂವ್ಮೆಂಟ್ ನಲ್ಲಿ ಕಾರ್ಲ್ ಹರ್ಜಲ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ಥಿಯೋಡರ್ ಹರ್ಜರ್ ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ತುಂಬಾ ದುಡ್ಡುಗಳನ್ನ ಕೊಟ್ಟು ಅವ್ರಿಗೆಲ್ಲ ಬರೋದಕ್ಕೆ ಮಾಡಿದ್ರು. ಇವ್ರನ್ನ ಬೆಸ್ತರು ಅಂತ ಹೇಳ್ತಾರೆ. ಅಂದ್ರೆ ಆಮಿಷಗಳನ್ನ ತೋರಿಸಿ ದೇಶಕ್ಕೆ ಬನ್ನಿ ಅಂತ ಹೇಳಿ, ಇದು ಝಿಯಾನಿಸ್ಟ್ ಮೂವ್ಮೆಂಟ್ ಅಂತ ಹೇಳ್ತಾರೆ. ಅದಾದ ನಂತರ ತುಂಬಾ ಜನ ಬರಲ್ಲ. ಆವಾಗ ಏನ್ ಮಾಡಿದ್ರು ಅಂದ್ರೆ ಏನ್ ಮಾಡ್ತಾರೆ, ಬೇಡರನ್ನ ಕಳಿಸ್ತೀನಿ. ಇವ್ರು ಯಾರಂದ್ರೆ ಹಂಟರ್ಸ್ ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಸಂದು ಗೊಂದು ಇರೋದೆಲ್ಲ ಏನ್ ಮಾಡ್ತಾರೆ, ಹುಡುಕಿ ಎಳ್ಕೊಂಡು ಮಾಡ್ತಾರೆ, ಹೊರಡಿಸ್ತಾರೆ. ಬೇಟೆಯಾಡಿ ಅವ್ರನ್ನ ಬಹುಜನ ಏನ್ ಮಾಡ್ತಾರೆ ಅಂದ್ರೆ ಮಾಡ್ತಾರೆ. ಇವ್ರು ಯಾರು ಅಂತ ಹೇಳಿದ್ರೆ ನಾಜಿಸ್ ಅಂತ ಹೇಳ್ತಾರೆ. ಝಿಯಾನಿಸ್ಟ್ ಆದ್ಮೇಲೆ ನೆಕ್ಸ್ಟ್ ಇನ್ನೂ ಇದ್ದವ್ರನ್ನ ಏನ್ ಮಾಡಿದ್ರು ಅಂದ್ರೆ ನಾಜಿ ಅಲ್ವೇ? ಎಂತ ಕ್ರೂರವಾದ ಕೆಲಸಗಳು ಮಾಡಿದ್ದಾರೆ ಅವರು ಇಸ್ರಾಯೇಲ್ರಿಗೆ. ಆಗ ಇದನ್ನ ತಪ್ಪಿಸ್ಕೊಳ್ಳೋಕೆ ತುಂಬಾ ಜನ ಏನ್ ಮಾಡಿದ್ರು ಅಂದ್ರೆ ಹಡಗಿನಲ್ಲಿ ಏನಾಗ್ತಾರ, ತುಂಬಾ ಜನ ಬಂದ್ರು. ಇವರು ಬೇಟೆಗಾರರು ಅಂತ ಹೇಳ್ತಾರೆ. ನೀವು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳು ಅದ್ರದ್ದು ಫೋಟೋಗಳೆಲ್ಲ ನೋಡಿದ್ರೆ, ಅಲ್ಲಿ ನಡೀತಿದ್ದ ವಿಷಯಗಳು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ನಮಗೂ ಅದನ್ನ ನೋಡೋಂಥ ಅವಕಾಶಗಳು ಆಯ್ತು. 2-3 ಕಾನ್ಸಂಟ್ರೇಷನ್ ಕ್ಯಾಂಪ್ಗಳನ್ನ ನೋಡಿದ್ವಿ. ಅಲ್ಲಿ ನಮ್ಮ ಬ್ರದರ್ಸ್ ಏನ್ ಮಾಡಿದ್ರು ಅಂದ್ರೆ ಆಸ್ಟ್ರೇಜ್ ಅಂತ ಹೇಳಿ ಭಯಂಕರವಾದ್ದು ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಏನ್ ಮಾಡಿದ್ರು, ಲಾಸ್ಟ್ ಡೇನಲ್ಲಿ ತೋರಿಸಿದ್ರು. ಅದನ್ನ ಎಲ್ಲರಿಗೂ ತಲೆ ಕೆಟ್ಟೋಗ್ಬಿಡ್ತು. ಒಂದು ಅವ್ರ ಹತ್ಯೆ ಮಾಡಿರೋಂಥದ್ದು ಹೇಗೆ ಮಾಡಿದ್ರು ಅಂತ. ಇವರು ಬೇಡರು ಅಂತ ಹೇಳ್ತಾರೆ. ಹಾಗೆ ಮಾಡಿ ತುಂಬಾ ಜನನ್ನ ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಕರೆಸಿದ್ರು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದಾದ ನಂತರ ನೋಡ್ಬೇಕಂದ್ರೆ ದೇವರು ಆಗ ಏನ್ ಮಾಡ್ತಾರೆ ಅಂದ್ರೆ ಒಂದು ಪರಾಕ್ರಮ ತೋರಿಸ್ತಾರೆ ಇಲ್ಲಿ ಇಸ್ರೇಲ್ನಲ್ಲಿ ಅಂತ ಹೇಳಿ 21ನೇ ವಚನ, ಅದೇ 16:21. ಈ ನಿಮಿತ್ತವಾಗಿ ಇಗೋ, ಇನ್ನೊಂದು ಸಲ ನನ್ನ ಭುಜಬಲವನ್ನು ಪರಾಕ್ರಮವನ್ನು ಅವರಿಗೆ ತಿಳಿಯಪಡಿಸುವೆನು. ಹೌದು, ಗ್ರಹಿಸ ಮಾಡುವೆನು.
ನನ್ನ ನಾಮಧೇಯವು ಯೆಹೋವನೆಂದು ಅವರಿಗೆ ಗೊತ್ತಾಗುವುದು. ಹೌದು, ಇದು ಅಲ್ಲಿ ನಾನು ಯೆಹೋವನಂತೇಳಿ ತನ್ನ ಪ್ರಕಟ ಮಾಡ್ತಾರೆ ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ಈಗ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈಗ ನಾವು ಮುಂದೆ ಅದು ಯಾವ ಜನಾಂಗಗಳಂತ ನಾವು ನೋಡಕ್ ಹೋಗೋಣ. ಹಾಗಾದ್ರೆ ಇಸ್ರಾಯೇಲರು ಈಗ ಏನ್ ಹೇಳ್ತಾರೆ ಅಂದ್ರೆ, ಈಗ ನಡೀತಿರೋ ಯುದ್ಧಗಳಿಂದ ದೇವ್ರೇನ್ ಮಾಡ್ತಾರೆ, ಅವ್ರಿಗೆ ಜಯವನ್ನ ಅನುಗ್ರಹಿಸ್ಕೊಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ, ಅವರು ಸಮಾಧಾನವಾಗಿ ಇರ್ತಾರೆ, ತುಂಬಾ ಪ್ರಾಸ್ಪರ್ ಆಗ್ತಾರೆ ಅಂತ ಹೇಳ್ತಾರೆ. ಈಗಲೂ ಇಸ್ರೇಲ್ ಹೋದವರಿಗೆ ಗೊತ್ತು, ಹಿಂದೆ ಡೆಸರ್ಟ್ ಅಲ್ದೆ ಇದ್ದಿದ್ದು ಇವತ್ತೆಲ್ಲ ಏನಾಗಿದೆ, ವನಗಳ ತರ ಕಂಗೊಳಿಸ್ತಾ ಇರುವಂತದ್ದು ನಾವು ನೋಡ್ತೀವಿ. ಅದೇ ಟೆಕ್ನಾಲಜಿ ಏನ್ ಮಾಡ್ತಿದ್ದಾರೆ, ವರ್ಲ್ಡ್ಗೆ ಅವ್ರು ಏನ್ ಮಾಡ್ತಿದ್ದಾರೆ, ಸಪ್ಲೈ ಮಾಡ್ತಾರೆ. ನಮ್ಮ ಇಂಡಿಯಾ ದೇಶಕ್ಕೂ ಸುಮಾರು ಅಗ್ರಿಕಲ್ಚರ್ ಟೆಕ್ನಾಲಜಿ ಏನ್ ಮಾಡ್ತಿದ್ದಾರೆ, ಇಸ್ರೇಲ್ ಇಂದ ಆ ಒಣನೆಲ್ಲ ಡೆಸರ್ಟ್ಸ್ನೆಲ್ಲ ಏನ್ ಮಾಡ್ಬಿಡ್ತಿದ್ದಾರೆ ಅಂದ್ರೆ ಗ್ರೀನಿಶ್ ಮಾಡಿ ಇದು ಮಾಡ್ತಾರೆ. ಹಂಗೆ ಸಮಾಧಾನವಾಗಿ ಇರ್ತಾರೆ. ಇದು ಒಳಸಂಚು ಮಾಡ್ತಾರೆ. ಗೋಗ್ ಮೇಘಾಗ್ ಅಂದ್ರೆ ಮೇಘಾಗ್ ದೇಶದ ರಾಜ ಗೋಗ್ ಅನ್ನೋನು ಒಳಸಂಚು ಮಾಡ್ತಾನೆ ಅಂತ ಹೇಳಿ, ಅದೇ ಎಜಿಕೇಲ 38:11-12 ಇದು ಈ ಮಾತು ಹೇಳ್ತಾರೆ. ಆಹಾ, ನಾನು ಪೌಳಿ ಗೋಡೆ ಇಲ್ಲದ ಹಳ್ಳಿ ಪಳ್ಳಿಗಳು ತುಂಬಿದ ದೇಶವನ್ನು ನುಗ್ಗಿ ಅಗುಳಿ ಬಾಗಿಲು ಗೋಡೆಗಳಿಲ್ಲದೆ ನೆಮ್ಮದಿಯಿಂದ ನಿರ್ಭಯವಾಗಿರುವವರ ಮೇಲೆ ಬೀಳುವೆನು ಅಂದುಕೊಂಡು ಸೂರೆಗೈದು ಕೊಳ್ಳೆ ಹೊಡೆಯಬೇಕೆಂತಲೂ ನಿರ್ಜನವಾಗಿದ್ದ ಜನಭರಿತವಾದ ಪ್ರದೇಶಗಳ ಮೇಲೆ ಕೈ ಮಾಡಬೇಕೆಂತಲೂ ಜನಾಂಗಗಳೊಳಗಿಂದ ಒಟ್ಟುಗೂಡಿ ದನ ಮೊದಲಾದ ಸೊತ್ತನ್ನು ಸಂಗ್ರಹಿಸಿಕೊಂಡು ಲೋಕದ ನಟ್ಟ ನಡುವೆ ವಾಸಿಸುವವರನ್ನು ಹತಿಸಬೇಕೆಂತಲೂ ಕುತಂತ್ರವನ್ನು ಕಲ್ಪಿಸಿವಿ. ಹೌದು, ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಅವ್ರಿಗೆ ಗೋಗ್ ಮಾಗೋಗ್ಗೆ ಕೊಳ್ಳೆ ಹೊಡಿಯೋಕ್ಕೆ ಅವ್ರಿಗೆ ಆಲೋಚನೆ ಉಂಟಾದ ಕುತಂತ್ರಗಳು, ಅಥವಾ ಏನ್ ಹೇಳ್ತಾರೆ ಅಂದ್ರೆ ಕಾನ್ಸ್ಪಿರಸಿ ಅಂತ ಹೇಳ್ತಾರೆ. ಇದು ಯಾವ ಕಾಲದಲ್ಲಿ ಆಗ್ತದೆ ಅಂದ್ರೆ, ಇಸ್ರೇಲ್ಗೆ ದೇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮುಂದೆ ತುಂಬಾ ಒಳ್ಳೆ ಒಳ್ಳೆ ಇಂಟೆಲಿಜೆಂಟ್ ಇರೋಂಥ ಅಡ್ಮಿನಿಸ್ಟ್ರೇಟರ್ಸ್ಗಳನ್ನ ಕಳಿಸ್ತಾರೆ ಅಂತ ಹೇಳ್ತಾರೆ, ಮಂತ್ರಾಲೋಚಕರು. ಅದು 7 ಜನ ಮತ್ತೆ 8 ಜನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಮೀಕಾದಲ್ಲಿ ನಾವು ನೋಡ್ತೀವಿ. ಮೀಕನ ಪ್ರವಾದನೆ 5ನೇ ಅಧ್ಯಾಯ 5-7 ಆತನೇ ನಮಗೆ ಸಮಾಧಾನ ಪ್ರದನು. ಅಶೂರರು ನಮ್ಮ ದೇಶದಲ್ಲಿ ನುಗ್ಗಿ ನಮ್ಮ ಅರಮನೆಗಳನ್ನು ತುಳಿದು ಹಾಕುವಾಗ ನಾವು ಅವರಿಗೆ ವಿರುದ್ಧವಾಗಿ 7 ಮಂದಿ ಪಾಲಕರನ್ನು, ಹೌದು 8 ಮಂದಿ ಪುರುಷ ಶ್ರೇಷ್ಠರನ್ನು ಏರ್ಪಡಿಸುವೆವು. 7ನೇ ವಚನವರೆಗೆ ಅವರ 7ವರೆಗೂ ಓದ್ಕಲ್ಲ? ಅವರ ಕತ್ತಿಯು ಅಶುರ ದೇಶವನ್ನು ತಿಂದು ಬಿಡುವುದು. ನಿರ್ಮೋತ್ ಸೀಮೆಯ ಪ್ರವೇಶ ಸ್ಥಾನಗಳು ಅವರ ಖಡ್ಗಕ್ಕೆ ತುತ್ತಾಗುವವು. ಅಶೂರರು ನಮ್ಮ ದೇಶದಲ್ಲಿ ನುಗ್ಗಿ ನಮ್ಮ ಪ್ರಾಂತ್ಯವನ್ನು ತುಳಿದು ಹಾಕುವಾಗ ಆ ಸಮಾಧಾನದ ಪ್ರದನು ನಮ್ಮನ್ನು ಅವರ ಕೈಗಳಿಂದ ಉದ್ಧರಿಸುವನು. ಹೌದು, ಹೀಗೆ ಏನಂತ ಹೇಳಿದ್ರೆ ಅಂದ್ರೆ, ಮಂತ್ರಾಲೋಚಕರು ಅಂತ ಹೇಳಿ ಕೌನ್ಸಿಲರ್ಸ್, ಇವ್ರನ್ನ 7 ಮಂದಿ, ಹೌದು 8 ಮಂದಿ ನಾನು ಅವ್ರನ್ನ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವರೆಲ್ಲ ತುಂಬಾ ಒಳ್ಳೆ ಐಕ್ಯು ಇರೋಂಥ ಅಡ್ಮಿನಿಸ್ಟ್ರೇಟರ್ಸ್ಗಳು. ಅವರಿಂದ ಏನಾಗ್ತದೆ ಅಂದ್ರೆ, ಇದು ಸಮೃದ್ಧಿ ಮತ್ತೆ ಪೀಸ್ಫುಲ್ ಆಗಿ ಇಸ್ರೇಲ್ ದೇಶ ಏನಾಗ್ತದೆ, ಪ್ರಾಸ್ಪರ್ ಆಗ್ತದೆ. ಅದು ನೋಡಿ ಹೊಟ್ಟೆ ಕಿಚ್ಚಿಂದ ಏನ್ ಮಾಡ್ತಾರೆ, ಕಿಂಗ್ಡಮ್ ಆಫ್ ದಿ ನಾರ್ತ್ ಇದು ಕೊಳ್ಳೆ ಹೊಡಿಬೇಕಂತ ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡ್ಬೇಕಂದ್ರೆ ಇದು ಇಲ್ಲಿಂದ ನಾವು ಸ್ಟಾರ್ಟ್ ಆಗುತ್ತೆ. ಈಗ ಹಿಂಗೆ ಅವ್ರು ಸಮಾಧಾನವಾಗಿ ಇರ್ಬೇಕಂದ್ರೆ ದೇವರು ಏನ್ ಮಾಡ್ತಾರಂದ್ರೆ, ಈ ಗೋಗ್ನ ಮೂಗ್ದಾರ ಹಾಕೊಂಡು ಹೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅದೇ ಎಜಿಕೇಲ 38:1-6 ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ರೋಷಿನವರನ್ನು, ಮೇಷೇಕಿನವರನ್ನು, ತೂಬೇಲವರನ್ನು ಆಳುವ ಮಾಗೋಗ್ ದೇಶದ ದೊರೆಯಾದ ಗೋಗನ ಕಡೆಗೆ ಮುಖ ಮಾಡಿ ಅವನಿಗೆ ಈ ದೈವೋಕ್ತಿಯನ್ನು ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್, ಮೇಷಕ್, ತೂಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧವಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು ಅಶ್ವಾರೂಢರು, ಖೇಡ್ಯ ಪ್ರಾಣಿಗಳು ಯಾರೂ ತಪ್ಪದೆ ವಿಚಿತ್ರಾಂಬರು, ಖಡ್ಗಹಸ್ತರು ಆದ ರಾವುತರ ದೊಡ್ಡ ತಂಡದಿಂದ ಕೂಡಿದ ನಿನ್ನ ಸೈನ್ಯವನ್ನೆಲ್ಲ ಯಾರೂ ತಪ್ಪದೆ
ಖೇಡ್ಯ ಸ್ಥಿರ ಸ್ತ್ರಾಣಧಾರಿಗಳಾದ ಪಾರಸ್ತ್ರೀಯರು, ಕೂಶ್ಯರು, ಪೂಟ್ಯರು ಇವರನ್ನು, ಗುಮ್ಮಿಯಾದ ಗೋಮೇರರನ್ನು, ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬಂದ ಗುಮ್ಮಿಯಾದ ತೋಗಮರವನ್ನು, ಅಂತೂ ಅನೇಕ ಜನಾಂಗಗಳನ್ನು ನಿನ್ನೊಂದಿಗೆ ಬರಮಾಡುವೆನು, ಸಿದ್ಧವಾಗಿರು. ಕನ್ಸಾಲಿಡೇಟೆಡ್ ಆರ್ಮಿ ಅಂತ ಹೇಳ್ತಾರೆ. ಗೋಗ್ ಜೊತೆ ಏನ್ ಮಾಡ್ತಾರೆ, ತುಂಬಾ ಹೆಸರುಗಳು ಹೇಳ್ತಾರೆ. ಆದ್ರೆ ಮಾಗೋಗ್ ಅನ್ನೋದು ಯಾವತ್ತು ಮಾಗೋಗ್ ದೇಶ ಹೇಳ್ತಾರೆ, ನಾರ್ತ್ ಏನ್ ಹೇಳ್ತಾರೆ, ಟರ್ಕಿನಲ್ಲಿರುವಂಥದ್ದು ಸ್ಕಿಥಿಯನ್ಸ್ ಅಂತ ಹೇಳ್ತಾರೆ. ಆ ದೇಶ ಹಿಸ್ಟ್ರಿನಲ್ಲಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿಲ್ಲ ಇದುವರೆಗೆ. ಆತರ ಅಟ್ಯಾಕ್ ಎಲ್ಲಿಂದನೂ ಆಗಿಲ್ಲ. ಬಾಬಿಲೋನ್ ಬಿಟ್ರೆ, ನೆಬೂಕದ್ನೆಚ್ಚರ್ ಬಿಟ್ರೆ ಇನ್ಯಾರು ಏನ್ ಮಾಡಿದ್ದಾರೆ. ಅದಾದ್ಮೇಲೆ ಆಂಟಿಯೋಕಸ್ ಸ್ವಲ್ಪ ಇದು ಮಾಡಿದ್ರು, ಆದ್ರೆ ಇಂತಹ ದೊಡ್ಡ ಅಟ್ಯಾಕ್ ಎಲ್ಲೂ ಆಗಿಲ್ಲ. ಅದಕ್ಕೆ ಇದೇನ್ ಹೇಳ್ತಾರೆ, ಇಟ್ಸ್ ಎ ಫ್ಯೂಚರ್ ಈವೆಂಟ್ ಅಂತ, ಅದು ಮುಂದೆ ನಡೆಯುವಂತ ಘಟನೆ ಅಂತ ಹೇಳ್ತಾರೆ. ದೇವರು ದವಡೆ ಹಾಕೊಂಡು ಹೇಳ್ಕೊಂಡು ಬರ್ತಾರಂತೆ. ಯಾವ ಜನಾಂಗ ಅಂತ ನೋಡ್ಬೇಕಂದ್ರೆ, ಇದಕ್ಕೆ ಗೋಗ್ ಯಾರು ಅಂದ್ರೆ ಮಾಗೋಗ್ ದೇಶದ ಅರಸ ಅಂತ ಹೇಳ್ತಾರೆ. ಇವನೇನ್ ಮಾಡ್ತಿರ್ತಾನೆ, ಅವನು ಮೇಷಕ್, ತೂಬಲ್ ಮತ್ತೆ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ, ಇನ್ನು ರೋಷ ದೇಶಗಳನ್ನ ಬೇರೆ ಅವರು ಆಳ್ತಾ ಇರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಲ್ಯಾಂಡ್ ಆಫ್ ಮಾಗೋಗ್, ಈ ಮಾಗೋಗ್ ಯಾರು ಅಂತ ನಾವು ನೋಡ್ಬೇಕಂದ್ರೆ, ಇದನ್ನ ಏನ್ ಹೇಳ್ತಾರೆ ಅಂದ್ರೆ, ಒಂದು ಇಂಟರ್ಪ್ರಿಟೇಷನ್ ಅಲ್ಲಿ ನೀವು ಯಾವುದು ಸ್ಮಿತ್ ಡಿಕ್ಷನರಿನಲ್ಲಿ ನೋಡಿದ್ರೆ ಇವರು ಸ್ಕಿಥಿಯನ್ಸ್ ಅಂತ ಹೇಳ್ತಾರೆ. ಈ ಸಿಥಿಯನ್ಸ್ ಅಂತ ಹೇಳ್ತಾರೆ. ಇವ್ರು ಯಾರಂದ್ರೆ ನಾರ್ತ್ ಟರ್ಕಿನಲ್ಲಿ ಇದ್ದಂತ ಒಂದು ಜನಾಂಗ. ಈ ಸ್ಕಿಥಿಯನ್ ಅಂದ್ರೆ ಈಗ ಅದು ಯಾವ್ರು ಹೇಳ್ತಾರೆ ಅಂದ್ರೆ ಆರ್ಮೇನಿಯಾ ಅಂತ ಹೇಳ್ತಾರೆ. ಈಗ ಇರೋಂಥದ್ದು ನೌ ಇಟ್ ಇಸ್ ಕಾಲ್ಡ್ ಆರ್ಮೇನಿಯಾ ಅಂತ ಹೇಳ್ತಾರೆ. ಇದ್ಯಾವ್ದಂದ್ರೆ ನಾರ್ತ್ ಆಫ್ ಬ್ಲಾಕ್ ಸಿ ಅಂಡ್ ಮತ್ತೆ ಕ್ಯಾಸ್ಪಿಯನ್ ಸಿ, ಯಾವ್ದು ರಷ್ಯಾದಲ್ಲಿ ಇರೋಂಥದ್ದು ಸ್ಥಳದಲ್ಲಿ ಇದು ಇದಾರೆ ಅಂತ ಹೇಳ್ತಾರೆ. ಈ ಸ್ಕಿಥಿಯನ್ಸ್ ಅಂದ್ರೆ ಅರ್ಥ ಏನಂದ್ರೆ ಲೋ ಇನ್ ಇಂಟೆಲಿಜೆನ್ಸ್ ಅಂತ ಅಂಡ್ ಸಿವಿಲೈಸೇಷನ್. ಇವ್ರ ಹತ್ರ ಬಾರ್ಬೇರಿಯನ್ಸ್ ಅಂತ ಹೇಳ್ತಾರೆ. ಇವರು ಅಂತ ಒಂದು ಸಜೆಷನ್ಸ್ ಕೊಟ್ಟಿದ್ರೆ, ಇನ್ನು ಯಾರು ಅಂತ ಅದು ಗೊತ್ತಾಗಿಲ್ಲ. ಈ ಮಾಗೋಗ್ ಅಂದ್ರೆ ಯಾರು ಅಂತ ಹೇಳ್ಬೇಕಂದ್ರೆ, ಇದು ಬೈಬಲ್ನಲ್ಲಿ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಇವನು ಜಾಫೇತನ ಮಕ್ಕಳು. ಇದನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಆದಿಕಾಂಡ ಜಿನಾಲಜಿಲಿ ನೋಡ್ತೀವಿ. ಆದಿಕಾಂಡ 10ನೇ ಅಧ್ಯಾಯ 2ನೇ ವಚನ. ಯಾಫೇತನ ಸಂತಾನದವರು ಯಾರೆಂದರೆ ಗೋಮೇರ್, ಮಾಗೋಗ್, ಮಾದಾರ್, ಯಾವಾನ್. ಇಲ್ಲಿ ಮಾಗೋಗ್ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಇವನ್ ಯಾರಂದ್ರೆ ಜಾಫೇತ್ ಅಂದ್ರೆ ನಮಗೆ ಗೊತ್ತಲ್ವೇ, ನೋಹನ ಮಕ್ಕಳು ಅಂದ್ರೆ ಶೇಮ್, ಹಾಮ್, ಯಾಫೇತ್. ಹಾಗಾದ್ರೆ ಶೇಮ್ ಎಲ್ಲಿಗೆ ಬರ್ತಾರೆ, ಏಷ್ಯಾ ನಲ್ಲಿರ್ತಾರೆ. ಜಾಫೆತ್ ಎಲ್ಲಿಗೆ ಸ್ಪ್ರೆಡ್ ಆಗ್ತಾರೆ, ಯುರೋಪ್ ನೇಷನ್ಸ್ಗಳು. ಆಮೇಲೆ ಹಾಮ್ ಆಫ್ರಿಕಾದಲ್ಲಿ, ನಾರ್ತ್ ಆಫ್ರಿಕಾ ಇದೆಲ್ಲ ಅವರು ಹರಡ್ಕೊಡ್ತಾರೆ ಅಂತೇಳಿ ನಾವು ನೋಡ್ತೀವಿ. ಇವ್ದು ನೋಡ್ಬೇಕಂದ್ರೆ ಇವರು ಜಾಫೆತನ್ ಮಕ್ಕಳು. ಮಾಗೋಗ್ ಅವಂದು ಆ ದೇಶ, ಅದು ಮಾಗೋಗ್ ದೇಶ ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಬರುವಂತದ್ದು ಮೇಷಕ್ ಅಂತ ಹೇಳ್ತಾರೆ. ಇವರು ಕೂಡ ಯಾರಂತ ಹೇಳ್ಬೇಕಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಇವರು ಜಾಫೇತನ್ ಮಕ್ಕಳೇ. ಸಾಮಾನ್ಯವಾಗಿ ಸುಮ್ನೆ ಇವಾಗ ಕೆಲವು ಕಡೆ ಏನ್ ಇಂಟರ್ಪ್ರಿಟ್ ಮಾಡಿದ್ರೆ ಮೇಷಕ್ ಅಂದ್ರೆ ಮಾಸ್ಕೋ ಅಂತ ಹೇಳ್ತಾ ಇದಾರೆ. ಅದು ಮಾಸ್ಕೋ ಅಲ್ಲ ಅಂತ ಹೇಳ್ತಾರೆ. ಮಾಸ್ಕೋ ಅವರ ಒಂದು ಸ್ಲಾವಿಕ್ ಲ್ಯಾಂಗ್ವೇಜ್ ನಲ್ಲಿ ಮೋಕ್ಷ ಅಂತ ಹೇಳ್ತಾರೆ. ಈಗ ನಾವು ಏನೇನು ಇವ್ರ ಹೆಸರು ಇಂಗ್ಲಿಷ್ ನ ಹೆಸರುಗಳು ಅದೆಲ್ಲ ಪೋಲೆಂಡ್ಗೆ ಅಲ್ಲಿ ಅವ್ರ ಭಾಷೆಲಿ ಏನ್ ಹೇಳ್ತಾರೆ ಅಂದ್ರೆ ಪೋಲ್ಸ್ಕಾ ಅಂತ ಹೇಳ್ತಾರೆ. ಆಮೇಲೆ ಮಾಸ್ಕೋಗೆ ಅವ್ರ ಲ್ಯಾಂಗ್ವೇಜ್ ನಲ್ಲಿ ಮೋಕ್ಷ ಅಂತ. ಇದು ಮಾಸ್ಕೋ ಅಂದ್ರೆ ಇದಲ್ಲ, ಮೇಷಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ರಷ್ಯನ್ಸ್ ಯಾರು ಅಂತ ಹೇಳಿದ್ರೆ ಇದನ್ನ ಜೇಕಬ್ಸ್ ಟ್ರಬಲ್ ಅಂತ ಹೇಳಿ O.A. ಹಡ್ಸನ್ ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಒಂದು 40 ಪೇಜ್ ಬುಕ್ ಇದೆ, ಅದರಲ್ಲಿ ಇದನ್ನ ಬಹಳ ಚೆನ್ನಾಗಿ ಡೀಟೇಲ್ಸ್ ತಗೊಂಡಿದ್ದಾರೆ. ಇವ್ರು ರಷ್ಯನ್ಸ್ ಯಾರು ಅಂತ ಹೇಳಿದ್ರೆ ಅವರು ನಾರ್ವೆ ದೇಶದವರು ಅಂತ ಹೇಳ್ತಾರೆ. ಅದಕ್ಕೆ ನಾರ್ಸ್ ಅಂತ ಹೇಳ್ತಾರೆ. ಅವ್ರಿಗೆ ನಾರ್ವೆ ದೇಶದವರು ರಷ್ಯಾದಲ್ಲಿ ಬಂದು ಏನಾದ್ರು ಅವರು ಸ್ಪ್ರೆಡ್ ಆದ್ರು ಅಂತ ಹೇಳಿ ನೋಡ್ತಾರೆ. ಅದಕ್ಕೆ ಮೋಕ್ಷ ಮಾಸ್ಕೋ ಅಲ್ಲ. ಈ ಮೇಷಕ್ ಯಾರು ಅಂತ ಹೇಳ್ಬೇಕಂದ್ರೆ ಇವ್ರು ಜಾಫೆತ್ ಮಕ್ಕಳು. ಅದೇ ಜೆನೆಸಿಸ್ 10:2 ನಾವು ನೋಡ್ತೀವಿ.
ರೋಷ್ ಮೇಷಕ್ ಅಂತ ಹೇಳ್ತಾರೆ, ಮೇಷಕ್, ತೂಬೆಲ್, ಮೇಷಕ್. ಮೇಷಕ್ ಅಂತ ಮೇಷಕ್. ಹೇಳ್ತಾರೆ. ಅದು ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಮುಷ್ಕು ಅಂತ ಮೇಷಕ್ಕಿಗೆ ಅವ್ರು ಹೇಳ್ತಾರೆ. ಇವ್ರು ಯಾರು ಅಂತ ಹೇಳ್ಬೇಕಂದ್ರೆ ನಾರ್ತ್ ಬೌಂಡ್ರಿ ಆಫ್ ಸಿರಿಯಾ, ಸಿರಿಯಾ ದೇಶದಲ್ಲಿ ನಾರ್ತ್ ಬೌಂಡ್ರಿನಲ್ಲಿ ಇವರು ಮೋಸ್ಕು ಅನ್ನೋ ಒಂದು ಜನಾಂಗ ಇತ್ತು. ಇವ್ರು ಯಾರಂದ್ರೆ ಜಾಫೆತ್ನ ಮಕ್ಕಳೇ ಅಂತ ಹೇಳ್ತಾರೆ. ಇದರ ಅರ್ಥ ಏನಂದ್ರೆ ಡ್ರಾಯಿಂಗ್ ಔಟ್ ಅಂತ ಹೇಳ್ತಾರೆ. ಈ ಮೇಷಕ್ ಅಂತ ಹೇಳಿದ್ರೆ ಅದ್ರ ಮೀನಿಂಗು ಡ್ರಾಯಿಂಗ್ ಔಟ್ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇವರು ನೋಡ್ಬೇಕಂದ್ರೆ ನಾರ್ತ್ ಅಲ್ಲಿ ಇರೋರು ಮಾಗೋಗು, ಮೇಷಕ್, ಅದಾದ್ಮೇಲೆ ನೆಕ್ಸ್ಟ್ ಯಾರಂದ್ರೆ ತೂಬಲ್. ತೂಬಲ್. ತೂಬಲ್ ಅಂದ್ರೆ ಇವರು ಯಾರಂತ ಹೇಳಿದ್ರೆ ಜಾಫೆತ್ನ ಮಕ್ಕಳು. ಅದನ್ನ ಅದೇ 10:2 ನೋಡ್ತೀವಲ್ವೇ. ತೂಬೆಲ್. ಯೋಸೇಫನ ಸಂತಾನದವರು ಯಾರೆಂದರೆ ಗೋಮೆರ್, ಮಾಗೋಗ್, ಮಾದವ್, ಯಾವನ್, ತೂಬಲ್, ಮೇಷಕ್, ತಿಸಾರ್. ಹೌದು. ಈ ತೂಬಲ್ ಯಾರು ತಿರಾಸ್. ಅಂತ ಇಲ್ಲಿ ನೋಡ್ಬೇಕಂದ್ರೆ ಇದು ಒಂದು ಸಿಥಿಯನ್ ಟ್ರೈಬ್ಸ್ ಅಂತ ಹೇಳ್ತಾರೆ. ಈಗ ಅಂದ್ರೆ ನಾವು ಮಾಡ್ರನ್ ಜಾರ್ಜಿಯಾ ಅಲ್ವೇ, ಜಾರ್ಜಿಯಾ ಅನ್ನೋ ದೇಶ ಇದೆಯಲ್ಲ, ಆ ಜನಾಂಗ ಅವರು ತೂಬಲ್ನಲ್ಲಿ ಅವರು ಅಂತ ಹೇಳಿ ಐಡೆಂಟಿಫೈ ಇಲ್ಲಿ ಸ್ಮಿತ್ ಡಿಕ್ಷನರಿಯಲ್ಲಿ ಇದನ್ನ ಮಾಡ್ತಾರೆ. ಅದಾದ್ಮೇಲೆ ನೋಡ್ಬೇಕಂದ್ರೆ ಇದು ರೋಷ್ ಅಂತ ಹೇಳ್ತಾರೆ ಅಲ್ವೇ, ರೋಷ್ ಜನಾಂಗ ಅಂತ. ಇವರೇ ಫಸ್ಟ್ ಸ್ಕಿಥಿಯನ್ಸ್ ಅಂತ ಹೇಳ್ತಾರೆ. ಈ ಸ್ಕಿಥಿಯನ್ಸ್ ನಲ್ಲಿ ಹುಟ್ಟಿದಂತ ಈ ರೋಷ್ ಜನಾಂಗ ಅಂತ ಹೇಳ್ತಾರೆ. ಇದನ್ನ ಮಿಸ್ಟೀರಿಯಸ್ಲಿ ಏನಂತ ಹೇಳಿದ್ರೆ ಕೆಜವಿನಲ್ಲಿ ರೋಷ್ ಜನಾಂಗದ ವಿಷಯ ಹೇಳೋದಿಲ್ಲ. ಲೇಟರ್ ಟ್ರಾನ್ಸ್ಲೇಷನ್ ನಲ್ಲಿ ಇದನ್ನ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಅದಾದ ನಂತರ ನೋಡ್ಬೇಕಂದ್ರೆ ಎಸ್ಕೇಲ 38:5 ಇನ್ನು ಬೇರೆ ಜನಾಂಗಗಳು ಬರ್ತವೆ. ಇವರು ನಾರ್ಥರ್ನ್ ಟ್ರೈಬ್ಗೆ ರೂಲರ್ ಆಗಿರ್ತಾನೆ. ಅವರು ರೋಷ್ ಮೇಷಕ್ನೆಲ್ಲ ಆಳ್ವಿಕೆ ಮಾಡ್ತಿರ್ತಾರೆ. ಮಾಗೋಗ್ ದೇಶದ ರಾಜ ಗೋಗ್ ಅಂತ ಹೇಳ್ತಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ಬೇಕಂದ್ರೆ ಎಸ್ಕೇಲ್ 5 3 ಜನದ ವಿಷಯದಲ್ಲಿ ಹೇಳ್ತಾರೆ. ನಿನ್ನ ಸೈನ್ಯವನ್ನೆಲ್ಲವನು ಯಾರು ತಪ್ಪದೆ ಖೇಡ್ಯ ಸ್ಥಿರಸ್ತ್ರಾಣಧಾರಿಗಳಾದ ಪಾರಸ್ತ್ರೀಯರು, ಕೂಶರು, ಕೂಟರು ಇವರನ್ನು ಅಷ್ಟೇ, ಇವ್ರ ಜೊತೆ ಬರ್ತಾರಂತೆ. ಇವ್ರು ಯಾರಂದ್ರೆ ಪಾರ್ಸಿಯರಂದ್ರೆ ಈ ಪರ್ಷಿಯಾದವ್ರಲ್ಲ, ಪಾರ್ಸಿ ಅಲ್ಲ ಇವರು. ಇವ್ರು ಯಾರು ಅಂತ ಹೇಳ್ಬೇಕಂದ್ರೆ ನಾರ್ತ್ ಆಫ್ರಿಕನ್ ಟ್ರೈಬ್ ಅಂತ ಹೇಳ್ತಾರೆ. ಪಾರ್ಸಿಯರು, ಫೂಟ್ಯರು, ಆಮೇಲೆ ನೆಕ್ಸ್ಟ್ ನೋಡ್ಬೇಕಂದ್ರೆ ಕುಶ್ಯರು. ಕುಶ್ ಅಂದ್ರೆ ಗೊತ್ತಲ್ಲ, ಇಥಿಯೋಪಿಯಾ ಅಂದ್ರೆ ನಾರ್ತ್ ಆಫ್ರಿಕನ್ ಟ್ರೈಬ್ ಅಂತ ಇವರು ಸೇರಿಕೊಳ್ತಾರೆ ಇವ್ರಗಳ ಜೊತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇವರೆಲ್ಲರೂ ನೋಡ್ಬೇಕಂದ್ರೆ ಇವರೆಲ್ಲ ಹಾಮ್ ದೇಶದ ಹಾಮನ್ ಮಕ್ಕಳುಗಳು ಇವರು ಬರ್ತಾರೆ. ಈಗ ಇದೆಲ್ಲ ಅಲ್ಜೀರಿಯಾ ಇದೆಯಲ್ಲ, ಆ ಒಂದು ಅರ್ಥದ ಅಲ್ಲಿ ಇದು ಬರ್ತಾರೆ. ಅದಾದ ನಂತರ ನೋಡ್ಬೇಕಂದ್ರೆ ನೆಕ್ಸ್ಟ್ ಯಾರು ಬಂದ್ರೆ ಗೋಮೇರಿಯರು ಅಲ್ವೇ. ಗೋಮೇರಿಯರು ಅದೇ 10:2-3 ಈ ಇದು ಹೇಳ್ತಾರೆ. ಯೋಸೇಫನ ಸಂತಾನದವರು ಯಾರೆಂದರೆ ಗೋಮೆರು, ಮಾಗೋಗ್, ಮಾದವ್, ಯಾದನ್, ತೂಬಲ್, ಅಷ್ಟೇ ಅಲ್ವೇ, ಗೋಮೇರಿಯರು ಅಂತ ಹೇಳ್ತಾರೆ. ಇವ್ರು ಯಾವ್ದಂತ ಹೇಳಿದ್ರೆ ಸೆಲ್ಟಿಕ್ ಟ್ರೈಬ್ ಅಂತ ಹೇಳ್ತಾರೆ. ಈ ಸೆಲ್ಟ್ ಜನಾಂಗ ಅಂತ ಏನಾದ್ರು ಅವರು ಒಂದು ಜನಾಂಗ ಇತ್ತು. ಇದೆಲ್ಲ ಕ್ಯಾಸ್ಪೆನ್ಸಿನಲ್ಲಿ ಇದ್ದಂಥವ್ರು. ಈಗಲೂ ಇಂಡಿಯನ್ ನಲ್ಲಿ, ಅದು ಇಂಗ್ಲೆಂಡ್ ನಲ್ಲಿ ಹೇಳ್ತಾರೆ ಈ ಸೆಲ್ಟಿಕ್ ಭಾಷೆ ಇದೆ ಇಂಗ್ಲೆಂಡ್ ಅಲ್ಲಿ. ಇಂಗ್ಲಿಷ್ ಜೊತೆ ನೆಕ್ಸ್ಟ್ ಯಾವ್ದಂದ್ರೆ ಸೆಲ್ಟಿಕ್ ಲ್ಯಾಂಗ್ವೇಜ್ ಅಂತ ಹೇಳಿ ಇಲ್ಲಿ ನಾವು ಅಲ್ಲೂ ಸ್ಪ್ರೆಡ್ ಆಗಿದ್ದಾರೆ ಸೆಲ್ಟಿಕ್ ಜನಾಂಗಗಳು. ನೀವು ಯೂಟ್ಯೂಬ್ ನಲ್ಲಿ ಹಾಕ್ತಾರೆ, ಒಳ್ಳೆ ಮ್ಯೂಸಿಷಿಯನ್ಸ್ಗಳಿದ್ದಾರೆ ಅವರು ಸೆಲ್ಟಿಕ್ ಅವರೆಲ್ಲ. ನಾವು ನೋಡ್ಬೋದು. ಈ ಫ್ಯಾಮಿಲಿಯಿಂದ, ಸೆಲ್ಟಿಕ್ ಫ್ಯಾಮಿಲಿಯಿಂದ ಬಂದಂಥವ್ರು. ಅಂದ್ರೆ ಈತ ಹಿರಿ ಮಗನು, ಎಲ್ಡೆಸ್ಟ್ ಸನ್ ಆಫ್ ಜಾಫೆತ್ ಅಂತ ಹೇಳಿ ಗೋಮೆರ್ ವಿಷಯದಲ್ಲಿ ಹೇಳ್ತಾರೆ. ಅದಾದ್ಮೇಲೆ ತೊಗರ್ಮ ಅಲ್ವೇ. ತೊಗರ್ಮ ಯಾರಂತ ಹೇಳ್ಬೇಕಂದ್ರೆ ಸನ್ ಆಫ್ ಗೋಮೆರ್, ಈ ಗೋಮೆರ್ನ ಮಗ ಈತ. ಇವರು ನೋಡ್ಬೇಕಂದ್ರೆ ಯಾವ್ದಂತ ಹೇಳಿದ್ರೆ ಈ ತೊಗರ್ಮ ಅಂದ್ರೆ ಏನ್ಷಂಟ್ ನೇಮ್ ಆಫ್ ಆರ್ಮೇನಿಯಾ ಅಂತ ಹೇಳ್ತಾರೆ. ಈ ಹಿಂದಿನ ಹೆಸರು ಆರ್ಮೇನಿಯಾದ ಹೆಸರು ಇದಂತ ಅಲ್ಲಿ ಇಲ್ಲಿ ಹೇಳ್ತಾರೆ. ಇದೆಲ್ಲ ನೋಡ್ಬೇಕಂದ್ರೆ ಯಾವ್ದಂತ ಹೇಳ್ಬೇಕಂದ್ರೆ ಅದೇ ಈ ಕ್ಯಾಸ್ಪಿಯನ್ ಸಿ ಅಂತ ಇದೆಯಲ್ಲ, ಅರೌಂಡ್ ಕ್ಯಾಸ್ಪಿಯನ್ ಸಿ, ಇದೆಲ್ಲ ಸೆಂಟ್ರಲ್ ಏಷ್ಯನ್ ಟ್ರೈಬ್ಗಳು. ಆದ್ರೂ ಇವರು ಜನಾಂಗ ಯಾರಿಗೆ ಸೇರ್ತಾರೆ ಅಂದ್ರೆ ಜಾಫೆತ್ನ ಮೊಮ್ಮಗ ಈತನು ಅಂತ ಹೇಳ್ತಾರೆ.
ಇವರು ಏನ್ ಮಾಡ್ತಾರೆ ಅಂದ್ರೆ ಕಾನ್ಸ್ಪಿರಸಿ. ಈಗ 6-10 ವಚನಗಳು, ಎಜೆಕಿಯೇಲ 38, 6 ಬ್ರದರ್. 6-10. ಕೂಶರು ಪೂಟ್ಯರು ಇವರನ್ನು, ಗುಮ್ಮಿಯಾದ ಗೋಮೇರರನ್ನು, ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬಂದ ಗುಮ್ಮಿಯಾದ ತೋಗಮರನ್ನು, ಅಂತೂ ಅನೇಕ ಜನಾಂಗಗಳನ್ನು ನಿನ್ನೊಂದಿಗೆ ಬರಮಾಡುವೆನು. ಸಿದ್ಧವಾಗಿರು. ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲಾ ತಂಡಗಳೊಡನೆ ನಿನ್ನನ್ನು ಸಿದ್ಧ ಮಾಡಿಕೊ. ನೀನು ಅವುಗಳಿಗೆ ಪಾಲಕನಾಗಿರು. ಬಹು ದಿವಸಗಳ ಮೇಲೆ ನಿನಗೆ ಅಪ್ಪಣೆ ಆಗುವುದು. ಖಡ್ಗದಿಂದ ನಾಶವಾಗಿ ಪುನರ್ಜೀವಿತವಾದ ದೇಶದೊಳಗೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ ಅನೇಕ ಜನಾಂಗಗಳೊಳಗಿಂದ ಒಟ್ಟುಗೂಡಿದ ನನ್ನ ಜನರ ಮೇಲೆ ಬೀಳುವಿ. ಹೌದು, ಜನಾಂಗಗಳೊಳಗಿಂದ ಪಾರಾದ ಆ ಜನರೆಲ್ಲರೂ ಬಹುಕಾಲ ಹಾಳಾಗಿದ್ದ ಇಸ್ರಾಯೇಲ್ನ ಪರ್ವತಗಳಲ್ಲಿ ನೆಮ್ಮದಿಯಾಗಿ ವಾಸಿಸುತ್ತಿರಲು ನೀನು ಅವರ ಮೇಲೆ ಬೀಳುವಿ. ನೀನು, ನಿನ್ನ ಎಲ್ಲಾ ಗುಮ್ಮಿಗಳು, ನಿನ್ನೊಂದಿಗಿರುವ ಬಹು ಜನಾಂಗಗಳು ಬಿರುಗಾಳಿಯಂತೆ ಹೊರಟು ಬರುವಿರಿ. ಮುಗಿಲಿನೋಪಾದಿಯಲ್ಲಿ ದೇಶವನ್ನು ಮುಚ್ಚಿಬಿಡುವಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಹಾಗಾದ್ರೆ ಇಲ್ಲಿ ನಾವು ನೋಡ್ಬೇಕಂದ್ರೆ ಇವರು ತುಂಬಾ ಏನಾಗ್ತಾರೆ, ಇಸ್ರೇಲ್ನಲ್ಲಿ ಅವ್ರು ಸಮಾಧಾನವಾಗಿ ಇರುವಾಗ ಅಂದ್ರೆ ಇವರು ಈ ಜನಾಂಗಗಳು ಮಾಡಿದ್ರೆ ಕಾಲಾನುಕಾಲಕ್ಕೆ, ಇದು ಒಂದು ಅಟ್ಯಾಕ್ ಅಲ್ಲ, ಅವನು ಆಗಾಗ ಏನ್ ಮಾಡ್ತಾರೆ, ಬರ್ತಾರೆ ಅಂತ ಹೇಳ್ತಾರೆ. ಈಗ ಇವಾಗ ನೀವು ಗೂಗಲ್ನಲ್ಲಿ ನೋಡಿದ್ರೆ ಒಂದು ಸರ್ವೆ ಇದೆ. ಇಸ್ರೇಲ್ ನೋಡ್ಬೇಕಂದ್ರೆ ಲ್ಯಾಂಡ್ ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ ಅಂತ ಹೇಳ್ತಾರೆ. ಹೆಂಗೆ ಅಂದ್ರೆ ಆ ದೇಶದಲ್ಲಿ 1 ಸ್ಕ್ವೇರ್ ಕಿಲೋಮೀಟರ್ಗೆ 440 ಜನ ಪಾಪ್ಯುಲೇಷನ್ ಸ್ಪ್ರೆಡ್ ಆಗ್ತದೆ, ಅಲ್ಲಿ ವಾಸ ಮಾಡುವಂಥದ್ದನ್ನ ನೋಡೋದಕ್ಕೆ ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ ಅಂತ ಇದನ್ನ ಹೇಳ್ತಾರೆ. ಮತ್ತೆ ಪಾಪ್ಯುಲೇಷನ್ ನಲ್ಲಿ ನೋಡ್ಬೇಕಂದ್ರೆ ಇದು 98th ಇದು ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಏರಿಯಾ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. 11-12. ನೀನು, ಆಹಾ, ನಾನು ಪೌಳಿಗೋಡೆ ಇಲ್ಲದ ಹಳ್ಳಿ ಪಳ್ಳಿಗಳು ತುಂಬಿದ ದೇಶವನ್ನು ನುಗ್ಗಿ ಅಗುಳಿ ಬಾಗಿಲು ಗೋಡೆಗಳಿಲ್ಲದೆ ನೆಮ್ಮದಿಯಿಂದ ನಿರ್ಭಯವಾಗಿರುವರ ಮೇಲೆ ಬೀಳುವಿ ಅಂದುಕೊಂಡು ಸೂರ್ಯಗೆಯ್ದು ಕೊಳ್ಳೆ ಹೊಡೆಯಬೇಕೆಂತಲೂ ನಿರ್ಜನವಾಗಿದ್ದ ಜನಭರಿತವಾದ ಪ್ರದೇಶಗಳ ಮೇಲೆ ಕೈ ಮಾಡಬೇಕೆಂತಲೂ ಜನಾಂಗಗಳೊಳಗಿಂದ ಒಟ್ಟುಗೂಡಿ ದನ ಮೊದಲಾದ ಸೊತ್ತನ್ನು ಸಂಗ್ರಹಿಸಿಕೊಂಡು ಲೋಕದ ನಟ್ಟ ನಡುವೆ ವಾಸಿಸುವರನ್ನು ಹತಿಸಬೇಕೆಂತಲೂ ಕುತಂತ್ರವನ್ನು ಕಲ್ಪಿಸಿವಿ. ಇವಾಗ ಕುತಂತ್ರ ಮಾಡ್ತಾರೆ, ಬರ್ತಾರೆ. ಇವ್ರ ಜೊತೆ ಯಾರು ಬರ್ತಾರೆ ಅಂದ್ರೆ ಸಪೋರ್ಟು, ಇದು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾವ್ದಂದ್ರೆ ದೇದಾನ್ ಮತ್ತೆ ತಾರ್ಶೀಶ್ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಅದೇ 38-13. ಶೇಬಾದವರು, ದೇದಾನಿನವರು, ತಾರ್ಷೀಷಿನ ವರ್ತಕರು, ಅದರ ಸಿಂಹಪಾಲರೆಲ್ಲರೂ ನಿನ್ನನ್ನು ನೋಡಿ, ನೀನು ಸೂರೆ ಮಾಡಲಿಕ್ಕೆ ಬಂದಿಯೋ, ಕೊಳ್ಳೆ ಹೊಡೆದು ಬೆಳ್ಳಿ ಬಂಗಾರವನ್ನು ದೋಚಿಕೊಂಡು ದನ ಮುಂತಾದ ಸೊತ್ತನ್ನು ಅಪಹರಿಸಿ ಅಪಾರವಾದ ಆಸ್ತಿಯನ್ನು ಸುಲಿದುಕೊಂಡು ಹೋಗಲು ನಿನ್ನ ತಂಡವನ್ನು ಕೂಡಿಕೊಂಡು ಬಂದಿಯಾ ಎಂದು ಕೇಳಿದ್ರು. ಇದು ಏನಂತ ಹೇಳ್ಬೇಕಂದ್ರೆ ಸಿಸ್ಟರ್, ಬೇರೆಯವರು ಓದ್ತೀರಾ? ಓಕೆ. ಇದು ಏನಂದ್ರೆ ಈ ತಾರ್ಷೀಶ್ ಆದ್ರೆ ಸೌತ್ ಸ್ಪೇನ್ ನಲ್ಲಿ ಇರ್ತಾರೆ ಆಗಿನ ಕಾಲದಲ್ಲಿ. ದೇದಾನ್ ಯಾರು ಅಂತ ಹೇಳ್ಬೇಕಂದ್ರೆ ಇವನು ಕೂಶನ್ ಮಗ. ಕೂಶ್ ಅಂದ್ರೆ ಈಗ ಇಥಿಯೋಪಿಯಾ, ಅವರ ಮಗ. ಇವರು ನಾರ್ತ್ ಆಫ್ರಿಕನ್ ಟ್ರೈಬ್ ಅಂತ ಹೇಳ್ತೀವಿ. ಅದೇ ಜೆನೆಸಿಸ್ 10:7 ನಲ್ಲಿ ನಾವು ನೋಡ್ತೀವಿ. ಜೆನೆಸಿಸ್ 10:7. ಕೂಶನ ಸಂತಾನದವರು. ಸಿಸ್ಟರ್, ಬೇಕಾದ್ರೆ ನಿಮ್ಗಿದಾದ್ರೆ ನೀವು ಓದಮ್ಮ. ಪಕ್ಕದಲ್ಲಿ ಕೂತ್ಕೊಳ್ಳಿ, ಪಕ್ಕದಲ್ಲಿ ಕೂತ್ಕೊಳ್ಳಿ. ಸುಮಾರು ಹೆಸರುಗಳಿದೆ, ಪ್ರೊನೌನ್ಸಿಯೇಷನ್ಗಳು ಇದೆ ಹೆಸರುಗಳದ್ದು. ಕೂಶನ ಸಂತಾನದವರು ಸೇಬಾ, ಹವಿಲಾ, ಸಪ್ತ, ರಗ್ಮ, ಸಬಕ್ತ ಎಂಬ ಜನಾಂಗಗಳ. ರಗ್ಮ ಸಂತಾನದವರು ಶೇಬಾ, ದೇದನ ಎಂಬ ಜನಾಂಗಗಳು. ದೇದಾನ್ ಇವರೆಲ್ಲ ಏನಂತ ಹೇಳ್ಬೇಕಂದ್ರೆ, ಒಂದ್ ಕಡೆ ದೇದಾನ್ ಅರೇಬಿಯನ್ಸ್ ಅಂತಾನು ಹೇಳ್ತಾರೆ ಒಂದಕ್ಕೆ ಇದರಲ್ಲಿ, ಬಟ್ ಇವರು ನಾರ್ತ್ ಆಫ್ರಿಕನ್. ಇವರು ಅಂದ್ರೆ ಕೂಶನ ಮಗ ದೇದಾನ್, ತಾರ್ಷೀಸ್. ಇವರೆಲ್ಲ ಮರ್ಚೆಂಟ್ ಕಮ್ಯುನಿಟೀಸ್ಗಳು. ಇವರು ಆ ಫಿನೋಷಿಯಾ ಅಂತ ಹೇಳ್ತಿದ್ರಲ್ಲ, ಇವರೆಲ್ಲ ಮರ್ಚೆಂಟ್ಸ್. ಏನಾಗ್ತಿತ್ತು ಅಂತ ಹೇಳಿದ್ರೆ, ಇಂಥ ದೊಡ್ಡ ಇವರು ರಾಜರು ಕೊಳ್ಳೆ ಹೊಡೆದು ಆಸ್ತಿಗಳನ್ನು ಸಂಪಾದನೆ ಮಾಡ್ಕೊಂಡು ಬರುವಾಗ ಇವರು ರಸ್ತೆಯಲ್ಲಿ ಕಾಯ್ಕೊಂಡಿರುವಂಥದ್ದು ಇವರು ಮರ್ಚೆಂಟ್ಸ್ಗಳು. ಇವರೆಲ್ಲ ತೂರ್ ಅರ್ಸ ಇವರೆಲ್ಲ ಏನಂತ ಹೇಳ್ಬೇಕಂದ್ರೆ
ಆ ಕೊಳ್ಳೆ ಹೊಡ್ಕೊಂಡು ಬಂದಿದ್ದ ವಸ್ತುಗಳನ್ನ ಇವ್ರೇನ್ ಮಾಡ್ತಾರೆ, ಪರ್ಚೇಸ್ ಮಾಡೋದು ಇವ್ರ ಕೆಲಸ. ಅದು ಖುಷಿ. ನೀನೆಲ್ಲ ಮಾಡ್ಕೊಳಕ್ ಬಂದಿಯಾ ಅಂತ ಹೇಳಿದ್ರೆ ಏನಂತ ಹೇಳ್ಬೇಕಂದ್ರೆ ಆ ಖುಷಿಗೆ ಏನ್ ಮಾಡ್ತಾರೆ, ಅದನ್ನೆಲ್ಲ ಪರ್ಚೇಸ್ ಮಾಡೋದು. ಹಿಂಗೊಂದು ಏನೋ ಕಾಂಪೇನ್ ಆಗ್ತದೆ ಅಂದ್ರೆ ಅವ್ರಿಗೆ ತುಂಬಾ ಖುಷಿ. ಯಾಕಂದ್ರೆ ಅವ್ರಿಗೆ ತುಂಬಾ ಅಪಾರ ಆಸ್ತಿಗಳು ಅಲ್ಲಿ ಬರ್ತದೆ ಅಂದ್ರೆ ಅದು ತಗೊಂಡೋಗಿ ಬೇರೆ ದೇಶಗಳಿಗೆ ಏನ್ ಮಾಡ್ತಾರೆ ಇವರು ವರ್ತಕರು ಮಾರ್ತಾ ಇದ್ರು ಅಂತ ಹೇಳಿ ಇಲ್ಲಿ ನಾವು ತಾರ್ಷಿಶ್, ದೇದಾನ್ ಅಂತ ಹೇಳಿ ನಾವು ಇದೆಲ್ಲ ಸ್ಪೈನ್ ನಲ್ಲಿ ಇರೋಂಥದ್ದು ಮರ್ಚೆಂಟೈಸ್ ನೇಷನ್ಸ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದಕ್ಕೆ ತೂರು ಇದೇ ತರ ಅಂತ ಹೇಳ್ತಾರೆ. ತೂರ್ ದೇಶದ ದಾವಿದನ ಕಾಲದಲ್ಲಿ ತೂರ್ ದೇಶದ ಹೀರಾಮ ಅಲ್ವೇ, ಅವನು ಕಿಂಗ್. ಅವನೇನ್ ಮಾಡ್ತಾನೆ, ದಾವಿದ ಫ್ಲರಿಶ್ ಆಗಿದ್ದೇನೆ ಏನ್ ಮಾಡ್ತಾನೆ ಅಂತ ಹೇಳ್ಬೇಕಂದ್ರೆ ಅವನಿಗೆ, ನಿನಗೆ ಅರಮನೆ ಕಟ್ಟಕ್ಕೆ ಏನ್ ಮಾಡು, ನಾನು ಮರಗಳನ್ನ ಸಪ್ಲೈ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡ್ತಾರೆ, ಡೀಲ್ ಮಾಡೋಂಥದ್ದು ಇದು ನಾವು ನೋಡ್ತೀವಿ. ಇದಾದಾಗ ಇಲ್ಲಿ ಏನಾಗ್ತದೆ ಅಂದ್ರೆ ದೇವರು ಈಗ ಇಂಟರ್ಫಿಯರ್ ಆಗ್ತಾರೆ, ಕೌಂಟರ್ ಅಟ್ಯಾಕ್ ನೋಡ್ಬೇಕಂದ್ರೆ ಅದೇ ಎಜ್ಕೇಲ 38:14-16. ಈಗಿರಲು ನರಪುತ್ರನೇ, ನೀನು ಗೋಗನಿಗೆ ಈ ದೈವೋಕ್ತಿಯನ್ನು ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರಾದ ಇಸ್ರಾಯೇಲ್ಯರು ನೆಮ್ಮದಿಯಾಗಿ ವಾಸಿಸುವ ಕಾಲದಲ್ಲಿ ಆ ನೆಮ್ಮದಿಯು ನಿನಗೆ ಗೊತ್ತಾಗುವುದಲ್ಲವೇ? ನೀನು ನಿನ್ನ ಸ್ಥಳವನ್ನು ಬಿಟ್ಟು ಅಶ್ವಬಲದ ಮಹಾ ಸೈನ್ಯವಾಗಿ ಗುಂಪು ಕೂಡಿದ ಬಹು ಜನಾಂಗಗಳೊಡನೆ ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬಂದು ನನ್ನ ಜನರಾದ ಇಸ್ರಾಯೇಲ್ಯರ ಮೇಲೆ ಬಿದ್ದು ಕಾರ್ಮುಗಿಲನೋಪಾದಿಯಲ್ಲಿ ದೇಶವನ್ನು ಮುಚ್ಚಿಬಿಡುವೆ. ಗೋಗನೇ, ಜನಾಂಗಗಳ ಕಣ್ಣೆದುರಿಗೆ ನಿನ್ನ ನಾಶನದಿಂದ ನನ್ನ ಗೌರವವನ್ನು ಕಾಪಾಡಿಕೊಂಡು ನಾನೇ ಯೆಹೋವನೆಂದು ಜನಾಂಗಗಳಿಗೆ ಗೋಚರವಾಗುವಂತೆ ನಾನು ನಿನ್ನನ್ನು ಕಾಳಾನುಕಾಳಕ್ಕೆ ನನ್ನ ದೇಶದ ಮೇಲೆ ಬೀಳ ಮಾಡುವೆನು. ಹೌದು, ಇದು ಒಂದು ಫೈನಲ್ ಅಟ್ಯಾಕ್ ಅಲ್ಲ. ಆಗಾಗ ಏನ್ ಮಾಡ್ತಾ ಇರ್ತಾರೆ, ಬಿದ್ದಿವರು ಇದು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ನನ್ನ ನಾಮ ಮಹಿಮೆ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ನಿನ್ನನ್ನ ಬರ್ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಆಗ ದೇವರು ಒಂದು ಮಿರಾಕಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಇವ್ರ ಮಧ್ಯದಲ್ಲಿ ಅದು ಹೆಂಗೆ ಅಂತ ಗೊತ್ತಿಲ್ಲ. ದೇವ್ರ ಹಿಂದೆ ಯುದ್ಧಗಳನ್ನಲ್ಲಿ ಏನ್ ಮಾಡ್ತಾರೆ, ತುಂಬಾ ಮಿರಾಕಲ್ ಮಾಡಿ ನೇಚರ್ ಅಂದ್ರೆ ಇಂಟರ್ಫಿಯರ್ ಆಗ್ತದೆ. ಕೆಲವು ಬರಾಕನ್ ಜೊತೆಗಳು ದೊಡ್ಡ ಮಳೆ ಬಂದ್ಬಿಡ್ತದೆ. ಸೀಸರ್ ಏನ್ ಮಾಡ್ತಾರೆ, ಕೊಚ್ಕೊಂಡು 900 ರಥಗಳು ಕೊಚ್ಕೊಂಡು ಹೋಗುವಂಥದ್ದನ್ನ ನಾವು ನೋಡ್ತೀವಿ. ಆಮೇಲೆ ಮಿದಿಯಾನ್ರಿಗೆ ನೋಡ್ಬೇಕಂದ್ರೆ ಯಾರು, ಗಿಡಿಯೋನ್ ಅಲ್ವೇ, ಅವ್ರು ಏನ್ ಮಾಡ್ಬಿಡ್ತಾರಂದ್ರೆ ಅವ್ರು ಏನ್ ಹೇಳ್ತಾರೆ, ಒಂದ್ ಮಡಕೆ ಕೊಂಬು ಲೈಟ್ ಅಲ್ವೇ, ಅದ್ ಮಡಕೆ ಹೊಡೆದ್ಬಿಟ್ಟು ಲೈಟ್ ಎತ್ಬಿಟ್ಟು ಕೊಂಬು ಊದೋದು. ಕೊಂಬು ಊದಿದ್ರೆ ಏನಾಗ್ತದೆ, ಅವರು ಮಿದಿಯಾನ್ಸ್ ಅವ್ರವ್ರೇ ಏನ್ ಮಾಡ್ತಾರೆ, ಕನ್ಫ್ಯೂಸ್ ಆಗ್ಬಿಟ್ಟು ಅವ್ರವರೇ ಹೊಡ್ಕೊಂಡು ಏನಾಗ್ತದೆ, ಕೊಚ್ಕೊಂಡು ಹೋಗ್ತಾರೆ. ಇದು ಅದೇ ತರ ಆಗ್ತದೆ ಅಂತ ಲಾಸ್ಟ್ ಅಲ್ಲಿ ದೇವ್ರು ಏನ್ ಮಾಡ್ತಾರೆ, ಒಂದು ಕನ್ಫ್ಯೂಷನ್ ತರ್ತಾರೆ. ಅದೆಲ್ಲ ಏನ್ ಮಾಡ್ತಾರೆ, ಅವ್ರವ್ರೇ ಹೊಡ್ಕೊಂಡು ಏನಾಗ್ತಾರೆ, ಸತ್ತು ಹೋಗ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದನ್ನ ಮಾರ್ವಲಸ್ ಥಿಂಗ್ ಅಂತ ಹೇಳ್ತಾರೆ, ದೇವರು ಮಾಡುವಂಥದ್ದು. ಅದನ್ನ ಮೀಕಾ 7ನೇ ಅದ್ಭುತಗಳನ್ನು ತೋರಿಸುವೆನು. ಮುಂದೆ ಜನಾಂಗಗಳವರು ನೋಡಿ, ಹೌದು, ಐಗುಪ್ತ ದೇಶದಲ್ಲಿ ನೀವು ಪಾರಾಗಿ ಬಂದ ಕಾಲದ ನಾನು ತೋರಿಸಿದಂತ ಅದ್ಭುತಗಳನ್ನ ಏನ್ ಮಾಡ್ತೀನಿ, ನಾನು ಮತ್ತೆ ತೋರಿಸ್ತೀನಿ. ಇಂಟರ್ಫಿಯರ್ ಆಗ್ತಾರೆ ಅಂತ ಹೇಳ್ತಾರೆ. ನಾನು ಮುಂದೆ ಹೇಳ್ತಾರೆ, ಒಂದು ಅಪರೂಪದ ಸಂಗತಿ, ನಾನು ನಿಮ್ಮ ಮಧ್ಯದಲ್ಲಿ ಒಂದು ಕೆಲಸ ಮಾಡ್ತೀನಿ, ಅದೆಲ್ಲ ರಿವರ್ಸ್ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ರೆವಲ್ಯೂಷನ್ 16:18-21, ಪ್ರಕಟಣೆ 16. ಆಗ ಮಿಂಚುಗಳು, ವಾಣಿಗಳು, ಗುಡುಗುಗಳು ಉಂಟಾದವು. ಇದಲ್ಲದೆ ಮಹಾ ಭೂಕಂಪವಾಯಿತು. ಮನುಷ್ಯರು ಭೂಮಿಯ ಮೇಲೆ ಇಂದಂದಿನಿಂದ ಅಂತ ದೊಡ್ಡ ಭೂಕಂಪವಾಗಲಿಲ್ಲ. ಮಹಾಪಟ್ಟಣವು 3 ಭಾಗವಾಯಿತು. ಜನಾಂಗಗಳ ಪಟ್ಟಣಗಳು ಬಿದ್ದವು. ಇದಲ್ಲದೆ ದೇವರು ದೊಡ್ಡ ಬಾಬೇಲನ್ನು ಜ್ಞಾಪಿಸಿಕೊಂಡು ತನ್ನ ಉಗ್ರಕೋಪವೆಂಬ ದ್ರಾಕ್ಷಾರಸದ ಪಾತ್ರೆಯನ್ನು ಅವಳಿಗೆ ಕುಡಿಯಲು ಕೊಟ್ಟನು. ಆಗ ದ್ವೀಪಗಳೆಲ್ಲ ಓಡಿ ಹೋದವು, ಬೆಟ್ಟಗಳು ಸಿಕ್ಕದೆ ಹೋದವು. ಇದೆಲ್ಲ ದೊಡ್ಡ ಭೂಕಂಪ ಅಂದ್ರೆ ಸೋಷಿಯಲ್ ರೆವಲ್ಯೂಷನ್ಸ್ ಅಂತ ಹೇಳ್ತಾರೆ. ಅದೆಲ್ಲ ಆಗ್ತದೆ ಆ ಟೈಮ್ ಆಗ್ತದೆ ಅಂತ ಹೇಳಿದ್ರೆ
ಬೆಟ್ಟಗಳು ಓಡಿ ಹೋದವು ಅಂದ್ರೆ ಕಿಂಗ್ಡಮ್ಸ್ ಎಲ್ಲ ಏನಾಗ್ತದೆ, ವ್ಯಾನಿಶ್ ಆಗ್ತದೆ ಅಂತ ಹೇಳಿ ಇದು ದೇವರು ಒಂದು ಅದ್ಭುತ ಮಾಡ್ತಾರೆ. ಮಾಡಿದಾಗ ಇದನ್ನ ಇದೇ ರೆವಲ್ಯೂಷನ್ 16 ರೆಫರೆನ್ಸ್ ಕೊಡ್ತಾರೆ. ಇದು ಯಾವಾಗ ಆಗ್ತದೆ ಅಂದ್ರೆ ಒಂದು ಟೈಮ್ ಫ್ರೇಮ್ ಯಾವಾಗ ಆಗ್ತದೆ ಅಂತ ಹೇಳ್ಬೇಕಂದ್ರೆ ಟೈಮ್ ಆಫ್ ದಿ ಎಂಡ್ ಅಲ್ವೇ, ಏನಂದ್ರೆ ಗ್ರೇಟ್ ಟೈಮ್ ಆಫ್ ಟ್ರಿಬ್ಯುಲೇಷನ್, ಅದು ಲಾಸ್ಟ್ ಪಾರ್ಟ್ ನಲ್ಲಿ ಇಸ್ರೇಲ್ ನಲ್ಲಿ ಈ ಸಂಗತಿಗಳು ಆಗ್ತದೆ. ಅಲ್ಲಿಂದ ನೆಕ್ಸ್ಟ್ ಮಿಲೇನಿಯಂ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಬಿಫೋರ್ ಸ್ಟಾರ್ಟ್ ಆಫ್ ದಿ ಮಿಲೇನಿಯಂ ಅಂಡ್ ದಿ ಎಂಡ್ ಆಫ್ ದಿ ಏನ್ ಹೇಳ್ತಾರೆ ಅಂದ್ರೆ ಹಾರ್ವೆಸ್ಟ್ ಪೀರಿಯಡ್ ಅಥವಾ ಟೈಮ್ ಆಫ್ ಟ್ರಬಲ್, ಈ ಸಂಗತಿ ನಡೀತದೆ ಅಂತ ಹೇಳಿ ಪ್ರಪೋಸ್ ಮಾಡಿರುವಂತದನ್ನ ನಾವು ನೋಡ್ತೀವಿ. ಇಲ್ಲಿಂದ ನಾವು ಮುಂದಕ್ಕೆ ನೋಡ್ಬೇಕಂದ್ರೆ ನೆಕ್ಸ್ಟ್ ನಾವು ನೋಡಂಥದ್ದು ಯಾವುದು ಅಂತ ಹೇಳ್ಬೇಕಂದ್ರೆ ಎಜಿಕೇಲ 39ನೇ ಅಧ್ಯಾಯದಲ್ಲಿ ಇಲ್ಲಿ ನಾವು ನೋಡ್ತೀವಿ. ಇವರು ಎಲ್ಲ ಸತ್ವವಾಗಿ ಇದಾಗ್ತಾರೆ ಅಂತ ಹೇಳಿ ಇಲ್ಲಿ 23ವರೆಗೆ ಓದಿದ್ರೆ ಸಿಸ್ಟರ್, 17 to 23 ಓದುವಲ್ಲ. ಆ ಗಂಧಕ, ಮಳೆ ಇವೆಲ್ಲ ಎಲ್ಲಿ ಬರ್ತದೆ ಅಂದ್ರೆ ಈಗ ನಾವು ಪ್ರಕಟಣೆ ನೋಡ್ದಂಗೆ ಅದೇ ಸಿಂಪ್ಟಮ್ಗಳು ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಏನಂದ್ರೆ ದೇವರು ತನ್ನ ಮಹಿಮೆಯನ್ನ ಅಲ್ಲಿ ತೋರ್ಪಡಿಸ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತದೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಎಫೆಕ್ಟ್ಗಳು ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ ಅದೇ ಎಜಿಕೇಲ 39, 1 to 7. ನರಪುತ್ರನೇ, ನೀನು ಗೋಗನಿಗೆ ವಿರುದ್ಧವಾಗಿ ಈ ದೈವೋಕ್ತಿಯನ್ನು ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್, ಮೇಷೆಕ್, ತೂಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ಮುಂದರಿಸಿ ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬರಮಾಡಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ನುಗ್ಗಿಸಿ ನಿನ್ನ ಎಡಗೈಯೊಳಗಿಂದ ಬಿಲ್ಲನ್ನು ಹೊಡೆದು ಹಾಕಿ ನಿನ್ನ ಬಲಗೈಯೊಳಗಿಂದ ಬಾಣಗಳನ್ನು ಉದರಿಸಿ ಬಿಡುವೆನು. ನೀನು ನಿನ್ನ ಎಲ್ಲಾ ಗುಮ್ಮಿಗಳಿಗೂ ನಿನ್ನೊಂದಿಗಿರುವ ಜನಾಂಗಗಳು ಇಸ್ರಾಯೇಲಿನ ಪರ್ವತಗಳಲ್ಲಿ ಬಿದ್ದು ಬಿಡುವಿರಿ. ನಾನು ನಿಮ್ಮನ್ನು ಮಾಂಸ ತಿನ್ನುವ ಬಗೆಬಗೆಯ ಅಕ್ಕಿಗಳಿಗೂ ಭೂಜಂತುಗಳಿಗೂ ಆಹಾರ ಮಾಡುವೆನು. ನೀವು ಬಯಲಿನಲ್ಲಿ ಬೀಳುವಿರಿ. ನಾನೇ ಅಪ್ಪಣೆ ಕೊಟ್ಟಿದ್ದೇನಲ್ಲ. ಇದು ಕರ್ತನಾದ ಯೆಹೋವನ ನುಡಿ. ನಾನು ಮಾಗೋಗ್ ದೇಶದ ಮೇಲೂ ಕರಾವಳಿಯ ಸೀಮೆಗಳಲ್ಲಿ ನಿರ್ಭಯವಾಗಿ ವಾಸಿಸುವವರ ಮೇಲೂ ಬೆಂಕಿಯನ್ನು ಕಳುಹಿಸುವೆನು. ಆಗ ನಾನೇ ಯೆಹೋವನು ಎಂದು ಅವರಿಗೆ ನಿಶ್ಚಿತವಾಗಿರುವುದು. ಈಗ ಏನಾಗ್ತದೆ ಅಂದ್ರೆ ಇಲ್ಲೊಂದು ದೊಡ್ಡ ಫೀಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ 4ನೇ ವಚನದಲ್ಲಿ. ಅವನ್ನೆಲ್ಲ ಎಣಗಳು ಕಾರ್ಕಸ್ಗಳು ಬಿದ್ದಿರ್ತದೆ. ಆಗ ಪಕ್ಷಿಗಳಿಗೆ ನಾನು ದೊಡ್ಡ ಏನ್ ಹೇಳ್ತಾ ಔತಣ ನಾನು ಕೊಡ್ತೀನಿ ಅಂತ ಇದನ್ನ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಈ ಫೀಸ್ಟ್ ವಿಷಯದಲ್ಲಿ ನೋಡ್ಬೇಕಂದ್ರೆ ರೆವಲ್ಯೂಷನ್ 19ನಲ್ಲೂ ಇದೇ ಮಾತು ಹೇಳ್ತಾರೆ, 19, 17 and 18. ಆಮೇಲೆ ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ಆತನು ಮಹಾಶಬ್ದದಿಂದ ಕೂಗುತ್ತಾ ಆಕಾಶದಲ್ಲಿ ಹಾರಾಡುವ ಎಲ್ಲಾ ಪಕ್ಷಿಗಳಿಗೆ, ಬನ್ನಿರಿ, ದೇವರು ಮಾಡಿಸುವ ಮಹಾಭೋಜನಕ್ಕೆ ಕೂಡಿ ಬನ್ನಿರಿ. 18 ಅಲ್ವೇ? ರಾಜರ ಮಾಂಸವನ್ನು, ಸಹಸ್ರಾಧಿಪತಿಗಳ ಮಾಂಸವನ್ನು, ಪರಾಕ್ರಮಶಾಲಿಗಳ ಮಾಂಸವನ್ನು, ಕುದುರೆಗಳ ಮಾಂಸವನ್ನು, ರಾಹುತರ ಮಾಂಸವನ್ನು, ಸ್ವತಂತ್ರರು, ದಾಸರು, ದೊಡ್ಡವರು, ಚಿಕ್ಕವರ ಇವರೆಲ್ಲರ ಮಾಂಸವನ್ನು ತಿನ್ನುವುದಕ್ಕೆ ಬನ್ನಿರಿ ಎಂದು ಹೇಳಿದನು. ಗ್ರೇಟ್ ಫೀಸ್ಟ್ ಅಂತ ಹೇಳ್ತಾರೆ. ಯೆಹೋವನು ಯಾರಿಗ್ ಮಾಡ್ತಾರೆ? ಪ್ರಾಣಿಗಳಿಗೆ ಮಾಡ್ತಾರೆ, ಆ ಬಿದ್ದಿದ್ದು ಹತರಾದವ್ರನ್ನ. ಇದು ಸಿಂಬಾಲಿಕ್ ಆಗಿ ಈ ವಿಷಯಗಳನ್ನ ಹೇಳ್ತಾರೆ. ಅದಾದ ನಂತರ ಇವ್ರೇನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಈ ಇದನ್ನ ಏನ್ ಮಾಡ್ತಾರಂದ್ರೆ ನೆಕ್ಸ್ಟ್ ನಾವು ಇದಕ್ಕೆ ಬಂದ್ಬಿಡೋಣ. ಅದೇ ಎಜಿಕೇಲ 39, 17ರಿಂದ 20. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನರಪುತ್ರನೇ. ಅದಕ್ಕೂ ಮುಂಚೆ ಬೇಕಾದ್ರೆ ಅದು ನಾವು ನೆಕ್ಸ್ಟ್ ನೋಡ್ತೀವಿ. ಓದಿ ಸಿಸ್ಟರ್, 17ರಿಂದ 20. ಎಲ್ಲಾ ಬಗೆಯ ಪಕ್ಷಿಗಳಿಗೂ ಸಮಸ್ತ ಭೂಜಂತುಗಳಿಗೂ ಹೀಗೆ ನುಡಿ, ನೀವು ಕೂಡಿ ಬನ್ನಿರಿ. ನಾನು ಇಸ್ರಾಯೇಲಿನ ಪರ್ವತಗಳ ಮೇಲೆ ನಿಮಗಾಗಿ ಮಾಡುವ ಮಹಾಯಜ್ಞಕ್ಕೆ ಎಲ್ಲಾ ಕಡೆಯಿಂದಲೂ ನೆರೆದು ಬಂದು ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯಿರಿ. ಟಗರು, ಕುರಿ, ಓತ, ಹೋರಿ, ಅಂತೂ ಬಾಷಾನಿನ ಕೊಬ್ಬಿದ ಪಶುಗಳು, ಅಂದರೆ ಬಲಿಷ್ಠರು, ಭೂಪತಿಗಳು, ಇವರ ಮಾಂಸವು ರಕ್ತವು ನಿಮಗೆ ಸಿಕ್ಕುವವು. ನಾನು ನಿಮಗೋಸ್ಕರ ವಧಿಸಿರುವ ಯಜ್ಞ ಪಶುಗಳ ಮಾಂಸವನ್ನು ಹೊಟ್ಟೆ ತುಂಬ ತಿನ್ನುವಿರಿ. ರಕ್ತವನ್ನು
ಆಮೇಲೇರಿ ಕುಡಿಯುವಿರಿ. ನಾನು ಸಿದ್ಧಪಡಿಸುವ ಆ ಔತಣದಲ್ಲಿ ಕುದುರೆ, ರಾಹುತ, ಶೂರ, ಸಕಲ ವಿಧವಾದ ಸೈನಿಕ ಇವರನ್ನು ಬೇಕಾದಷ್ಟು ಭಕ್ಷಿಸುವಿರಿ. ಇದು ಕರ್ತನಾದ ಯೆಹೋವನ ನುಡಿ. ಇದು ಗ್ರೇಟೆಸ್ಟ್ ಫೀಸ್ಟ್ ಅಂತ ಹೇಳ್ತಾರೆ. ಅವರು ಪ್ರಾಣಿ ಪಕ್ಷಿಗಳಿಗೆ ಏನ್ ಮಾಡ್ತಾರೆ, ಅದನ್ನ ಕೊಡ್ತಾರೆ. ಅಂದ್ರೆ ಹಂಗೆ ಗೋಗನ್ನ ಇದೇನಾಗ್ತದೆ, ಎಲ್ಲ ಸೈನ್ಯಗಳು ಬಿದ್ದಿರ್ತಾರೆ. ಆಗ ಇದನ್ನ ಬನ್ರಿ ಅಂತ ಹೇಳಿ ಯೆಹೋವನು ಮಾಡುವಂತ ದೊಡ್ಡ ಔತಣ ಅಂತೇಳಿ ಇದು ಪ್ರಕಟಣೆಯಲ್ಲಿ ಹೇಳ್ತಾರೆ. ಇಲ್ಲೂ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಅದಾದ ನಂತರ ನೋಡ್ಬೇಕಂದ್ರೆ ಗೋಗನ್ಗೆ ಬರಿಯಲ್ ಪ್ಲೇಸ್ಗಳು. ಅದಕ್ಕೂ ಮುಂಚೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ವೆಪನ್ಸ್ಗಳನ್ನ ನೆಕ್ಸ್ಟ್ ಆಚೆ ಬಂದ್ಬಿಟ್ಟು ಸುಟ್ಟಾಕ್ತಾರೆ ಅಂತ ಹೇಳಿ. ಅದನ್ನ ಅದೇ 39 8ರಿಂದ 10. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ ಬಂತು, ಸಂಭವಿಸಿತು, ನಾನು ಮುಂತಿಳಿಸಿದ ದಿನವೂ ಇದೆ. ಇಸ್ರಾಯೇಲಿನ ಪಟ್ಟಣಗಳ ನಿವಾಸಿಗಳು ಬಯಲಿಗೆ ಹೊರಟು ಶತ್ರುವಿನ ಆಯುಧಗಳಿಗೆ ಬೆಂಕಿ ಇಕ್ಕಿ ಸುಟ್ಟು ಬಿಡುವರು. ಹೌದು, ಖೇಡ್ಯ, ಗುರಾಣೆ, ಬಿಲ್ಲು, ಬಾಣ, ದೊಣ್ಣೆ, ಈಟಿ ಇವುಗಳನ್ನು 7 ವರ್ಷಗಳ ತನಕ ಸುಡುತ್ತಲೇ ಬರುವರು. ಕಾಡಿನಿಂದ ಸೌದೆಯನ್ನು ತರಬೇಕಾಗುವುದಿಲ್ಲ, ವನದಲ್ಲಿ ಮರವನ್ನು ಕಡಿಯಬೇಕಾಗುವುದಿಲ್ಲ. ಆಯುಧಗಳನ್ನೇ ಉರಿಸುವರು. ತಮ್ಮನ್ನು ಸೂರೆ ಮಾಡಿದವರನ್ನು ತಾವು ಸೂರೆ ಮಾಡುವರು, ತಮ್ಮನ್ನು ಕೊಳ್ಳೆ ಹೊಡೆದವರನ್ನು ತಾವು ಕೊಳ್ಳೆ ಹೊಡೆಯುವರು. ಇದು ಕರ್ತನಾದ ಯೆಹೋವನ ನುಡಿ. ಹೌದು, ಆ ವೆಪನ್ಸ್ಗಳು ಅವ್ರು ಬಿಟ್ಟು ಹೋಗಿರ್ತಾರಲ್ಲ, ಅದನ್ನೇನ್ ಮಾಡ್ತಾರೆ ಅಂದ್ರೆ 7 ವರ್ಷ ಏನ್ ಮಾಡ್ತಾರೆ ಅಂದ್ರೆ ಸುಟ್ಟಾಕ್ತಾ ಇರ್ತಾರೆ. ಅಂದ್ರೆ ಕಂಪ್ಲೀಟ್ ವೆಪನ್ಗಳನ್ನ ಸುಟ್ಟಾಕ್ತಾರೆ ಅಂತ ಹೇಳ್ತಾರೆ ಅಲ್ವೇ. ಯೆಶಾಯ 2ರಲ್ಲಿ ಹೇಳ್ತದಲ್ವೇ, ಅವ್ರು ಏನ್ ಮಾಡ್ತಾರೆ, ಬರ್ಜಿಗಳನ್ನ ಕುಡುಗೋಲನ್ನ ಕುಲುಮೆಗೆ ಹಾಕಿ ಏನ್ ಮಾಡ್ತಾರೆ, ಕುಡುಗೋಲನ್ನಾಗಿ ನೇಗಿಲುಗಳನ್ನಾಗಿ ಮಾಡ್ತಾರೆ. ಪೀಸ್ಫುಲ್ ಪರ್ಪಸ್. ದೇರ್ ವಿಲ್ ಬಿ ನೋ ಪ್ರಾಕ್ಟೀಸ್ ಆಫ್ ವಾರ್ ಅಂತ ಹೇಳ್ತಾರೆ. ಯುದ್ಧಾಭ್ಯಾಸವು ಇನ್ನು ಇರುವುದೇ ಇಲ್ಲ ಅಂತ ಹೇಳಿ ಮುಂದೆ ಇಲ್ಲಿಂದನೇ ಅದೆಲ್ಲ ಪ್ರಾರಂಭ ಆಗುವಂಥದ್ದನ್ನ ಇಲ್ಲಿ ನೋಡ್ತೀವಿ. ಅದಾದ್ಮೇಲೆ ದೇಶ ಶುದ್ಧಿ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಗೋಗನ್ಗೆ ಬರಿಯಲ್ ಪ್ಲೇಸ್ ಒಂದು ಇದು ಮಾಡ್ತಾರೆ. ಅದ್ಯಾವ್ದಂದ್ರೆ ಈಸ್ಟ್ ಆಫ್ ಜೋರ್ಡಾನ್ ಅಂತ ಹೇಳ್ತಾರೆ, ನದಿನಲ್ಲಿ ಆಚೆ ಕಡೆ. ಅದನ್ನ ಎಜ್ಕೇಲ 39 11ರಿಂದ 16ರಲ್ಲಿ ನಾವು ನೋಡ್ತೀವಿ. ಆ ದಿನದಲ್ಲಿ ನಾನು ಇಸ್ರೇಲಿನೊಳಕ್ಕೆ ಲವಣ ಸಮುದ್ರದ ಮೂಡನ ದಿಕ್ಕಿನಲ್ಲಿ ಪ್ರಯಾಣಿಕರ ಮಾರ್ಗವಾದ ತಗ್ಗನ್ನು ಗೋಗನಿಗೆ ಉಳುವ ಸ್ಥಳವನ್ನಾಗಿ ಏರ್ಪಡಿಸುವೆನು. ಅಲ್ಲಿ ಪ್ರಯಾಣ ಮಾಡಲು ಆಗುವುದಿಲ್ಲ. ಅಲ್ಲೇ ಗೋಗನನ್ನು ಅವನ ಸಮೂಹವೆಲ್ಲವನ್ನು ಊನಿಡುವರು. ಅದು ಗೋಗನ ಸಮೂಹದ ತಗ್ಗು ಅನ್ನಿಸಿಕೊಳ್ಳುವುದು. ಇಸ್ರಾಯೇಲ್ಯರು ದೇಶವನ್ನು ಶುದ್ಧ ಮಾಡುವುದಕ್ಕಾಗಿ 7 ತಿಂಗಳು ಅವರನ್ನು ಊನಿಟ್ಟಲೇ ಇರುವರು. ಹೌದು, ದೇಶದ ಸಕಲ ಪ್ರಜೆಗಳು ಅವರನ್ನು ಊಳಿಬಿಡುವರು. ಹೀಗೆ ನಾನು ಪ್ರಖ್ಯಾತಿಗೊಳ್ಳುವಾಗ ನನ್ನ ಜನರಿಗೆ ಹೆಸರುವಾಸಿಯಾಗುವುದು. ಇದು ಕರ್ತನಾದ ಯೆಹೋವನ ನುಡಿ. ತರುವಾಯ ಅವರು ದೇಶವನ್ನು ಶುದ್ಧ ಮಾಡುವುದಕ್ಕೆ ತಕ್ಕವರನ್ನು ಆರಿಸಿ, ನೀವು ದೇಶದಲ್ಲಿ ತಿರುಗುತ್ತಾ ನೆಲದ ಮೇಲೆ ಮಿಕ್ಕಿರುವ ಎಲುಬುಗಳನ್ನು ಊನಿಡಿರೆಂದು ನಿಯತವಾಗಿ ನೇಮಿಸುವರು. 7 ತಿಂಗಳುಗಳು ಕಳೆದ ಕೂಡಲೇ ಇವರು ಆ ಹುಡುಕುವ ಕೆಲಸವನ್ನು ತೊಡಗುವರು. ದಾರಿಗಳಲ್ಲಿ ಯಾವನೇ ಆಗಲಿ ಪ್ರಯಾಣ ಮಾಡುತ್ತಿರುವ ಮನುಷ್ಯನ ಎಲುಬನ್ನು ಕಂಡರೆ ಅಲ್ಲಿ ಒಂದು ಗುರುತನ್ನು ನಿಲ್ಲಿಸುವನು. ಊನಿಡುವವರು ಗೋಗನ ಸಮೂಹದ ತಗ್ಗಿನಲ್ಲಿ ಅದನ್ನು ಊನುವ ತನಕ ಆ ಗುರುತು ಹಾಗೆ ನಿಂತಿರುವುದು. ಇದಲ್ಲದೆ ಒಂದು ಪಟ್ಟಣಕ್ಕೆ ಸಮೂಹಪುರವೆಂಬ ಹೆಸರಾಗುವುದು. ಹೀಗೆ ದೇಶವನ್ನು ಶುದ್ಧ ಮಾಡುವರು. ಇದು ಏನಂತ ಹೇಳ್ಬೇಕಂದ್ರೆ, ಹಿಂದೆ ಇಸ್ರೇಲ್ನಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳ್ಬೇಕಂದ್ರೆ, ಈ ಹಬ್ಬ ಬರ್ಬೇಕಂದ್ರೆ ಇವ್ರು ಪರಿಶುದ್ಧರಾಗ್ಬೇಕು, ಯಾವುದೇ ಅಶುದ್ಧತೆನ ಅವ್ರು ಮಾಡ್ಕೊಳಂಗಿಲ್ಲ. ಆಗ ಏನ್ ಮಾಡ್ತಿದ್ರು ಅಂದ್ರೆ, ಎಲ್ಲೆಲ್ಲಿ ಗೋರಿಗಳು ಸಮಾಧಿಗಳು ಇರ್ತದೆ ಅದನ್ನೇನ್ ಮಾಡ್ತಾರೆ, ಸುಣ್ಣ ಹಚ್ತಾ ಇದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ಯಾರೋದು ಇದು ಗೋರಿ, ಇದು ಟಚ್ ಮಾಡಬಾರ್ದು. ಅವ್ರು ಪ್ರಯಾಣ ಮಾಡುವಾಗ ಏನಾದ್ರು ಒಂದು ಮೂಳೆ ಟಚ್ ಆದ್ರೆ ಅವ್ರು ಅಶುದ್ಧ ಆಗ್ತಿದ್ರು. ಅವ್ರು ಯೆರೂಸಲೇಮಿಗೆ ಬಂದು ಮೊದಲು ಏನ್ ಮಾಡ್ಬೇಕಾಗಿತ್ತು, ಅವ್ರನ್ನ ಶುದ್ಧೀಕರಣ ಮಾಡ್ಕೊಳ್ಬೇಕಾಗ್ತಿತ್ತು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಎಲ್ಲಾ ಕಡೆ ಗುರ್ತು ನಿಲ್ಸವ್ರಂತ ಏನಿದೆ ಅಂತ ಹೇಳಿ. ಇದು ಹಿಂದೆ ಇದ್ದಿದ್ದ ಪ್ರಾಕ್ಟೀಸ್. ಈ ಮುಂದೆ ಇದು ಸಾಂಕೇತಿಕವಾಗಿ ಅಲ್ಲಿ ಹೇಳುವಂಥದ್ದು. ಯಾಕಂದ್ರೆ ಅದು ಪವಿತ್ರ ನೆಲ ಏನಾಗ್ಬೇಕು, ಇಸ್ರೇಲ್ ಅದಾಗ್ಬೇಕಂದ್ರೆ ಈ ಒಂದು ಹಿಂದಿನ ಒಂದು ಪ್ರಾಕ್ಟೀಸ್ಗೆ ಅಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಹೀಗೆ ಗೋಗನೆಲ್ಲ ಉಳಿದಿಟ್ಟು ದೇಶನ ಕ್ಲೆನ್ಸ್ ಮಾಡ್ತಾರೆ ಅಂತ ಇದೆಲ್ಲ ಪ್ರಾಫಿಟಿಕಲ್ ಆಗಿ ಹೇಳ್ತಿದ್ದಾರೆ. ಅದು ಹೇಗೆ ನೆರವೇರ್ತದೆ, ನಾವೇನು ಮಾಡ್ಬೇಕು, ಆ ದಿನ ಕೈಕೊಂಡು ಅದು ನೋಡ್ಬೇಕು
ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದಾಗುವಾಗ ದೇವರು ಫೈನಲ್ ರೆಸ್ಟೋರೇಷನ್ ಮಾಡ್ಬೇಕಂದ್ರೆ ಒಂದು ಅದ್ಭುತ ಕಾರ್ಯ ಅಲ್ವೇ? ಯೆಶಾಯ 29:29 ನಾನೊಂದು ಅಪರೂಪದ ಕಾರ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ವಿಷಯ 29. 29-21. ಅಪಸಾಕ್ಷಿಯಿಂದ ತಪ್ಪು ಹೊರೆಸುವರು, ಚಾವಡಿಯಲ್ಲಿ ದೋಷವನ್ನು ಖಂಡಿಸುವವನಿಗೆ ಊರುಲೊಡ್ಡುವವರು, ನ್ಯಾಯವಂತನ ನ್ಯಾಯವನ್ನು ಸುಮ್ಮನೆ ತಪ್ಪಿಸುವವರು ಆಗಿರುವ ಅಧರ್ಮ ನಿರತರೆಲ್ಲ ನಿರ್ಮೂಲರಾಗುವರು. ಕ್ಷಮಿಸಿ, 28-21. ಯೆಹೋವನು ಈಗ ಅಪರೂಪವಾದ ತನ್ನ ಕೆಲಸವನ್ನು ನಡೆಸಬೇಕೆಂತಲೂ ಅಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕೆಂತಲೂ ಪೆರಾಚಿಮ್ ಬೆಟ್ಟದಲ್ಲಿ ಎದ್ದಂತೆ ಹೇಳುವನು. ಅಷ್ಟೇ ದೇವರು ಇವ್ರ ಮಧ್ಯದಲ್ಲಿ ಅಪರೂಪವಾದ ಕಾರ್ಯ ಒಂದು ಮಾಡ್ತಾರಂತೆ. ಸ್ಟ್ರೇಂಜ್ ಆಕ್ಟ್ ಅಂತ ಹೇಳ್ತಾರೆ. ಆಗ ಎಲ್ಲ ರಿವರ್ಸ್ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ರಿವರ್ಸ್ ಆಗಿ ಎಲ್ಲ ದೇವ್ರ ಕಡೆ ತಿರ್ಕೊಡೋದಕ್ಕೆ ಯೆಹೋವನ ನಾಮ ಇದೇ ಹೇಳೋದು. ನನ್ನ ನಾಮವನ್ನು ಏನ್ ಮಾಡ್ತೀನಿ, ನಾನು ಪ್ರಚುರ ಪಡಿಸ್ತೀನಿ. ಎಲ್ಲರೂ ನಾನೇ ಯೆಹೋವನೆಂತೂ ಅದು ಹೆಂಗೆ ಗೊತ್ತಾಗ್ತದೆ ಗೊತ್ತಿಲ್ಲ. ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇಟ್ಸ್ ಎನ್ ಆಸ್ಪೆಕ್ಟ್ ಆಫ್, ಏನ್ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ ಸರ್ಪ್ರೈಸ್ ಅಂತ ಹೇಳ್ತಾರೆ. ಇಟ್ಸ್ ಎನ್ ಎಲಿಮೆಂಟ್ ಆಫ್ ಸರ್ಪ್ರೈಸ್. ಇದು ದೇವ್ರ ಜನ ಮಕ್ಕಳಿಗೂ ಇದು ಏನಾಗ್ಬೇಕು, ಆಶ್ಚರ್ಯ. ಆ ದಿನ ನೋಡೋರ್ಗೆ ಆಶ್ಚರ್ಯ ಆಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಇದು ಯೆಶಾಯ ಇದನ್ನ ಪಾಸ್ಟರ್ಸ್ ಹೇಳ್ತಾರೆ. ಯೆಶಾಯ 25:1-3. ಯೆಹೋವನೇ, ನೀನೇ ನನ್ನ ದೇವರು. ನೀನು ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನು ಕೊಂಡಾಡುವೆನು. ನಿನ್ನ ನಾಮವನ್ನು ಮಹಿಮೆಗೊಳಿಸುವೆನು. ನೀನು ದುರ್ಗವನ್ನು ನಾಶಪಡಿಸಿ ಪಟ್ಟಣವನ್ನು ಆಳು ದಿಬ್ಬವನ್ನಾಗಿಯೂ ಅನ್ಯರ ಕೋಟೆಯನ್ನು ಯಾರು ಎಂದಿಗೂ ಕಟ್ಟಬಾರದ ಆಳೂರನ್ನಾಗಿಯೂ ಮಾಡಿದ್ದಿ. ಆದ ಕಾರಣ ಬಲಿಷ್ಠವಾದ ಜನಾಂಗವು ನಿನ್ನನ್ನು ಗಣಪಡಿಸುವುದು, ಭಯಂಕರ ಜನರ ಪಟ್ಟಣವು ನಿನಗೆ ಅಂಜುವುದು. ಈ ತರ ಮಿರಾಕಲ್ ಆಗ್ತದೆ ಅಂತ ಹೇಳಿ ದೇವ್ರ ಮಹಿಮೆ ಅಲ್ಲಿ. ಆದಿ ಸಂಕಲ್ಪಗಳನ್ನು ಅನುಸರಿಸಿ ನೀನೇನ್ ಮಾಡಿದ್ರೆ ಅದ್ಭುತಗಳನ್ನ ನಡೆಸಿದ್ರು. ಈ ಪಾಸ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ ಟು ಮೇಂಟೈನ್ ದಿ ಎಲಿಮೆಂಟ್ ಆಫ್ ಸರ್ಪ್ರೈಸ್. ದೇವ್ರು ಇನ್ನ ದೇವ್ರ ಮಕ್ಕಳಿಗೂ ಇದು ರಿವೀಲ್ ಮಾಡಿಲ್ಲ. ದೇವ್ರು ಏನ್ ಮಾಡ್ತಾರೆ, ಒಂದು ಮಿರಾಕಲ್ ಮಾಡ್ತಾರೆ, ಎಲ್ಲ ರಿವರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಂದ್ರೆ ಇದು ಬಹಳ ಚೆನ್ನಾಗಿಲ್ಲ. ಇದು 26:9 ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತದೆ. ದೇವರು ಇವೆಲ್ಲ ಮುಯಿ ತೀರಿಸುವ ದಿನಗಳಲ್ಲ, ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. 26:9 ಯೆಶಾಯನೇ. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಆರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೆವು. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆದುಕೊಳ್ಳುವರು. ಬ್ಯೂಟಿ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳು, ಇಂಗ್ಲಿಷ್ ನಲ್ಲಿ ವೆನ್ ದೈ ಜಡ್ಜ್ಮೆಂಟ್ಸ್ ಆರ್ ಆನ್ ಅರ್ತ್ ಅಂತ ಹೇಳ್ತಾರೆ. ದಿ ಇನ್ಹ್ಯಾಬಿಟೆಂಟ್ಸ್ ವಿಲ್ ಲರ್ನ್ ರೈಚಸ್ನೆಸ್. ನೋಡಿ, ನ್ಯಾಯ ಇದಾದ್ಮೇಲೆ ನಾವೆಲ್ಲ ತಿಳ್ಕೊಂಡಿರೋದು ಏನಂತ ಹೇಳಿದ್ರೆ, ಹಿಂದೆ ಕಾಲ ಚಿಕ್ಕದಲ್ಲಿ ಫೋಟೋಗಳಿತ್ತಲ್ಲ, ಯೇಸು ಸ್ವಾಮಿ ಹೆಂಗ್ ಬರ್ತಾರೆ ಕುದುರೆ ಮೇಲೆ, ಬಿಳಿ ಕುದುರೆ ಮೇಲೆ ಕತ್ತಿ ಇಟ್ಕೊಂಡು ಕಿರೀಟ ಹಾಕೊಂಡು ಬಂದಾಗ ಏನಾಗ್ತಾರೆ, ಅವರು ಭಯಂಕರವಾದ ನಾಶನಗಳಾಗ್ತದೆ ಅಂತ ಹೇಳಿ ನಮಗೂ ಚಿಕ್ಕದ್ರಲ್ಲಿ ಯೇಸು ಸ್ವಾಮಿ 2ನೇ ಬರೋಣಕ್ಕೆ ನಮ್ಗೆ ಎದುರಂಗೆ ನಮ್ಗೆ ಹೇಳೋರು. ಅವ್ರು ಕತ್ತಿ ಹಿಡ್ಕೊಂಡು ಬರ್ತಾರೆ, ಎಲ್ಲ ದುಷ್ಟ ಸಂಹಾರ ಮಾಡ್ತಾರೆ. ದುಷ್ಟನ ಸಂಹಾರ ಮಾಡಲ್ಲ, ದುಷ್ಟತ್ವಗಳನ್ನ ಏನ್ ಮಾಡ್ತಾರೆ, ಅದು ಸಂಹಾರ ಮಾಡುವಂತ. ಅದಕ್ಕೆ ಇಲ್ಲಿ ಏನಂದ್ರೆ ರಿವರ್ಸ್ ಅಂದ್ರೆ, ನೀನು ಲೋಕದಲ್ಲಿ ನ್ಯಾಯಕಾರವನ್ನು ಮಾಡುವಾಗ ಲೋಕ ಜನರು ಏನ್ ಮಾಡ್ತಾರೆ, ಧರ್ಮ ಜ್ಞಾನವನ್ನ ಪಡೆದುಕೊಳ್ತಾರೆ. ದುಷ್ಟರು ಆಮೇಲೆ ನೆಕ್ಸ್ಟ್ 10. ದುಷ್ಟರನ್ನು ಕರುಣಿಸಿದರು, ಅವರು ಧರ್ಮ ಜ್ಞಾನವನ್ನು ಪಡೆಯರು. ಯೆಹೋವನ ಮಹಿಮೆಯನ್ನು ಲಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿಯೂ ಅನ್ಯಾಯವನ್ನಾಚರಿಸುವರು. ದಿ ವಿಕೆಟ್ ಪೀಪಲ್ ಇದು ನೋಡಿದ್ರು ಇನ್ನು ದುಷ್ಟತ್ವ ಬಿಡೋರು. ಇದೆಲ್ಲ ಮಿಲಿಯನ್ನಲ್ಲಿ ಲಾಸ್ಟ್ ಪಾರ್ಟ್ ಅಲ್ಲಿ ಆಗೋದು. ಅವ್ರನ್ನ ದೇವ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡೆಸ್ಟ್ರಾಯ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಫೈನಲ್ ರೆಸ್ಟೋರೇಷನ್ ಹೆಂಗ ಆಗ್ತದೆ ಅಂತೇಳಿ ದೇವರು ಈ ಅದ್ಭುತ ಕಾರ್ಯಕ್ರಮ ಆದ್ಮೇಲೆ ಇಸ್ರೇಲಿಂದನೇ ಅದು ರೆಸ್ಟೋರೇಷನ್ ಏನಾಗ್ತದೆ, ಅದು ಪ್ರಾರಂಭ ಆಗ್ತದೆ ಅಂತ ಹೇಳ್ತಾರೆ. ಅದನ್ನ ಎಜೆಕಿಯೇಲ 39:25-29 ಹೇಳ್ತಾರೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಪವಿತ್ರ ನಾಮಕ್ಕೆ ಇನ್ನೂ ಅಪಕೀರ್ತಿ ಬಾರದಂತೆ ನಾನು ಈಗ ಆಗ್ರಹವುಳ್ಳವನಾಗಿ ಯಾಕೋಬರ ದುರವಸ್ಥೆಯನ್ನು ತಪ್ಪಿಸಿ ಇಸ್ರಾಯೇಲ್ ವಂಶದವರಿಗೆಲ್ಲ ಕೃಪೆ ತೋರಿಸುವೆನು. ನಾನು ನನ್ನ ಜನರನ್ನು ಅನ್ಯ ಜನಾಂಗಗಳ ವಶದಿಂದ ತಪ್ಪಿಸಿ
ಆ ಶತ್ರುಗಳ ದೇಶಗಳಿಂದ ಒಟ್ಟುಗೂಡಿಸಿ ಬಹು ಜನಾಂಗಗಳ ಕಣ್ಣೆದುರಿಗೆ ಅವರ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಂಡ ನಂತರ ಅವರು ಸ್ವದೇಶದಲ್ಲಿ ಯಾರ ಭಯವೂ ಇಲ್ಲದೆ ನೆಮ್ಮದಿಯಿಂದ ವಾಸಿಸುತ್ತಿರುವಾಗ ತಾವು ನನಗೆ ಮಾಡಿದ ಎಲ್ಲಾ ದ್ರೋಹಗಳ ಹೊರೆಯನ್ನು ಹೊರುತ್ತಾ ನಾಚಿಕೆ ಪಡುವರು. ನಾನು ಅವರನ್ನು ಜನಾಂಗಗಳೊಳಗೆ ಸೆರೆ ಹೋಗುವಂತೆ ಮಾಡಿ ಆಮೇಲೆ ಒಟ್ಟುಗೂಡಿಸಿ ಸ್ವದೇಶಕ್ಕೆ ತಂದದ್ದರಿಂದ ನಾನೇ ತಮ್ಮ ದೇವರಾದ ಯೆಹೋವನೇ ಎಂದು ದೃಢ ಮಾಡಿಕೊಳ್ಳುವರು. ಅವರಲ್ಲಿ ಯಾರನ್ನು ಸೆರೆಯಲ್ಲಿ ಬಿಟ್ಟು ಬಿಡೆನು, ಇನ್ನೊಂದಿಗೂ ಅವರಿಗೆ ವಿಮುಖನಾಗೇನು. ಇಸ್ರಾಯೇಲ್ ವಂಶದ ಮೇಲೆ ನನ್ನ ಆತ್ಮವನ್ನು ಸುರಿಸಿದೆನಷ್ಟೇ. ಇದು ಕರ್ತನಾದ ಯೆಹೋವನ ನುಡಿ. ಇದು ಮಾತ್ರ ಹೇಳ್ತಾರೆ, ನಾನು ಆತ್ಮ ಇಸ್ರೇಲ್ನಲ್ಲಿ ಏನ್ ಮಾಡ್ತೀನಿ, ಸುರಿಸಿದೆ. ನಿರ್ಮಲೋದಕವನ್ನು ಏನ್ ಮಾಡ್ತೀನಿ, ಅವ್ರಿಗೆ ನಾನು ಸ್ಪ್ರಿಂಕಲ್ ಮಾಡ್ತೀನಿ ಅಂತ ಹೇಳಿ ಇನ್ನೊಂದು ಕಡೆ ಇದನ್ನ ಹೇಳ್ತಾರೆ. ಆಗ ದೇವ್ರು ಹಿಂಗೆ ಕ್ಲಿನ್ಸಿಂಗ್ ಮಾಡ್ತಾರೆ ಇಸ್ರೇಲ್ ಮಧ್ಯದಲ್ಲಿ ಅಂತ ಹೇಳ್ತಾರೆ. ಆ ಫೈನಲ್ ರೆಸ್ಟೋರೇಷನ್ ಹೆಂಗಾಗ್ತದೆ ಅಂದ್ರೆ ಯೆಶಾಯ 59:19-21 ಇದು ಬರ್ದಿದ್ದಾರೆ. ಹೀಗಿರಲು ಪಡುವನವರು ಯೆಹೋವನ ನಾಮಕ್ಕೆ ಹೆದರುವರು, ಮೂಢನವರು ಆತನ ಮಹಿಮೆಗೆ ಅಂಜುವರು. ಬಿರುಗಾಳಿಯಿಂದ ಒಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ. ಆದರೆ ಚೀಯೋನಿಗೂ ದ್ರೋಹವನ್ನು ಬಿಟ್ಟು ಬಿಟ್ಟ ಯಾಕೋಬರ ಬಳಿಗೂ ವಿಮುಖನಾಗಿ ಬರುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಹೌದಲ್ವೇ? ಅದು ಎಷ್ಟನೇ ಅಂತ ಹೇಳಿದ್ರೆ ಯೆಶಾಯ 19:21 ಅಲ್ವೇ? 21 ಸಿಸ್ಟರ್. ನಾನಂತೂ ಅವರೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ನೋಡಿರಿ, ನಿಮ್ಮಲ್ಲಿ ಅವೇಶಿಸಿರುವ ನನ್ನ ಆತ್ಮವು ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಿಂದಾಗಲಿ ನಿಮ್ಮ ಸಂತತಿಯ ಬಾಯಿಂದಾಗಲಿ ನಿಮ್ಮ ಸಂತತಿಯ ಸಂತಾನದ ಬಾಯಿಂದಾಗಲಿ ಇಂದಿನಿಂದ ಎಂದಿಗೂ ತೊಳಗುವುದಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ. ಇದು ಅವ್ರು ಮಾಡ್ತಾರೆ ಅಂತ ಒಡಂಬಡಿಕೆ ಮಾಡ್ಕೊಡ್ತಾರೆ, ಕಾವೆನೆಂಟ್ ಆಫ್ ಪೀಸ್ ಅಂತ ಹೇಳ್ತಾರೆ ಅಲ್ವೇ? ಮುಂದೆ ಈ ಮಹಿಮೆ, ದೇವರ ಮಹಿಮೆ ಕಾಣಿಸ್ಕೊಡ್ತದೆ ಇಸ್ರೇಲ್ನಲ್ಲಿ ಅಂತ ಹೇಳಿ ಇದು ನಾವು ನೋಡ್ತೀವಿ. ಇದು ಹೇಗೆ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ನಮಗೆ ಪೌಲನ್ನು ಕೂಡ ಇಟ್ಟಿದ್ದಾರೆ ಅಲ್ವೇ? ಬಿಡಿಸುವವರು ಚೀಯೋನಿಂದ ಹೊರಟು ಯಾಕೋಬನ ಏನ್ ಮಾಡ್ತಾರೆ, ಅದು ರೆಸ್ಟೋರೇಷನ್ ಆಫ್ ಇಸ್ರೇಲ್. ಅದನ್ನ ಬಹಳ ಚೆನ್ನಾಗಿ ರಿವಿಲೇಷನ್ 11th chapter 25th verse 25th and 232 ಅಲ್ಲ ಕ್ಷಮಿಸಿ, ರೋಮನ್ಸ್ ರೋಮ 11:25-32. ನಮ್ಗೆ ಗೊತ್ತಲ್ಲ ಇದು ಹೇಗೆ ರೆಸ್ಟೋರೇಷನ್ ಮಾಡ್ತಾರೆ ಅಂತ. ಸಹೋದರರೇ, ಒಂದು ಸಿಸ್ಟರ್ ಅದೇನೆ. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚೀಯೋನಿನೊಳಗಿಂದ ಹೊರಟು ಬಂದು ಯಾಕೋಬಿನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದದೆ. ಹೌದು, ಹಾಗಾದ್ರೆ ಬಿಡಿಸುವವರು ಚೀಯೋನಿಂದ ಹೊರಟು ಬಂದು ಯಾಕೋಬನ ಭಕ್ತಿಯನ್ನ, ಅದೇ ಆಮೋಸದಲ್ಲಿ ಏನ್ ಮಾಡ್ತಾರೆ, ದಾವೀದನ ಕಂಡಿಗಳನ್ನ, ಗುಡಾರದ ಕಂಡಿಗಳನ್ನ ಏನ್ ಮಾಡ್ತಾರೆ, ಅವರು ಸರಿ ಮಾಡ್ತಾರೆ ಅಂತ ಹೇಳಿ, ರಿಪೇರಿ ಮಾಡ್ತಾರೆ ಅಂತ ಹೇಳಿ, ಇದೆಲ್ಲ ತಿರ್ಗಾ ಅವ್ರಿಗೆ ರೆಸ್ಟೋರೇಷನ್ ಆಗುತ್ತೆ. ಓಲ್ಡ್ ವರ್ಷಿಪಿಂಗ್ ಎಲ್ಲ ಆರ್ಡರ್ಗಳೆಲ್ಲ ರೆಸ್ಟೋರೇಷನ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಈ ಬಿಡಿಸುವವರು ಯಾರು? ಡೆಲಿವರರ್ಸ್ ಫ್ರಮ್ ದಿ ಚಿಯೋನ್ ಅಂತ ಹೇಳ್ತಾರೆ. ಇವ್ರು ಯಾರಂದ್ರೆ ಚರ್ಚ್, ಗಾಸ್ಪಲ್ ಚರ್ಚ್ ಅಂತ ಹೇಳ್ತಾರೆ. ಮುಂದೆ ರೆಸ್ಟೋರೇಷನ್ ವರ್ಕ್ ನಲ್ಲಿ ಫಸ್ಟ್ ನಡೆಯೋದು ಎಲ್ಲಿಂದ? ಮಿಲೆನಿಯಲ್ ವರ್ಕ್ ಆಗೋದು ಇಸ್ರೇಲ್ ದೇಶದಿಂದ ಅಂತೇಳಿ ಇದೊಂದು ಇಂಟರ್ಪ್ರಿಟೇಷನ್ ಏನಾಗಿದೆ ಅವ್ರು ಕೊಡ್ತಾರೆ. ಯೆಹೋವನು ಆಮೋಸ್ 13 ನೋಡ್ಬೇಕಂದ್ರೆ ದಾವೀದನ ಬಿದ್ದು ಹೋದ ಏನ್ ಮಾಡ್ತಾರೆ, ಗುಡಾರದ ಕಿಂಡಿಗಳನ್ನ ಮುಚ್ಚುತ್ತಾರಂತೆ. ಅದು ಹಾಳಾಗಿರ್ತದೆ, ಅದೆಲ್ಲ ಮುಚ್ಚಾಗಿ ತಿರ್ಗಾ ರೆಸ್ಟೋರೇಷನ್ ಮಾಡ್ತಾರೆ. ಕೆಲವರು ಎಕ್ಸ್ಟ್ರಾ ಹೋಗಿದ್ರೆ ತಿರ್ಗಾ ಯಜ್ಞಗಳೆಲ್ಲ ಶುರು ಆಗ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ. ಈಗ ನೀವು ಇಸ್ರೇಲ್ನಲ್ಲಿ ಈ ಎಲ್ಲ ತಾರ್ಬರ್ನಾಕಲ್ದು ಆರ್ಟಿಕಲ್ ಎಲ್ಲ ಅವ್ರು ಏನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನ ಯಜ್ಞ ವೇದಿಗಳನ್ನ ಎಲ್ಲ ಮಾಡಿ ಅವ್ರು ಲಿಟ್ರಲಿ ಆಗ್ತದೆ ಅಂತ ಹೇಳ್ತಿದ್ದಾರೆ. ನಮಗ್ ಗೊತ್ತು ಯಾವ್ದ್ರೆ ಎಸ್ಕೇಲ್ ಪ್ರವಾದದಲ್ಲಿ ತೋರಿಸುವಂಥದ್ದು ಅದು ಯಾವುದು, ಗಾಸ್ಪಲ್ ಏಜ್ ನಡೆಯುವಂಥದ್ದು ಮತ್ತೆ ಮಿಲೇನಿಯಲ್ ನಡೆಯುವಂತ ಸಂಗತಿಗಳು ಅಂತ ಹೇಳಿ
ಇಲ್ಲಿ ನಾವು ನೋಡ್ತೀವಿ. ಅದಾದ ನಂತರ ನೋಡ್ಬೇಕಂದ್ರೆ ಹೊರಟು ಬಂದ ಬಹು ಜನಾಂಗಗಳು ಏನ್ ಮಾಡ್ತಾರೆ, ಹೊರಟು ಬಂದು ಎಲ್ಲಿಗೆ, ಅಲ್ಲ ಯೆಶಾಯ 2 ಹೇಳ್ತಾರಲ್ವೇ, ಅವರು ಬನ್ನಿರಿ ಆರಾಧಿಸೋಣ ಅಂತ ಹೇಳಿ 2-4 ಓದ್ಬಿಡಲ್ಲ ಅದನ್ನ. ಯೆಶಾಯ 2. ಯೆಶಾಯ 2:2-4. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲಗೊಳ್ಳುವುದು. ಆಗ ಸಕಲ ದೇಶಗಳವರು ಅವರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು, ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಆತನು ಅಲ್ವೇ, ಮುಂದೆ ನೋಡಿ. ಆತನು ದೇಶ ದೇಶಗಳ ವ್ಯಾಜ್ಯಗಳನ್ನು ವಿಚಾರಿಸುವನು, ಬಹು ರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಅವರು ತಮ್ಮ ಆಯುಧಗಳನ್ನು ಕುಳುಮೆಗೆ ಹಾಕಿ, ಕತ್ತಿಗಳನ್ನು ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದೆ, ಇನ್ನು ಯುದ್ಧ ಅಭ್ಯಾಸವು ನಡೆಯುವುದೇ ಇಲ್ಲ. ಹೌದು, ಹಾಗಾದ್ರೆ ಇದು ಎಷ್ಟಿದಲ್ಲ, ಜನಾಂಗಗಳ ವ್ಯಾಜ್ಯವನ್ನ ಯಾರು ಇದ್ ಮಾಡ್ತಾರಂದ್ರೆ, ಅದು ಎಲ್ಲಿ, he will resolve the dispute of nations ಅಂತ ಹೇಳ್ತಾರೆ. ಈಗ ಎಲ್ಲ ದೇಶಗಳಲ್ಲಿ ಏನಾಗಿದೆ, ಡಿಸ್ಪ್ಯೂಟ್ಗಳು ಇರುವಂತದ್ದು ನಾವು ನೋಡ್ತೀವಿ ಅಲ್ವೇ. ನಮ್ಮ ಇಂಡಿಯಾ ದೇಶದಲ್ಲಿ ತುಂಬಾ ಕಾಮನ್ ಡಿಸ್ಪ್ಯೂಟ್ ಯಾವ್ದಂದ್ರೆ ಕಾಶ್ಮೀರ್ ಅಲ್ವೇ. ಕಾಶ್ಮೀರ್ ದೇಶ ನೋಡ್ಬೇಕಂದ್ರೆ ಅದನ್ನ, ಈ ಕಾಶ್ಮೀರ್ ಇಶ್ಯೂ ಏನಾಗ್ತಾ ಇದೆ, ಇದು ಯಾರ ಕೈಯಲ್ಲೂ ಸಾಲ್ವ್ ಆಗಲ್ಲ. ಅದು ಎಲ್ಲಿ ಸಾಲ್ವ್ ಆಗ್ತದೆ ಅಂದ್ರೆ ದೇವ್ರ ರಾಜ್ಯದಲ್ಲೇ. ಈತನ ಜನಾಂಗ ಡಿಸ್ಪ್ಯೂಟ್ ಇದೇ ತೀರ ಎಲ್ಲ ದೇಶಗಳಲ್ಲೂ ಏನಾಗಿದೆ ಡಿಸ್ಪ್ಯೂಟ್. ಸ್ಪೇನ್ ಪೋರ್ಚುಗೀಸ್ ನಲ್ಲಿ ಕ್ಯಾಟಲೋನಿಯಾ ಅಂತಿದೆ ಜನಾಂಗಗಳು, ಆಮೇಲೆ ಫ್ರಾನ್ಸ್ ನಲ್ಲಿ ಕೆಲವು ಡಿಸ್ಪ್ಯೂಟ್ಗಳಿದೆ. ಅದು ಆಮೇಲೆ ಪಾಕಿಸ್ತಾನದಲ್ಲಿ ಅಲ್ವೇ 3 ಅಲ್ಲಿ ವಜೀರಿಸ್ತಾನ್ ಅಂತ ಹೇಳಿ, ಬೆಲೂಚಿಸ್ತಾನ್ ಅಲ್ವೇ, ಅವರು ಇವರಿಗೆ ಇದೇ ಇಲ್ಲ ಅಂತ ಹೇಳಿ ಏನ್ ಮಾಡ್ತಿದ್ದಾರೆ, ಸಿಂಧ್ ಮೇಲೆ ಆಕ್ರಮಣಗಳನ್ನ ಮಾಡ್ತಾ ಇರುವಂತದ್ದು, ಆರ್ಮಿ ಎಲ್ಲ ಹೋಗ್ತಾ ಇರೋದು ನೋಡ್ತೀವಿ. ಎಲ್ಲ ಡಿಸ್ಪ್ಯೂಟ್ಗಳಿದೆ. ಅದೇ ಆಫ್ಘಾನಿಸ್ತಾನ್ನಲ್ಲಿ ಪಶ್ತೂನ್ ಜನಾಂಗಗಳು ಅಲ್ವೇ, ಅವರು ಯಾರಿಗೂ ಅವ್ರು ಇದು ಮಾಡಲ್ಲ ಆ ಥರ. ಅದು 2 ಜನಾಂಗಗಳು ನಾರ್ತ್ ಅಂಡ್ ಸೌತ್ ಡಿವೈಡ್ ಆಗಿರುವಂಥದ್ದು. ಅದೆಲ್ಲ ನೋಡ್ಬೇಕಂದ್ರೆ ಎಲ್ಲ ಕಡೆ ಏನಾಗಿದೆ. ಆಮೇಲೆ ಇನ್ನೂ ಒಂದು, ಈಗ ಸ್ವಲ್ಪ ಸುಮ್ಮನೆ ಆದ್ರು, ಇರಾಕ್ನಲ್ಲಿ ಕುರ್ದಿಸ್ತಾನ್ ಅಲ್ವೇ, ಕರ್ಡಿಶ್, ಅವರ ಒಂದು ಏನಾಗ್ತದೆ, ಅದು ಪ್ರಾಬ್ಲಮೇ ಸಾಲ್ವ್ ಆಗಿಲ್ಲ ಅಲ್ವೇ. ಇರಾಕ್ನವರು ಎಂತೆಂಥ ಕೆಮಿಕಲ್ ವೆಪನ್ ಎಲ್ಲ ಏನಾಗ್ಬಿಟ್ರು ಕರ್ಡಿಸ್ನವ್ರು, ಕ್ರಿಶ್ಚಿಯನ್ಸ್ಗಳು ಅವರೆಲ್ಲ, ಅದೆಲ್ಲ ಆದ್ರು. ಅದೆಲ್ಲ ಇನ್ನೂ ಹಂಗಂಗೆ ಇದೆ. ನಾರ್ತ್ ಇರಾನ್, ನಾರ್ತ್ ಏನ್ ಹೇಳ್ತಾರೆ ಇರಾಕ್, ಇದೆಲ್ಲ ಹೇಳಿ ಅದಕ್ಕೆ ಕುರ್ದಿಸ್ತಾನ್ ಅಂತ ಹೇಳ್ತಾರೆ. ಅದ್ರದ್ದು ಈಗ ದೊಡ್ಡ ಬಹಳ ಅತ್ಯಾಚಾರಗಳನ್ನ ಏನ್ ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ. ಇದೆಲ್ಲ ಎಲ್ಲಿ ಸಾಲ್ವ್ ಆಗ್ತದೆ ಅಂತ ಹೇಳ್ಬೇಕಂದ್ರೆ, ಆತನು ಆ ರಾಜ್ಯದಲ್ಲಿ ಜನಾಂಗಗಳ ವ್ಯಾಜ್ಯವನ್ನ ಏನ್ ಮಾಡ್ತಾರೆ, ತೀರಿಸ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದೆಲ್ಲ ಆದ್ಮೇಲೆ ದೇವರ ನಾಮ ಮಹಿಮೆಗೊಳ್ತಾರೆ. ಅದಾದ್ಮೇಲೆ ಬ್ಯೂಟಿ ಏನಂತ ಹೇಳ್ಬೇಕಂದ್ರೆ, ಇದು ರಾಜಮಾರ್ಗ ಇರ್ತದೆ ಅಂತ ಹೇಳ್ತಾರೆ. ಎಲ್ಲಿಂದ, ಐಗುಪ್ತದಿಂದ ಅಸಿರಿಯಾದೊಳಗೆ ವಯ ಜೆರುಸಲೇಮ್ ಹೇಳಿ, ಇದೊಂದು ಬ್ಯೂಟಿ. ಐಸಾಯ 19 24-23. 19-23. ಆ ದಿನದಲ್ಲಿ ಐಗುಪ್ತದಿಂದ ಅಶೂರ್ಯಕ್ಕೆ ಹೋಗುವ ರಾಜ್ಯ ಮಾರ್ಗವಿರುವುದು. ಅಶೂರ್ಯರು ಐಗುಪ್ತಕ್ಕೂ, ಐಗುಪ್ತ್ಯರು ಅಶೂರಕ್ಕೂ ಹೋಗಿ ಬರುತ್ತಿರುವರು. ಐಗುಪ್ತರು ಅಶೂರ್ಯರೊಂದಿಗೆ ಯೆಹೋವನನ್ನು ಸೇವಿಸುವರು. ಆ ದಿನದಲ್ಲಿ ಇಸ್ರಾಯೇಲ್ಯು ಐಗುಪ್ತ ಅಶೂರ್ಯಗಳೊಂದಿಗೆ ಕಳೆತು ಈ 3 ಲೋಕದ ಮಧ್ಯದಲ್ಲಿ ಆಶೀರ್ವಾದದ ನಿಧಿಯಾಗುವವು. ನೋಡ್ರಿ, ಇದು ಬ್ಯೂಟಿ ಅಲ್ವೇ. ಆ ದಿನದಲ್ಲಿ ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ, ಒಂದು ಹೈವೇ ಇರ್ತದಂತೆ. ಅದು ಏನಂತ ಹೇಳ್ಬೇಕಂದ್ರೆ, ಐಗುಪ್ತದಿಂದ ಅಶೂರ್ಯ, ಅದು ಎಲ್ಲಿ ಪಾಸ್ ಆಗ್ತದೆ ಅಂದ್ರೆ ಯೆರೂಸಲೇಮ್ ಮಧ್ಯದಲ್ಲಿ ಪಾಸ್ ಆಗ್ತದೆ. ಹಾಗಾದ್ರೆ ಸಿಂಬಾಲಿಕ್ ಆಗಿ ಇದು ಯಾವುದು ಅಂದ್ರೆ, ಅಶೂರಿಯನ್ಸ್ ಅಂತ ಯಾವುದು ಅಂತ ಹೇಳಿದ್ರೆ ನಾಮಿನಲ್ ಕ್ರಿಶ್ಚಿಯನ್ಸ್ ಅಲ್ವೇ. ಅವರು ಈಜಿಪ್ಟ್ ಅಂದ್ರೆ ಯಾವುದು, ವರ್ಲ್ಡ್ ಅಲ್ವೇ, ವರ್ಲ್ಡ್ ಆಫ್ ಮ್ಯಾನ್ ಕೈಂಡ್ ಅಂತ. ಐಗುಪ್ತ ಅಂದ್ರೆ ಲೋಕ ಅಂತ ಹೇಳ್ತೀವಿ. ಇವರಿಬ್ಬರಿಗೂ ಏನಾಗ್ತದೆ, ಅಲ್ಲಿ ಒಡನಾಟಗಳು ಇರ್ತದೆ, ರಾಜಮಾರ್ಗದಲ್ಲಿ ನಡೀತಾರೆ ಅಂತ ಹೇಳ್ತಾರೆ. ಅವರೆಲ್ಲ ಎಲ್ಲಿಂದ ಹೋಗ್ತಾರೆ ಅಂದ್ರೆ
ಯೆರೂಸಲೇಮಿನಿಂದ. ಯೆರೂಸಲೇಮಿನಿಂದ ಯೆಹೋವನ ಆರಾಧನೆ ಮಾಡೋದಕ್ಕೆ ಬರ್ತಾರೆ ಅಂತ ಹೇಳಿ ಇದೊಂದು ಬ್ಯೂಟಿಫುಲ್ ಪಿಕ್ಚರ್. ಐಸಯ ಅದೇ 1923 ಅಲ್ಲಿ ಅವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ ದಿನದಲ್ಲಿ ಐಗುಪ್ತದಿಂದ ಅಶೂರ್ಯಕ್ಕೂ ಹೋಗುವ ರಾಜ್ಯ ಮಾರ್ಗವಿರುವುದು. ಅಶೂರ್ಯರು ಐಗುಪ್ತಕ್ಕೂ, ಐಗುಪ್ತರು ಅಶೂರ್ಯಕ್ಕೂ ಹೋಗಿ ಬರುತ್ತಿರುವರು. ಐಗುಪ್ತರು ಅಶೂರ್ಯರೊಂದಿಗೆ ಯೆಹೋವನನ್ನು ಸೇವಿಸುವರು. ಅಲ್ವೇ? ಇದೆಲ್ಲ ಆ ಮಿಲೇನಿಯಲ್ ನಡೆಯುವಂತ ರಾಜಮಾರ್ಗ, ಹೈವೇ. ಯಾವ ಮೂಡನ್ನು ಕುರುಡನ್ನು ಏನ್ ಮಾಡ್ತಾರೆ, ಅಲ್ಲಿ ಇಡುವುದಕ್ಕೆ ಸಾಧ್ಯ ಇಲ್ಲ. ಎವ್ರಿಥಿಂಗ್ ಏನ್ ಹೇಳ್ತಾರೆ, ಮೇಡ್ ಪ್ಲೈನ್ ಅಂತ ಹೇಳ್ತಾರೆ. ಇದೊಂದು ಬ್ಯೂಟಿಫುಲ್ ವರ್ಲ್ಡ್ ಪಿಕ್ಚರ್, ಅದು ಮಿಲೇನಿಯಲ್ ಪಿಕ್ಚರ್, ರಾಜಮಾರ್ಗ ಅಂತ ಹೇಳಿ ಬಹಳ ಚೆನ್ನಾಗಿ ನಮ್ಗೆ ಹಿರಿಯರು ಜಯಪುರ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು ಇದನ್ನೆಲ್ಲ. ಆ ರಾಜಮಾರ್ಗ ಇರ್ತದೆ ಅಂತ ಹೇಳಿ. ಅದು ಐಶಯ 40 ಅಲ್ವೇ ಅಲ್ವಾ? ಯೆಶಾಯ 40 1-2 ಹೇಳ್ತಾರಲ್ವಾ, ಸಂತೈಸಿರಿ ಸಂತೈಸಿರಿ ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ, ಯೆರೂಸಲೇಮಿನ ಸಂಗಡ ಹೃದಯಾಂಗಮವಾಗಿ ಮಾತಾಡಿರಿ. ಅದಕ್ಕೆ ಗಡು ತೀರಿತು, ವಿಧಿಸದೆ ದೋಷ ಫಲವೆಲ್ಲ ನೆರವೇರಿತು. ಅದರ ಎಲ್ಲಾ ಪಾಪಗಳಿಗೂ ಯೆಹೋವನ ಕೈಯಿಂದ 2ರಷ್ಟು ಶಿಕ್ಷೆ ಆಯಿತು ಎಂದು ಆ ನಗರಿಗೆ ಕೂಗಿ ಹೇಳಿರಿ. ಇದೇ ನಿಮ್ಮ ದೇವರ ಆಜ್ಞೆ. ಹೌದು, ಏನಂದ್ರೆ ಸಂತೈಸಿರಿ ಸಂತೈಸಿರಿ, ಕಂಫರ್ಟ್ ಈ ಮೈ ಪೀಪಲ್ ಅಂತ ಹೇಳ್ತಾರೆ. ಅವ್ರು ಯಾಕಂದ್ರೆ ಅವ್ರ ಪನಿಷ್ಮೆಂಟ್ ಜೂಯಿಶ್ ಡಬಲ್ಸ್ ಅಂತ ಹೇಳ್ತಾರೆ ಅಲ್ವೇ? ಅವ್ರು ಮಾಡಿದ ದ್ರೋಹಕ್ಕೆ ದಂಡನೆ ಏನಾಯ್ತು ಆಯ್ತು ಅಲ್ವೇ? ಜೂಯಿಶ್ ಡಬಲ್ಸ್ ಅಂತ ಹೇಳ್ಬೇಕಂದ್ರೆ ಯಹೂದ್ಯರ ಕಾಲ ಅಲ್ವೇ, 1845 ವರ್ಷಗಳು. ಅವ್ರು ಮಾಡಿದಂತ ಅಕ್ರಮಕ್ಕೆ ದೇವ್ರು ಏನ್ ಮಾಡ್ತಾರೆ, 2ರಷ್ಟು ನಾನು ದಂಡನೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಜೇಕಬ್, ಇವಾಗ ಜೂಯಿಶ್ ಏಜ್ ಎಲ್ಲಿಂದ ಸ್ಟಾರ್ಟ್ ಅಂದ್ರೆ ಫ್ರಮ್ ದ ಡೆತ್ ಆಫ್ ಜೇಕಬ್ ಅಂತ ಹೇಳ್ತಾರೆ. ಅಲ್ಲಿಂದ AD 33 ವರೆಗೆ 1843 ಸೆಕೆಂಡ್ ವಾಲ್ಯೂಮ್ನಲ್ಲಿ ನೋಡಿದ್ರೆ ಹೇಳ್ತಾರೆ. ಅಲ್ಲಿಂದ ಪನಿಷ್ಮೆಂಟ್ ಅವ್ರಿಗೆ ಅಲ್ವೇ, ಡಯಾಸ್ಪೋರಾ ಎಲ್ಲ ಆದ್ಮೇಲೆ AD 33 ಟು ಏನಾಗ್ತದೆ AD 78. ಅಲ್ಲಿಂದ ಏನಾಗ್ತದೆ ಅವ್ರಿಗೆ ರೆಸ್ಟೋರೇಷನ್ಸ್ಗಳು, ಕಂಫರ್ಟ್ಗಳು ಪ್ರಾರಂಭ. ಅವರು ಮಾಡಿದಂತ ಇದೇನ್ ಹೇಳ್ತಾರೆ, ದಂಡನೆ ತೀರಿತು. ಇನ್ನು ಅವರಿಗೆ ಏನ್ ಹೇಳ್ಬೇಕು, ನಾವು ಹೃದಯಂಗವಾಗಿ ಮಾತಾಡ್ಬೇಕು. ನಾವಾಗಿ ಇಸ್ರೇಲಲ್ಲಿ ಹೇಳ್ಬೇಕಾದ ಅವಶ್ಯ ಇಲ್ಲ. ಈಗ ಅವ್ರ ವಿಷಯ ನಾವೇನ್ ಮಾಡ್ಬೇಕಂದ್ರೆ ಒಳ್ಳೆ ಮಾತುಗಳನ್ನ ಆಡ್ರಿ ಅಂತ. ಮುಂದೆ ಏನ್ ಹೇಳ್ತಾರೆ, ಎಲ್ಲಾ ಹಳ್ಳ ಕೊಳ್ಳಗಳು ಏನಾಗ್ತದಂದ್ರೆ ಮುಂದೆ ಇದು ಮಿಲೇನಿಯಲ್ ಪಿಕ್ಚರ್. ಇದು ನೆಕ್ಸ್ಟ್, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜ್ಯ ಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಳ ನೆಲವು ಸಮವಾಗುವುದು. ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಹೋವನ ಬಾಯೇ ಇದನ್ನು ನುಡಿದಿದೆ ಎಂದು ಒಬ್ಬನು. ಪಿಕ್ಚರ್ ಅಂತ ಹೇಳ್ತಾರೆ, ಎಲ್ಲ ಸಮ ಆಗ್ತದೆ. ನೀವು ಇಸ್ರೇಲ್ಗೆ ಹೋಗಿ ನೋಡಿದ್ರೆ ಅದು ಮಲೆನಾಡು. ಯೇಸು ಸ್ವಾಮಿ ಹೆಂಗೆ 2000 ವರ್ಷ ಹಿಂದೆ ಅಲ್ಲಿ ಹೋಗಿದ್ದಾರೆ ಅಂತ ನೋಡ್ಬೇಕಂದ್ರೆ ಬೆಟ್ಟ ಇಳಿಬೇಕು, ಬೆಟ್ಟ ಹತ್ತಬೇಕು. ಬಹಳ ಬೈಬಲ್ನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಲೂಕ 9 ಅಲ್ವೇ, ನಾಯಿನ್ ಪಟ್ಟಣಕ್ಕೆ ಯೇಸು ಸ್ವಾಮಿ ಹೋಗ್ತಿದ್ರು ಅಂತ. ನಾವು ತಾಬೋರಿಂದ ಇಳಿದು ಈ ಕಡೆ ಮೆಗದೋ ಕಡೆ ಬರುವಾಗ ತೋರಿಸಿದ್ರು ನಾಯಿನ್ ಎಲ್ಲಿದೆ ಅಂತ. ಅದು ಹೆಂಗೆ ಅಂದ್ರೆ ಒಂದು ವ್ಯಾಲಿ ಇಳಿಬೇಕು, ಕೆಳಗೆ ವ್ಯಾಲಿ ಹಟ್ಬೇಕು, ಬೆಟ್ಟಕ್ಕೆ ಅರ್ಧದಲ್ಲಿ ಏನಾದ್ರು ನಾಯಿನ್ ಪಟ್ಟಣ ಇದೆ. ಅಲ್ಲೇ ಯವನಸ್ಥನ ಏನ್ ಮಾಡಿದ್ರು, ಅವರು ಎಬ್ಬಿಸಿದ್ರು ಅಂತ ಹೇಳ್ತಾರೆ. ಆ ಸರ್ಚ್ ಫಾರ್ 12 ಅಪೋಸ್ಟಲ್ಸ್ ನಲ್ಲಿ ಬರ್ದಿದ್ದಾರೆ. ಈ ಯವನಸ್ಥನ ಹೆಸರು ಅಲ್ಲಿ ಹೇಳಿಲ್ಲ ಅಲ್ಲ, ಅವನ ಹೆಸರು ಮೆಂಬರೈಟಿಸ್ ಅಂತ ಹೇಳ್ತಾರೆ. ಅವರು ಕಡೆದಾಗಿ ಇಲ್ಲಿಂದ ಇದಕ್ಕೆ ಹೋದ್ರಂತೆ, ರೋಮ್ಗೆ ಹೋದ್ರಂತೆ. ಅಲ್ಲಿ ಪೇತ್ರನಿಗೆ 3 ಜನ ಶಿಷ್ಯರು ಇರ್ತಾರೆ, ಎಸುಬಿಯಸ್, ಮೆಂಬ್ರೈಟಿಸ್ ಅಂಡ್ ಇನ್ನೊಬ್ರು ವಿಷಯ ಹೇಳ್ತಾರೆ. 3 ಜನ ಶಿಷ್ಯರು. ಇದು ನೀವು ಸರ್ಚ್ ಫಾರ್ 12 ಅಪೋಸ್ಟಲ್ಸ್ ನೋಡ್ಬೇಕಂದ್ರೆ ಅದು ಹೇಳ್ತಾರೆ. ಪೇತ್ರ ಕಳ್ಸಿಕೊಡ್ತಾರೆ ಅಸಿಸ್ಟೆಂಟ್ ಆಗಿ. ಆದ್ರೆ ಅವ್ರಿಗೆ ಏನು ಇಂಪಾರ್ಟೆನ್ಸ್ ಇರಲಿಲ್ಲ ಅಂತೆ. ಅವರು ಮೆಂಬ್ರೈಟಿಸ್ಗೆ ಅವನು ದೇವಸ್ಥಾನ ಎಬ್ಬಿಸಿದ್ರು ಅಂತ ಹೇಳಿಲ್ಲ, ಕಾಮನ್ ಆಗಿ ಅವರು ಇದ್ರು ಅಂತ ಹೇಳ್ತಾರೆ. ಪೇತ್ರನಿಗೆ ಅಸಿಸ್ಟೆಂಟ್ ಆಗಿ 3 ಜನ ಅಲ್ಲಿ ಕೆಲಸ ಮಾಡ್ತಿದ್ರು ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ಅದು ಹೆಂಗಿದೆ ಅಂದ್ರೆ ಇಳಿಬೇಕು ಕೆಳಗೆ, ಮತ್ತೆ ಹತ್ತಬೇಕು. ಆಮೇಲೆ ಈ ಸಮಾರ್ಯ ದೇಶನ ಅಷ್ಟೇ, ಎಲ್ಲ ಗುಡ್ಡ, ಅದಕ್ಕೆ ಮಲ್ನಾಡ್ ಅಂತ ಹೇಳ್ತಾರೆ. ಸ್ವಾಮಿ ಅದು ಹೆಂಗೆ ಅಲ್ಲಿ ನಡೆದಿದ್ದಾರೆ ಆ ಬಿಸಿಲಿನಲ್ಲಿ ದಾರಿಗಳು ಅಂತ ಹೇಳ್ಬೇಕಂದ್ರೆ ತುಂಬಾ ಟಚ್ ಆಗ್ತದೆ. ಸ್ವಾಮಿ ಎಲ್ಲ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ರು ಅಂದ್ರೆ ಅದು ಹೆಚ್ಚು ಕಡಿಮೆ ಬೆಟ್ಟಕ್ಕೆ ಅರ್ಧ ನಾಯಿನ
ಅಲ್ಲಿ ಅವ್ರು ಹೋಗಿ ಆ ಯೌವನಸ್ಥರನ್ನ ಏನ್ ಮಾಡ್ತಾರೆ, ಎಪ್ಸಿದ್ದು. ಈಗ ಅದು ಅರಬ್ ಸ್ಕೈಲ್ ಇದೆ ಅಂತ ಹೇಳ್ತಾರೆ, ಅದೆಲ್ಲ ಕ್ಲೋಸ್ ಆಗಿದೆ ಅಂತ ಅಲ್ಲಿ ತೋರಿಸಿದ್ರು ದೂರದಲ್ಲಿ. ಹೀಗೆ ನೋಡ್ಬೇಕಂದ್ರೆ ಆ ಒಂದು ಇದರಲ್ಲಿ ಅದ್ಭುತಗಳಾಗಿ ಏನಾಗ್ತದೆ, ಎಲ್ಲ ಎಲ್ಲ ಸಮ ಆಗ್ತದೆ ಅಂತ ಹೇಳ್ತಾರೆ. ಆ ಚಿಯೋನ್ ಬೆಟ್ಟ ಮಾತ್ರ ಉಳ್ಕೊಳ್ತದೆ. ಇದನ್ನ ಎಂಥದ್ದು ಬ್ಯೂಟೀಸ್ ಆಫ್ ಟ್ರೂತ್ ನಲ್ಲಿ ಕೆಲವು ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ. ಮುಂದೆ ಎಲ್ಲ ಏನಾಗ್ಬೋದು, ಲ್ಯಾಂಡ್ ಸಮ ಆಗ್ಬೋದು ಅಂತ ಹೇಳ್ತಾರೆ. ಆದ್ರೆ ನಮ್ಮ ನಂಬಿಕೆ ಏನಂತ ಹೇಳಿದ್ರೆ, ಈ ಲ್ಯಾಂಡ್ ಸಮ ಅಂದ್ರೆ ದೇವರ ಮಾರ್ಗ ಅದೇನಾಗ್ತದೆ, ಸಮವಾಗಿರ್ತದೆ ಎಲ್ಲರಿಗೆ. ಇವಾಗ ಏನಾಗಿದೆ, ಸ್ವಾಮಿ ಹೇಳಿದ್ರು, ಮಾರ್ಗ ಬಿಕ್ಕಟ್ಟು, ಅದನ್ನು ಕಲಿತುಕೊಳ್ಳುವರು ಅಲ್ಪ ಜನ ಅಲ್ವೇ. ಆಗ ಇದು ಏನಾಗ್ತದೆ ಅಂದ್ರೆ ಎಲ್ಲ ಸಮ ಇರ್ತದಂತೆ. ಯಾವ ಮೂಢನಾದ್ರೆ ಏನಾಗ್ತಾರೆ, ಕುರುಡನು ಎಡು ಬೀಳೋದಿಲ್ಲ ಅಂತ ಅದ್ರಲ್ಲಿ. ಅಂದ್ರೆ ಅಷ್ಟು ಎಲ್ಲರೂ ದೇವ್ರನ್ನ ಆರಾಧನೆ ಮಾಡೋಂತ ಆ ಕಾಲಗಳಲ್ಲಿ ಇರ್ತದೆ ಅಂತ ಹೇಳಿ ಇಲ್ಲಿ ನಾವು ಹೇಳುವಂಥದ್ದನ್ನ ಇಲ್ಲಿ ನೋಡ್ತೀವಿ. ಅದಕ್ಕೆ ಈ ಪ್ರಾರಂಭ ಎಲ್ಲ ಆಗೋದು ಹೇಳಿ ಅಂದ್ರೆ ಜಕರ್ಯ ನಮಗೆ ಗೊತ್ತಲ್ಲ. ಜಕರ್ಯ ಮೊದಲು ಇಸ್ರೇಲರಿಗೆ ಮಾನಸಾಂತರ ಉಂಟಾಗ್ಬೇಕು. 12 ಅಲ್ವೇ, ಜಕರ್ಯ 12ರಿಂದ ಒಂದೆರಡು ಮಾತುಗಳು ಬೇಗ ಬೇಗ ಅದು ಓದ್ಬಿಡಲ್ಲ. ಇಸ್ರೇಲಿನ ವಿಷಯವಾದ ಯೆಹೋವನು ನುಡಿದ ದೈವೋಕ್ತಿ. ಆಕಾಶ ಮಂಡಲವನ್ನು ಅರವಿ ಭೂಲೋಕಕ್ಕೆ ಅಸ್ಥಿವಾರವನ್ನು ಹಾಕಿ ಮನುಷ್ಯನೊಳಗೆ ಜೀವಾತ್ಮವನ್ನು ಸೃಷ್ಟಿಸುವ ಯೆಹೋವನು ಇಂತೆನ್ನುತ್ತಾನೆ. ಆಹಾ, ನಾನು ಯೆರೂಸಲೇಮನ್ನು ಸುತ್ತಣ ಸಕಲ ಜನಾಂಗಗಳಿಗೆ ಅಮಲೇರಿಸಿ ಓಲಾಡಿಸುವ ಬೋಗಣಿಯನ್ನಾಗಿ ಮಾಡುವೆನು. ಯೆರೂಸಲೇಮಿಗೆ ಮುತ್ತಿಗೆ ಹಾಕುವಾಗ ಯೆಹೂದ್ಯಕ್ಕೆ ಇಕ್ಕಟ್ಟಾಗುವುದು. ಆ ದಿನದಲ್ಲಿ ನಾನು ಯೆರೂಸಲೇಮನ್ನು ಸಮಸ್ತ ಜನಗಳಿಗೆ ಭಾರಿ ಬಂಡೆಯನ್ನಾಗಿ ಮಾಡುವೆನು. ಅದನ್ನೆತ್ತುವವರೆಲ್ಲರಿಗೂ ಕಡುಗಾಯವಾಗುವುದು. ಲೋಕದ ಸಕಲ ರಾಜ್ಯಗಳು ಅದನ್ನೆತ್ತಿ ಹಾಕಲು ಕೂಡಿ ಬರುವವು. ಯೆಹೋವನು ಇಂತೆನ್ನುತ್ತಾನೆ. ಆ ದಿನದಲ್ಲಿ ನಾನು ಎಲ್ಲಾ ಕುದುರೆಗಳಿಗೆ ತಬ್ಬಿಬ್ಬನ್ನು ಉಂಟು ಅಷ್ಟೇ. ಮಾಡುವೆನು. ಹಾಗಾದ್ರೆ ಲೋಕದ ಸಕಲ ಜನಾಂಗಗಳು, ಇದು ಫೈನಲ್ ಫೇಸ್ ಆಫ್ ಆರ್ಮೆಗೆಡೋನ್ ಅಂತ ಹೇಳ್ತಾರೆ. ಇದು ಇಲ್ಲಿ ಏನಾಗ್ತದೆ ಅಂದ್ರೆ ಸಕಲ ಜನಾಂಗ ಬರ್ತದೆ, ಯೆರೂಸಲೇಮ್ನ ಭಾರಿ ಬಂಡೆ ಮಾಡ್ತೀನಿ ಅಂತ, ಸ್ಟಂಬ್ಲಿಂಗ್ ಬ್ಲಾಕ್. ಇನ್ನು ಅದು ಇಂಟರ್ನ್ಯಾಷನಲ್ ಇಶ್ಯೂ ಇದೆ. ಅಷ್ಟು ಇದಾಗಿ ಎಲ್ಲ ಅಗೇನ್ಸ್ಟ್ ಆಗಕ್ಕೆ ನಾವು ಇನ್ನೂ ಆ ಕಾಲ ಇಲ್ಲ. ಆಗ ಇಂಗ್ಲೆಂಡ್ ಇವಾಗ ಸಪೋರ್ಟ್ ಮಾಡ್ತದೆ, ಜರ್ಮನಿ ಸಪೋರ್ಟ್ ಮಾಡ್ತದೆ, ಅಮೆರಿಕ ಸಪೋರ್ಟ್ ಮಾಡ್ತಾ, ಎಲ್ಲರೂ ಕೈ ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ. ಆಗ ಅಲ್ಲಿ ಏನಾಗ್ತದೆ ಅಂದ್ರೆ ಸಕಲ ಜನಾಂಗ ಕೂಡಿ ಬರ್ತಾರೆ ಅಗೇನ್ಸ್ಟ್ ಆಗಿ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಗೊತ್ತಾಗ್ತದೆ, ರಿಪೆಂಟ್ ಮಾಡ್ತಾರಂತೆ, ದೇವರು ತಿಳಿಸ್ತಾರಂತೆ ಅವ್ರಿಗೆ. ನಿರ್ಮಲೋದಕವನ್ನ ಏನ್ ಮಾಡ್ತಾರೆ, ಜಕರ್ಯ 8ರಲ್ಲಿ ಹೇಳ್ತದೆ ಅಲ್ವೇ, ನಿರ್ಮಲೋದಕವನ್ನ ಅವ್ರ ಮೇಲೆ ಏನ್ ಮಾಡ್ತಾರಂದ್ರೆ ಸುರಿಸ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಹೇಳುವಾಗ ಅವ್ರು ಏನಂತ ಹೇಳ್ಬೇಕಂದ್ರೆ ಅಲ್ಲಿ ಮಾರ್ಪಾಟ ಆಗ್ತದೆ. ಅದನ್ನ ಅದೇ ಜಕರ್ಯ 12ರಲ್ಲಿ ಅವರು 7ನೇ ವಚನದಿಂದ, ದಾವೀದ ವಂಶದವರ ಮಹಿಮೆಯು ಯೆರೂಸಲೇಮಿನವರ ಮಹಿಮೆಯು ಯೆಹೂದ್ಯದ ಮಹಿಮೆಯನ್ನು ಮೀರದಂತೆ ಯೆಹೋವನು ಯೆಹೂದ್ಯದ ಪಾಳ್ಯಗಳಿಗೆ ಮೊದಲು ಜಯವನ್ನು ಉಂಟು 10ರಿಂದ ಓದಿ ಸಿಸ್ಟರ್, 12:10. ದಾವೀದನ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು. ಮೆಗಿದೋವಿನ ತಗ್ಗಿನೊಳಗೆ ಅರ್ಧಾದಿನಲ್ಲಿರುವ ಗೋಳಾಟವಾಗುವಂತೆ ಯೆರೂಸಲೇಮಿನಲ್ಲಿ ಆ ದಿನ ದೊಡ್ಡ ಗೋಳಾಟವಾಗುವುದು. ಆವಾಗ ರಿಪೆಂಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ತಾವು ಇರಿದವನನ್ನ ಏನ್ ಮಾಡ್ತಾರೆ, ದಿಟ್ಟಿಸಿ ನೋಡುವರು. ಯಾರಂದ್ರೆ ಯೇಸುಸ್ವಾಮಿ ಹೇಳ್ತಾರೆ, ನಾನು ಬರ್ತೀನಿ, ನನ್ನನ್ನು ಇರಿದವ್ರು ಏನ್ ಮಾಡ್ತಾರೆ, ದಿಟ್ಟಿಸಿ ನೋಡಿ ಕನ್ಫೆಸ್ ಮಾಡ್ತಾರಂತ, ಅಯ್ಯೋ ನಾವ್ ಇದು ಮಾಡಿದ್ವಿ ಅಂತ ಹೇಳಿ. ಅಲ್ಲಿಂದ ಏನಾಗ್ತದೆ ಅಂದ್ರೆ ದೇವ್ರ ಮಹಿಮೆ, ಇಸ್ರೇಲ್ ಮಾನಸಾಂತರ ಆಗ್ತಾರೆ. ಅಲ್ಲಿಂದ ದೇವ್ರ ಮಹಿಮೆ ಕಾಣಿಸ್ತದೆ. 14ರಲ್ಲಿ ನಮಗೆ ಗೊತ್ತು. ಅದೇ ನೋಡ್ಬೇಕಂದ್ರೆ ಗೋಗ್ ಮಾಗೋಗ್ದು ಪೀರಿಯಡ್ ಇದಾಗ್ತದೆ. ನೋಡ್ಬೇಕಂದ್ರೆ ಇಸ್ರೇಲ್ ಏನ್ ಮಾಡ್ತಾರಂದ್ರೆ ನೆಮ್ಮದಿ ಇರುವಾಗ ಅರ್ಧ ದೇಶನ ರಾವೇಜ್ ಮಾಡ್ಬಿಡ್ತಾರಂತೆ, ಬಹಳ ಅತ್ಯಾಚಾರಗಳಾಗ್ತದೆ ಅಂತ ಹೇಳ್ತಾರೆ. ಈಗ 2 ವರ್ಷ ಹಿಂದೆ ನಡೆದಿದ್ದು ಅಕ್ಟೋಬರ್ನಲ್ಲಿ ಹಮಾಸ್ ಅವ್ರು ಮಾಡಿದ್ದು, ಅದು ಏನ್ ಹೇಳ್ತಾರೆ, ಇಟ್ಸ್ ಬಿಯಾಂಡ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾರೆ. ಅದನ್ನ ವರ್ಣಿಸಕ್ಕೆ ಏನು ಆಗೋದಿಲ್ಲ, ಅಷ್ಟು ಕ್ರೂರವಾಗಿ ಅವ್ರು ನಡೆಸಿದ್ರು ಅಂತ ಹೇಳ್ತಾರೆ ಇಸ್ರೇಲ್ನ. ಇದು ಹೆಂಗೆ ಅಂತ ಹೇಳಿದ್ರೆ, ಇದು ಜೂವಿಶ್ ಹಾಲೋಕಾಸ್ಟ್ ಅಂತ ಹೇಳ್ತಾರೆ. ಜರ್ಮನ್ಸ್ ಮಾಡಿದ್ದಲ್ಲ. ಜರ್ಮನ್ಸ್ ಒಂದು ಅತ್ಯಾಚಾರಗಳು ಮಾಡಿದ್ದಾರೆ ಆ ಗೆಸ್ಟೋಪೋಗಳು.
ಅದೆಲ್ಲ ನಿಮ್ ಒಂಥರ ನಾವು ಬ್ರೈನ್ ಒಂಥರ ಆಗ್ಬಿಡ್ತದೆ ಅದೆಲ್ಲ ಸರಿಯಾಗಿ ನೋಡ್ತಾ ಇದ್ರೆ, ಕೇಳ್ಕೊಂಡ್ಬಿಟ್ರೆ. ಅಂತ ಅತ್ಯಾಚಾರಗಳನ್ನ ಮಾಡಿದ್ದಾರೆ. ನಮ್ಮ ಕಸಿನ್ಸ್ ಹೇಳಿದ್ರು ಜರ್ಮನಿ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಇವರಿಗೆ ಇಲ್ಲಿ ಹುಕ್ ಹಾಕ್ಬಿಟ್ಟು ಹಂಗೆ ಎಳೆದು ಬಿಟ್ಬಿಡೋರಂತೆ ತೊಟ್ಟಿನಲ್ಲಿ. ಅವ್ರು ಹೆಂಗ್ ಸಾಯ್ಬೇಕಂದ್ರೆ ರಕ್ತ ಸೋರಿ 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 ಏನಾಗ್ಬೇಕು ಹಂಗೆ ಸಾಯ್ಬೇಕು ಅಂತ ಕ್ರೂರ ಎಲ್ಲ ಮಾಡಿದ್ರಂತೆ. ಆಗ ಇದು ಹೆಂಗಿತ್ತು ಅಂತ ಹೇಳ್ತಾರೆ ರಿಪೋರ್ಟರ್ಸು, ಹಾಲೋಕಾಸ್ಟ್ಗಿಂತಲೂ ಬಹಳ ಕಠಿಣವಾಗಿತ್ತು ಇವ್ರು ಮಾಡಿದಂತ. ಇಟ್ ಇಸ್ ಬಿಯಾಂಡ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾರೆ. ಅಂತ ಕೆಲ್ಸಗಳನ್ನ ಮಾಡಿದ್ರು ಅಂತ ಹೇಳ್ತಾರೆ. ಇದು ಮುಂದೆ ಒಂದು ಆಗ್ತದೆ ಅಂತ ಹೇಳ್ತಾರೆ ಆ ರೀತಿ. ಆಗ ಇದು ಏನ್ ಹೇಳ್ತಾರೆ, ಈಗ ತುಂಬಾ ಜನ ಹೇಳೋದೇನಂದ್ರೆ ಇದೊಂದು ಸ್ಯಾಂಪಲ್ ಅಂತ, ಪ್ರಿಕರ್ಸ್ ಅಂತ ಹೇಳ್ತಾರೆ ಈಗ ನಡೆದಿರೋದು. ಮುಂದೆ ಇನ್ನೂ ಭಯಂಕರವಾದ ಕೆಲ್ಸಗಳಾಗ್ತದೆ. ಅದೇ 14 ಜಕರ್ಯ 1-3. ಆಹಾ ಚೀಯೋನನೇ, ಯೆಹೋವನು ನೇಮಿಸಿದ ದಿನವು ಬರುತ್ತಿದೆ. ಸೂರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆ ಆಗುವುದು. ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವವು. ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು, ಮಿಕ್ಕವರು ಪಟ್ಟಣದಲ್ಲೇ ಉಳಿಯುವರು. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಅವಾಗ ಏನಾಗ್ತದೆ ಅಂದ್ರೆ ಈ ತರ ಪ್ರತಿಭಟನೆಗಳು ಆಗ್ತದೆ ಯುದ್ಧ ದಿನಗಳಲ್ಲಿ, ಅಲ್ಲಿ ಮಿರಾಕಲ್ ಆಗುವಂಥದ್ದು. ಈಗ ಆಮೇಲೆ ಅವರಿಗೆ ರಿಪೆಂಟೆನ್ಸ್ಗಳು ಆಗ್ತದೆ. ಇದೆಲ್ಲ ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ನಾವು ಹಾಗೆ ಇಟ್ಕೊಂಡು ಮುಂದೆ ಹೇಗೆ ಇದಾಗ್ತದೆ, ಇದು ಎಂಡ್ ಆಫ್ ದಿ ಬ್ಯಾಟಲ್ ಆಫ್ ಆರ್ಮೆಗೆಡನ್ ನಲ್ಲಿ ನಡೆಯುವಂತ ಕಾಲಗಳು. ಮುಂದೆ ನೀವು ಓದ್ಕೊಂಡ್ರೆ ಗೊತ್ತಾಗ್ತದೆ ಅಲ್ಲಿ ಮಹಿಮೆ, ದೇವ್ರ ಮಹಿಮೆಗಳು ಏನಾಗ್ತದೆ ಅಂದ್ರೆ ಜಕರ್ಯ 14 ಮುಂದೆ ಅಲ್ಲಿ ಕಾಣಿಸ್ಕೊಳ್ತದೆ. ಆ ಒಂದು ಇದರಲ್ಲಿ ಕೆಮಿಕಲ್ ವಾರ್ಫೇರ್ ಅಂತ ಹೇಳ್ತಾರೆ, ಕೆಲವೆಲ್ಲ ಯೂಸ್ ಆಗ್ಬೋದು ಅಂತ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವರು ಮಾಂಸ ಹಂಗೆ ಕೊಳ್ತೋಗ್ತದೆ ಅಂತ ಹೇಳ್ತಾರೆ ಆ ಫೈನಲ್ ವಾರ್ಫೇರ್ಗಳಲ್ಲಿ. ಅದನ್ನ ನಾವು ಬೇಕಾದ್ರೆ ಜಕರ್ಯ 14, 12, 13. ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಿದ ಸಕಲ ಜನಾಂಗಗಳಿಗೂ ಯೆಹೋವನು ಈ ವ್ಯಾಧಿಯನ್ನು ತಗಲಿಸುವನು. ಹೆಜ್ಜೆಯ ಮೇಲೆ ನಿಂತ ಹಾಗೆಯೇ ಅವರ ಮಾಂಸವು ಕೊಳೆತು ಹೋಗುವುದು. ಕಣ್ಣು ಗುಣೆಯಾಗಲೇ ಇಂಗುವುದು, ನಾಲಿಗೆಯು ಬಾಯಲ್ಲೇ ಕ್ಷಯಿಸುವುದು. ಆ ದಿನದಲ್ಲಿ ಯೆಹೋವನು ಉಂಟು ಮಾಡುವ ದೊಡ್ಡ ಗಳಬಿಳಿಯ ಅವರಲ್ಲಿ ಹೊರಡುವುದು. ಒಬ್ಬರ ಕೈಯನ್ನೊಬ್ಬರು ತಡೆ ಹಿಡಿಯುವರು, ಒಬ್ಬರ ಮೇಲೊಬ್ಬರು ಕೈ ಎತ್ತುವರು. ಈ ತರ ಆಗ್ತದೆ, ಎಲ್ಲ ಹಂಗೆ ಕ್ಷಯಿಸೋಗ್ತದೆ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಅಂದ್ರೆ ಕೆಮಿಕಲ್ ವೆಪನ್ಸ್ಗಳು ಅಲ್ಲ, ಬಯೋಲಾಜಿಕಲ್ ವೆಪನ್ಸ್ಗಳು. ಬಯೋಲಾಜಿಕಲ್ ವೆಪನ್ಸ್ ನಲ್ಲಿ ಈ ತರ ಎಲ್ಲ ಸಾಧ್ಯ ಆಗ್ತದೆ. ಮುಂದೆ ಅವೆಲ್ಲ ಅಟ್ರಾಸಿಟೀಸ್ಗಳು ಅದೆಲ್ಲ ಆಗ್ತದೆ ಅಂತ ಇಲ್ಲಿ ಹೇಳ್ತಾರೆ. ಸೂರತ್ನಲ್ಲಿ ಆಯ್ತು, ನಿಮ್ಗೆ 10 ವರ್ಷ ಹಿಂದೆ ಗೊತ್ತಲ್ಲ, ಗೊತ್ತಿರ್ಬೋದು, ಪ್ಲೇಗ್ ಬಂತು. ಯಾರು ಗೊತ್ತಿರ್ಲಿಲ್ಲ ಅದು ಅಲ್ವೇ. ಅಲ್ಲಿ ಏನ್ ಮಾಡಿದ್ರಂದ್ರೆ ಇಷ್ಟೇ ಅಂತೆ, ಅದು ಇವಾಗ ಲ್ಯಾಬ್ ನಲ್ಲಿ ಇದೆ, ಹೈಲಿ ಇನ್ಫೆಕ್ಟಿವ್ ಬ್ಯಾಕ್ಟೀರಿಯಾಸ್ಗಳು ಲ್ಯಾಬಲ್ಲಿ ಇಟ್ಕೊಂಡಿದಾರಂತೆ. ಅದೇನಿಲ್ಲ, ಅದನ್ನ ಸುಮ್ಮನೆ ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ತಗೊಂಡ್ ಬಂದು ಸುಮ್ಮನೆ ಒಂದು ತೊಟ್ಟಿಲಿ ಇಟ್ರೆ ಸಾಕಂತ ಹೇಳ್ತಾರೆ. 20 ಮಿನಿಟ್ಸು ಅದು ಎಷ್ಟು ಫಾಸ್ಟ್ ಸ್ಪ್ರೆಡ್ ಆಗ್ತದೆ ಅಂದ್ರೆ 20 ಮಿನಿಟ್ಸ್ ಇಡೀ ಊರು ಏನಾಗ್ತದೆ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರೆ. ಸ್ಪ್ರೆಡ್ ಆಗಿ ಅವ್ರಿಗೆ ಎಲ್ಲ ಏನ್ ಹೇಳ್ತಾರೆ ಪ್ಲೇಗ್ಗಳು ಅದು ಇದು. ಸೂರತ್ತಲ್ಲಿ ಆಯ್ತಲ್ಲ, ಈಗಲೂ ಗೊತ್ತಿಲ್ಲ ಅದು ಯಾರೋ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಸೂರತ್ನಲ್ಲಿ. ಅದು ಆ ಥರ ತುಂಬ ಟೆಸ್ಟ್ ಟ್ಯೂಬ್ ಏನ್ ಹೇಳ್ತಾರೆ ಹೈಲಿ ಇನ್ಫೆಕ್ಟಿವ್ ಬ್ಯಾಕ್ಟೀರಿಯಾಸ್ಗಳು. ಅಮೆರಿಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಹೈಲಿ ಇನ್ಫೆಕ್ಟಿವ್ ಬ್ಯಾಕ್ಟೀರಿಯಾಸ್ಗಳು ಲ್ಯಾಬಲ್ಲಿ ಇಟ್ಟಿದ್ರಲ್ಲ ಅದೆಲ್ಲ ಡಿಸಪಿಯರ್ ಆಗ್ಬಿಟ್ಟಿದೆ. ಇನ್ನೂ ಡೇಂಜರಸ್ ಅದು ಹೇಗೆ ಅಂತ ಹೇಳ್ಬೇಕಂದ್ರೆ ಅದು ಹೆಂಗೆ ಡಿಸಪಿಯರ್ ಆಯ್ತದೆ ಅಂತ ಸೆಕ್ಯೂರ್ಡ್ ಅವೆಲ್ಲ ಲ್ಯಾಬ್ಗಳು ಅಲ್ಲಿಂದೆಲ್ಲ ಏನಾಗಿದೆ ಡಿಸಪಿಯರ್ ಆಗಿದೆ. ಮೋಸ್ಟ್ಲಿ ಏನಾಗಿದೆ ಅಂದ್ರೆ ಇವರೆಲ್ಲ ಟೆರರಿಸ್ಟ್ಗಳಿಗೆ ಮಾರ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರೇನಾದ್ರೂ ಹಾಕಿದ್ರೆ ಅಷ್ಟೇ 20 ಮಿನಿಟ್ಸ್ನಲ್ಲಿ ಇಡೀ ಪಟ್ಟಣ ಏನಾಗ್ತದಂತೆ ಅದು ಈ ತರ ಎಫೆಕ್ಟ್ಗಳು ಆಗ್ತದೆ. ಇದು ಪಾಸಿಬಿಲಿಟೀಸ್. ಬ್ಯಾಕ್ಟೀರಿಯಲ್ ವಾರ್ ಅಂತ ಹೇಳ್ತಾರಲ್ವೇ, ಅದಕ್ಕೆ ಏನ್ ಹೇಳ್ತಾರೆ ಬಯಾಲಜಿಕಲ್ ವಾರ್, ಅದು ಆಗ್ಬೋದು. ಆಮೇಲೆ ಕೆಮಿಕಲ್ ವಾರ್ ಅದು ಕೊಟ್ಟಾಗ ಗೊತ್ತಲ್ಲ, ಮೊನ್ನೆ ಹಾಕಿದ್ರಲ್ಲ ಅದೆಲ್ಲ. ಆಮೇಲೆ ಇನ್ನೊಂದು ನೋಡಿ, ಸ್ಯಾಟಲೈಟ್ಸ್ ಇಂದ ಏನ್ ಮಾಡ್ಬೋದು ಅಂದ್ರೆ ಒಂದು ಪಿನ್ ಪಾಯಿಂಟ್ ಮಾಡಿ
ಏನ್ ಮಾಡ್ಬೋದು ಅಂದ್ರೆ ಒಂದು ಡ್ಯಾಮ್ನ ಹೊಡೆದಾಕ್ಬೋದಂತೆ ಅವ್ರು. ಮೇಲೆ ಅವರು ಎಷ್ಟು 200-300 ಅಡಿ ಮೇಲೆ ಸ್ಯಾಟಲೈಟ್ ಇದೆ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ವೈಬ್ರೇಷನ್ಗಳು, ಅಲ್ಟ್ರಾಸಾನಿಕ್ ಸೌಂಡ್ಗಳು, ಆ ಸೌಂಡ್ಗಳು ಜನರೇಟ್ ಮಾಡಿದ್ರೆ ಏನಾಗ್ಬೋದಂದ್ರೆ ಇಡೀ ಡ್ಯಾಮ್ ಬ್ರಿಡ್ಜ್ ಎಲ್ಲ ಏನಾಗ್ತದೆ, ಪುಡಿ 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 ಆಗ್ತದಂತೆ. ಅದನ್ನ ಅವ್ರು ಟೆಸ್ಟ್ ಮಾಡಿದ್ರು, ಗೊತ್ತಲ್ವಾ? ಲಿಬಿಯಾದಲ್ಲಿ ಕರ್ನಲ್ ಗಡಾಫಿ ಅಲ್ವೇ, ಅವ್ನ್ ಏನ್ ಮಾಡಿದ್ರು, ಅವ್ನು ಇರೋ ರೂಮ್ ಹೊಡೆದಾಕ್ತರು. ಒಂದೇ ಒಂದು ರೂಮ್, ಅವನ್ ಪ್ಯಾಲೇಸ್ನಲ್ಲಿ ಒಂದೇ ಒಂದು ರೂಮು ಹೊಡೆದಾಕಿದ್ರು. ಅದು ಯಾವ್ದಂತ ಹೇಳ್ಬೇಕಂದ್ರೆ ಎಲ್ಲಿಂದ ಅದು ಆ ಸೌಂಡ್ ವೇವ್ಸ್ಗಳನ್ನ ಅದು ಕೊಟ್ಟು ವೈಬ್ರೇಷನ್ ಕೊಟ್ಟು ಆ ರೂಮೇ ಕುಸ್ತಾ ಇತ್ತು ಕರ್ನಲ್ ಗಡಾಫಿದು. ಆಮೇಲೆ ಇರಾನ್ನಲ್ಲಿ ಆಗ್ತಾ ಇರೋದು ಏನ್ರಿ ಅದು, ಆ ಇವ್ರನ್ನ ಡಿಫೆನ್ಸ್ ಅಡ್ವೈಸರ್ ಇದ್ರಲ್ಲ, ಅವರಿಗೆ ಏನ್ ಮಾಡಿದ್ರೆ ಫ್ಯಾಮಿಲಿ ಹೋಗ್ತಾ ಇದೆ. ಜಸ್ಟ್ ಏನಾಗಿದೆ ಅಂದ್ರೆ ಅವನ ಒಬ್ಬನಿಗೆ ಏನಾಗಿದೆ, ತಲೆಗೆ ಬುಲೆಟ್ ಹೊಡೆದಿರೋದು. ಅದು ಬುಲೆಟ್ ಪ್ರೂಫ್ ಕಾರು, ತಲೆಗೆ ಮಾತ್ರ ಬಿದ್ದಿದೆ ಒಳಗೆ. ಹೋಗ ಅವನು ಹಂಗೆ ಇದಾದ್ರು. ಇದೆಲ್ಲ ಯಾವ್ದಂದ್ರೆ ಸ್ಯಾಟಲೈಟ್ ಗೈಡೆಡ್ ಅಂತ ಹೇಳ್ತಾರೆ. ಅದು ಹೆಂಗ್ ಮಾಡಿದ್ರು ಇದುವರೆಗೂ ಗೊತ್ತಿಲ್ಲ. ಇದು ಇಸ್ರೇಲ್ ಮೊಸಾಡ್ ಎಲ್ಲ ಮಾಡಿರೋಂಥ ಇಂಥದ್ದೆಲ್ಲ ಪ್ರಯೋಗಗಳು ಮುಂದೆ ಆಗ್ತದೆ ಅಂತ ಹೇಳ್ತಾರೆ. ಇದು ಪಾಸಿಬಿಲಿಟೀಸ್ ಹೆಂಗೆಲ್ಲ ಆಗ್ಬೋದು, ಕೆಮಿಕಲ್ ವಾರ್ ಆಗ್ಬೋದು, ಬಯಾಲಜಿಕಲ್ ವಾರ್ಗಳು ಎಲ್ಲ ಕಡೆ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಇವ್ರ ಮಿಸೈಲ್ಸ್ಗಳು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂದ್ರೆ ನಮ್ಮ ದೇಶದ ಎಲ್ಲ ಟೌನ್ ಮೇಲೆ ಏನ್ ಮಾಡ್ಬೋದು, ಮಿಸೈಲ್ಸ್ಗಳು ಹಾಕ್ಬೋದು. ಎಲ್ಲ ಟಾರ್ಗೆಟ್ ಮಾಡಿ ರೆಡಿ ಇದೆ ಅಂತ ಹೇಳ್ತಾರೆ. ಈ ಡಿಯಾಗೋ ಗಾರ್ಸಿಯಾ ಎಲ್ಲ ಇದೆಯಲ್ಲ ಅರಬ್ನಲ್ಲಿ, ಇದು ಎಂತದ ಅರಬ್ ಸೀನಲ್ಲಿ, ಅಲ್ಲಿ ಇಟ್ಕೊಂಡಿರೋ ವೆಪನ್ಗಳು ನೋಡ್ಬೇಕಂದ್ರೆ ಇಂಡಿಯನ್ ಎಲ್ಲ ಪಟ್ಟಣಗಳು ಹೊಡೆದಾಕ್ಬೋದಂತೆ. ಆ ತರ ವೆಪನ್ಸ್ಗಳು ಇದೆ. ಈಗ ಬೆಂಗಳೂರಿಗೆ ಪ್ರೊಟೆಕ್ಷನ್ ಎಲ್ಲಿಂದ ಮಾಡ್ತಿದ್ದಾರೆ ಗೊತ್ತಿರಲ್ಲ ನಿಮಗೆ? ಬೆಂಗಳೂರಿಗೆ ಶೀಲ್ಡ್ ಎಲ್ಲಿದೆ, ಮಿಸೈಲ್ ಶೀಲ್ಡ್ಸ್ ತುಮಕೂರಿನಲ್ಲಿ ಅಲ್ಲಿ ಇದಿದೆ, ಮಿಲಿಟರಿ ಬೇಸ್ ಇದೆ ಅಲ್ಲೊಂದು. ಅದರಲ್ಲಿ ಅಂಡರ್ಗ್ರೌಂಡ್ ನಲ್ಲಿ ಇದೆ ಅಂತ ಹೇಳ್ತಾರೆ ಮಿಸೈಲ್ಸ್ಗಳು. ಏನಾದ್ರೂ ಒಂದು ಅಟ್ಯಾಕ್ ಆದ್ರೆ ಅದು ಅಂಡರ್ಗ್ರೌಂಡ್ ಓಪನ್ ಆಗಿ ಅಲ್ಲಿಂದ ಏನಾಗ್ತದೆ, ಅದು ಬಂದು ಇಂಟರ್ಸೆಪ್ಟ್ ಮಾಡ್ತದೆ ಅಂತ ಹೇಳಿ ಆ ಬೆಂಗಳೂರಿಗೆ ಪ್ರೊಟೆಕ್ಷನ್ಸ್ ಎಲ್ಲ ತುಮಕೂರಿನಲ್ಲಿ ಇರೋದು ಅಂತ ಅಲ್ಲಿ ಹೇಳ್ತಾರೆ. ಹಿಂಗೆ ಸುಮಾರು ಡಿಫೆನ್ಸ್ ಹೆಂಗ್ ಮಾಡ್ತಿದ್ದಾರೆ. ಯಾರಾದ್ರೂ ಹೆಚ್ಚು ಕಡಿಮೆ ಆಗಿ ಏನಾದ್ರು ಮಾಡಿದ್ರೆ ಅಷ್ಟೇ. ನೀವು ನೋಡ್ಬೋದು, ರಷ್ಯನ್ ಪ್ರೆಸಿಡೆಂಟ್, ಅಮೆರಿಕನ್ ಪ್ರೆಸಿಡೆಂಟ್ ಹೋದ್ರೆ ಏನ್ ಮಾಡ್ತಾರೆ, ಅವನ ಕೈಲಿ ಒಂದು ಸೂಟ್ ಕೇಸ್ ಇರ್ತದೆ. ಆ ಸೂಟ್ ಕೇಸ್ ಏನಂದ್ರೆ ಅದು ಆಟಮ್ ಬಾಂಬ್ ಅದೆಲ್ಲ ಆಪರೇಟ್ ಮಾಡುವಂಥದ್ದು. ಅವನ ಕೈಲಿ ಡಿಫೆನ್ಸ್ ಸೆಕ್ರೆಟರಿ ಕೈಲಿ ಇರ್ತದೆ. ಅವ್ರು ಓಪನ್ ಮಾಡಿ ಇದು ಕೊಟ್ರೆ ಆಟೋಮೆಟಿಕ್ ಆಗಿ ಎಲ್ಲ ಆಕ್ಟಿವೇಟ್ಗಳು ಆಗ್ತದೆ ಅಂತ ಹೇಳ್ತಾರೆ. ಅಲ್ಲ, ಈ ತರ ತುಂಬಾ ವಿಷಯಗಳು ಇದೆ. ಇದು ಯಾವಾಗ ಬೇಕಾದ್ರೆ ಆಗ್ಬೋದು, ಬಹಳ ಅನಾಹುತಗಳು ಆಗ್ತದೆ. ಫೈನಲ್ ಫೇಸ್ ಏನಾಗ್ತದೆ, ದೇವ್ರ ಮಹಿಮೆ ಇಸ್ರೇಲ್ನಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಆಗ ಬಹಳ ಬಹು ಜನಾಂಗದವರು ಏನ್ ಮಾಡ್ತಾರಂದ್ರೆ ಇಸ್ರೇಲ್ನಲ್ಲಿ ಬರ್ತಾರೆ ಅಂತ ಯೆಶಾಯ ಒಂದೆರಡನ್ನು ಇದು ಮಾಡಿ. ಜಕರ್ಯ 8:21-23. ಜಕರ್ಯ 8:21-23 ಜಕರ್ಯ 21. ಒಂದು ಊರಿನವರು ಇನ್ನೊಂದೂರಿಗೆ ಹೋಗಿ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೆ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ ಬನ್ನಿರಿ, ನಾವು ಹೋಗುತ್ತೇವೆ ಎಂದು ಹೇಳುವರು. ಹೀಗೆ ಬಹು ದೇಶಗಳವರು, ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೆ, ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ಜನಾಂಗಗಳ ವಿವಿಧ ಭಾಷೆಗಳವರಾದ 10 ಜನರು ಯೆಹೂದ್ಯನೊಬ್ಬನನ್ನೇ ಸೆರಗನ್ನು ಹಿಡಿದುಕೊಂಡು, ನಾವು ನಿಮ್ಮೊಂದಿಗೆ ಬರುವೆವು, ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯು ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳುವರು. ನೋಡಿ, ಒಬ್ಬ ಇಸ್ರೇಲ್ ಜೊತೆ 10 ಜನ ಬರ್ತಾರೆ, ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳಿ ಎಲ್ಲರೂ ದೇವರ ಆರಾಧನೆ ಮಾಡಕ್ಕೆ ಏನ್ ಮಾಡ್ತಾರೆ, ಬರ್ತಾರೆ ಅಂತ ಹೇಳ್ತಾರೆ. ಆ ಮಿರಾಕಲ್ಸ್ಗಳೆಲ್ಲ ಆದ್ಮೇಲೆ ಈ ತರ ಬರ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಪ್ರಕಟಣೆಯಲ್ಲಿ ತಿರ್ಗಾ ಮಾಗೋಗ್ ಜನದ ವಿಷಯದಲ್ಲಿ ಹೇಳಿದ್ದಾರೆ. ಇದನ್ನ ಸುಮ್ನೆ ಅದನ್ನ ನೋಡಿ ಮಾಡ್ಬಿಡೋಣ. ಇದು ಯಾವ್ದಂದ್ರೆ ಎಂಡ್ ಆಫ್ ಮಿಲೇನಿಯಂ, ಅಂದ್ರೆ ಲಿಟಲ್ ಸೀಸನ್ ಅಂತ ಹೇಳ್ತಾರೆ. ಆ ಲಿಟಲ್ ಸೀಸನ್ ಅಲ್ಲಿ ತಿರ್ಗಾ ಸೈತಾನ ರಿಲೀಸ್ ಆಗ್ತದೆ.
ಅವನ್ ಭೂಮಿಯಿಂದ ಕಟ್ಟ ಕಡೆಯಿಂದ ಎಲ್ಲ ಗೋಗ್ ಮಾಗೋಗ್ ಜನಾಂಗಗಳನ್ನೇನ್ ಮಾಡ್ತಾರೆ, ಒಟ್ಟುಗೂಡಿಸಿ ಪವಿತ್ರ ಪಟ್ಟಣಕ್ಕೆ ವಿರೋಧವಾಗಿ ಬರ್ತದೆ. ರೆವಲ್ಯೂಷನ್ 20:7-10. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆ ಆಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕುವರು. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನು ದಹಿಸಿ ಬಿಟ್ಟಿತು. ಇದಲ್ಲದೆ ಅವರನ್ನು ಮರಳುಗೊಳಿಸಿದ್ದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡಿ ಇದ್ದಾರೆ. ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಅಷ್ಟೇ ಅಲ್ವೇ? ಅದು ಏನಾಗ್ತದೆ ಅಂತ ಹೇಳಿದ್ರೆ, ಲಾಸ್ಟ್ ಅಲ್ಲಿ ಏನಾಗ್ತದೆ ಅಂದ್ರೆ ತಿರ್ಗಾ ಬಿಡ್ತಾರೆ. ಅಲ್ಲಿ ಗೋಗ್ ರಾಜ ಅಲ್ಲ, 2 ಜನಾಂಗಗಳು ವಿಷಯ ಹೇಳ್ತಾರೆ. ಗೋಗ್ ಮಾಗೋಗ್ 2 ಜನಾಂಗಗಳು, ವ್ಯತ್ಯಾಸಗಳು. ಇನ್ನು ಫ್ರಾಂಕ್ ಶಾಲೋ ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಇದ್ರ ವಿಷಯ ತುಂಬಾ ಒಳ್ಳೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ. ಈ ಕ್ಯಾರೆಕ್ಟರ್ಡ್ ಪೀಪಲ್, ಗೋಗ್ ಮಾಗೋಗ್ ಕ್ಯಾರೆಕ್ಟರ್ ಪೀಪಲ್ ಮತ್ತೆ ಏನು ಮಾಡ್ತಾರೆ ದೇವರಿಗೆ, ಅವಾಗ ಇಸ್ರೇಲರ್ಗೆ ಹೆಂಗೆ ಅವ್ರು ಬಂದ್ರು ಹಾಗೆ ವಿರುದ್ಧವಾಗಿ ಮಿಲೇನಿಯಲ್ ಎಂಡ್, ಲಿಟಲ್ ಸೀಸನ್ ಅಂತ ಹೇಳ್ತಾರೆ, ಬರ್ತಾರೆ. ಆಗ ಬೆಂಕಿ ಬಿದ್ದು ಏನಾಗ್ತದೆ, ಅವರು ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ಪಾಸಿಬಿಲಿಟೀಸ್ ಯಾವಾಗ ಅಂದ್ರೆ, ಇನ್ನೂ ಇಸ್ರೇಲರಿಗೆ ರೀಗ್ಯಾದರಿಂಗ್ ಪೂರ್ತಿ ಆಗಿಲ್ಲ ಅಂತ ಇಲ್ಲಿ ನಾವು ನೋಡ್ತೀವಿ. ಇವಾಗ ಎಷ್ಟು ಜನ ಇದ್ದಾರೆ ಅಂತ ಇವಾಗ ಪಾಪ್ಯುಲೇಷನ್, ಜೂವಿಶ್ ಪಾಪ್ಯುಲೇಷನ್ ನೋಡ್ಬೇಕಂದ್ರೆ 95 lakhs, ಇನ್ನೂ 1 ಕೋಟಿ ಇಲ್ಲ ಇಸ್ರೇಲ್ನಲ್ಲಿ ಇರೋಂಥದ್ದು ಅಂತ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಇಸ್ರೇಲ್ನಲ್ಲಿ ಎಷ್ಟು ಜನ ಜ್ಯೂಸ್ ಇದ್ದಾರೆ ಅಂತ ಹೇಳ್ಬೇಕಂದ್ರೆ 7 lakh, ಅದು ಕ್ಷಮಿಸಿ 7 million ಅಂತ ಹೇಳ್ತಾರೆ. 75,000 ಅಂದ್ರೆ 73% ಜ್ಯೂಸ್ ಎಲ್ಲಿ ಮಾಡಿದ್ದಾರೆ, ಇಸ್ರೇಲ್ನಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ಸ್ 1,87,000 ಜನ ಅಲ್ಲಿದ್ದಾರೆ. ಮುಸ್ಲಿಮ್ಸ್ ನೋಡ್ಬೇಕಂದ್ರೆ ಅವರು 18% ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ 1,78,00,000 ಜನ ಅಲ್ಲಿ ಇರುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ವರ್ಲ್ಡ್ ಪಾಪ್ಯುಲೇಷನ್ ಅಲ್ಲಿ ಇನ್ನ ಬೇರೆ ಬೇರೆ ದೇಶದಲ್ಲಿ ಎಷ್ಟು ಜನ ಯಹೂದ್ಯರು ಇದ್ದಾರೆ ಅಂತ ಹೇಳ್ಬೇಕಂದ್ರೆ, ವರ್ಲ್ಡ್ ಪಾಪ್ಯುಲೇಷನ್ ಅಲ್ಲಿ 0.2% ಅಂತ ಹೇಳ್ತಾರೆ. ಇದು 15.8 millions ಏನು ಅಂದ್ರೆ ಆಚೆ ದೇಶಗಳಲ್ಲಿ ಇದ್ದಾರೆ. ನಮಗೆ ತುಂಬಾ ಹೆಚ್ಚು ಜ್ಯೂಸ್ ಎಲ್ಲಿರೋದಂದ್ರೆ ಫ್ರಾನ್ಸ್ ನಲ್ಲಿ ಅಂತ ಹೇಳಿ, ಈಗ ಇನ್ನೂ ಇದ್ದಾರೆ. 4,40,000 ಜನ ಅಲ್ಲಿ ಇದ್ದಾರೆ. ಅಂದ್ರೆ ಕೆನಡಾದಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಪಾಪ್ಯುಲೇಷನ್ 3,98,000. ಆಮೇಲೆ UK ನಲ್ಲಿ 3,12,000 ಜನ ಇದ್ದಾರೆ. ಅರ್ಜೆಂಟೀನಾದಲ್ಲಿ ಇದಾರಂತೆ 1,71,000 ನೋಡ್ತೀವಿ. ರಷ್ಯಾದಲ್ಲಿ ಇವು ಕಡಿಮೆ ಆದ್ರು. ಗೋರ್ಬಾಚೋ ಬಂದ್ಮೇಲೆ ಏನ್ ಮಾಡಿದ್ರು, ಇವನ್ನೆಲ್ಲ ಹೋಗಕ್ಕೆ ಬಿಟ್ಟಿದ್ರು. ಅದಕ್ಕೂ ಇಂದ 10 ಲಕ್ಷ ಜನ ಹಿಡಿದಿಟ್ಕೊಂಡಿದ್ರು ಅಲ್ಲಿ ಇಸ್ರೇಲ್ನ. ರಷ್ಯಾದಲ್ಲಿ 1.32 lakh ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಆಸ್ಟ್ರಿಯಾಲಿದ್ದಾರೆ, ಜರ್ಮನಿಯಲ್ಲಿ ಇರುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ದ ಲಾಸ್ಟ್ ಟ್ರೈಬ್ ಆಫ್ ಇಸ್ರೇಲ್ ಅಂತ ಹೇಳಿ ಎಲ್ಲ ಕಡೆ ಏನಾಗಿದ್ದಾರೆ, ಅವರು ಮಿಂಗ್ಲಾಗಿರುವಂಥದ್ದನ್ನ ನಾವು ನೋಡ್ತೀವಿ. ಅದು ಕೂಡ ತುಂಬಾ ಜನ ಥ್ರೂಔಟ್ ವರ್ಲ್ಡ್ ಏನಾಗಿದ್ದಾರೆ ಸ್ಪ್ರೆಡರ್. ಅವ್ರೆಲ್ಲ ಏನಾಗಬೇಕು, ಇನ್ನ ದೇಶಕ್ಕೆ ಬರಬೇಕು. ಎಲ್ಲ ರೀಗ್ಯಾದರಿಂಗ್ ಕಂಪ್ಲೀಟ್ ಆದ್ಮೇಲೆ ಈ ಕಾರ್ಯಗಳು ಗೋಗ್ ಮಾಗೋಗಳು ಆಗ್ತದೆ ಅಂತ ಹೇಳಿ, ಇದೆಲ್ಲ ನಾವು ಗೂಗಲ್ನಲ್ಲಿ ತೆಗೆದುಕೊಂಡು ಸ್ಟ್ಯಾಟಿಸ್ಟಿಕ್ಸ್ಗಳು. ವರ್ಲ್ಡ್ ಪಾಪ್ಯುಲೇಷನ್ ಅವರು ನೋಡ್ಬೇಕಂದ್ರೆ ಇನ್ನ 95 lakhs ಅಷ್ಟೇ ಇರೋದು. ಅವರಲ್ಲಿ ಎಷ್ಟು ತುಂಬಾ ಜನ ಎಲ್ಲ ಆಚೆಲಿದ್ದಾರೆ. ಅವರೆಲ್ಲ ಏನಾಗ್ಬೇಕು, ಮತ್ತೆ ಬರಬೇಕು. ಎಲ್ಲ ಬಂದಾದ್ಮೇಲೆ ನೆಮ್ಮದಿಲಿ ವಾಸ ಮಾಡುವಾಗ ಈ ಕಾರ್ಯಗಳು ನಡೀತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದಕ್ಕಿನ್ನೂ ಹೆಚ್ಚಿಗೆ ಮಾಡಿದಂಥವ್ರು ಯೂಟ್ಯೂಬ್ನಲ್ಲಿ ಗೋಗ್ ಮಾಗೋಗ್ ವಿಷಯದಲ್ಲಿ ತುಂಬಾ ಜನ ಮಾತಾಡಿದ್ದಾರೆ. ಅದನ್ನ ತೆಗೆದು ನೋಡ್ಬೋದು. ತುಂಬಾ ಇನ್ಫಾರ್ಮೇಶನ್ಸ್ಗಳು ಕೊಡ್ತಾರೆ, ಅದು ನಾವು ನೋಡ್ಕೊಳ್ಬಹುದು. ಹೀಗಾಗಿ ನಮ್ದು ನೋಡ್ಬೇಕಂದ್ರೆ ಆವಾಗ ಈ ಗೋಗ್ ಮಾಗೋಗೆಲ್ಲಾಗಿ ಮಿಲೇನಿಯಲ್ನಲ್ಲಿ ನೋಡ್ಬೇಕಂದ್ರೆ ಸಭೆಯಲ್ಲಿರ್ತದೆ, ಅಂದ್ರೆ ಎತ್ತಲ್ಪಟ್ಟಿರ್ತದೆ ಅಂತ ಹೇಳ್ತಾರೆ. ಇದಕ್ಕೆ ಇದರಲ್ಲಿ ಸಭೆ ಭಾಗಿ ಆಗೋದಿಲ್ಲ. ಆದ್ರೆ ಗ್ರೇಟ್ ಮಲ್ಟಿಟ್ಯೂಡ್ ಏನಾಗ್ತದೆ, ಆ ಮಹಾಸಂಕಟ ಕಾಲದಲ್ಲಿ ಅವರು ಭಾಗಿ ಆಗ್ತಾರೆ ಅಂತ ಹೇಳಿ ನಾವು ನೋಡ್ತೀವಿ. ಸಭೆ ಏನ್ ಮಾಡ್ತದೆ ಅಂತ ಹೇಳ್ಬೇಕಂದ್ರೆ, ಯೇಸು ಕ್ರಿಸ್ತನಿಗೆ ಅಸಿಸ್ಟ್ ಮಾಡಿ
ಮೇಲಿನಲ್ಲಿ ಏನ್ ಮಾಡ್ತಾರೆ? ಧರ್ಮಜ್ಞಾನ ಭೂಲೋಕದಲ್ಲಿ ಪಡ್ಕೊಳ್ಳೋಂಗೆ ಅವರು ಮಾಡ್ತಾರೆ. ಹಾಗಾದ್ರೆ ಈ ಒಂದು ಹಾರ್ಮೆಗೆದೋ ಮತ್ತೆ ಗೋಗ್ ಮಾಗೋಗೆಲ್ಲ ಆಗ್ಬೇಕಂದ್ರೆ ಸಭೆ ಏನಾಗ್ತದೆ? ನಮ್ಮ ನಂಬಿಕೆ ಏನಂದ್ರೆ ಎತ್ತಲ್ಪಟ್ಟಿರ್ತದೆ ಅಂತ ಹೇಳಿ ಅನ್ನೋಂಥದ್ದು. ಅಂದ್ರೆ ರಿಸರಕ್ಷನ್ ಏನಾಗ್ತದೆ? ಫಸ್ಟ್ ರಿಸರಕ್ಷನ್ ಕಂಪ್ಲೀಟ್ ಆಗಿರ್ತದೆ ಅಂತ ಹೇಳಿ ಅದನ್ನ ಮುಂದೆ ನಾವು ಕಾಯ್ಬೇಕಾದ ವಿಷಯ. ಹಾಗಾಗಿ ದೇವರು ಈ ವಾಕ್ಯನ ಆಶೀರ್ವದಿಸಲಿ. ನಮ್ದು ಇದರಲ್ಲಿ ಯೆರೂಸಲೇಮ್ ಇಂಟರ್ಪ್ರಿಟೇಷನ್ ಮಾಡೋದಲ್ಲ, ನಾವೆಂದು ಅಂದ್ರೆ ಪ್ರೇ ಫಾರ್ ದ ಪೀಸ್ ಆಫ್ ಜೆರುಸಲೇಮ್, ಯೆರೂಸಲೇಮ್ ಶುಭಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಅವ್ರ ಶುಭ ಯಾವಾಗ ಅಂದ್ರೆ ರಕ್ಷಕನ ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡ್ಕೊಂಡಾಗ. ಅದು ಯಾವಾಗ ಅಂಗೀಕಾರ ಮಾಡ್ತಾರೋ ಅಲ್ಲಿಂದ ಏನಾಗ್ತದೆ? ದೇವ್ರ ಮಹಿಮೆ ಅಲ್ಲಿ ತೋರ್ ಬರ್ತದೆ. ಅದೇ ನೋಡ್ಬೇಕಂದ್ರೆ ನಾವು ಪ್ರಾರ್ಥನೆ ಮಾಡೋದು, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರ್ಲಿ. ಅದು ಎಷ್ಟು 2000 ವರ್ಷದಿಂದ ಭಕ್ತರು ಪ್ರಾರ್ಥನೆ ಮಾಡ್ತಿದ್ದಾರೆ. ಅದು ಯಾವಾಗ ಅಂತ ಹೇಳ್ಬೇಕಂದ್ರೆ ಅದು ಸ್ಟಾರ್ಟ್ ಆಗೋದು ಯೆರೂಸಲೇಮಿಂದ ಶುರುವಾಗಿ ಭೂಲೋಕದ ಎಲ್ಲಾ ಕಡೆ ಏನಾಗ್ತದೆ? ಅದು ಆ ಚಿತ್ತ ಏನಾಗ್ತದೆ? ಅಲ್ಲಿ ಮಹಿಮೆ ಉಂಟಾಗ್ತದೆ. ಹಾಗಾದ್ರೆ ಇಂಥ ಒಳ್ಳೆಯ ಕಾರ್ಯಗಳನ್ನ ದೇವ್ರನ್ನ ಪ್ರಕಟ ಮಾಡಿದ್ದಾರೆ. ನಾವು ಇನ್ನೂ ಭರವಸೆ ಉಳ್ಳವರಾಗಿ ನಾವೇನ್ ಮಾಡ್ಬೇಕು? ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ನಡೆದು ನಮ್ಮ ರಕ್ಷಣೆಗಳನ್ನ ಏನ್ ಮಾಡ್ಬೇಕು? ಸಾಧಿಸ್ಕೊಂಡು ದೇವರು ಕರೆದದನ್ನ ಅದನ್ನ ದೃಢಪಡಿಸ್ಕೊಂಡು ನಾವು ಏನ್ ಎದುರು ನೋಡ್ಬೇಕಂದ್ರೆ ಪರಲೋಕದಲ್ಲಿ ದೇವ್ರ ಚಿತ್ತ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರದನ್ನ ಎದುರು ನೋಡಿ ನಾವು ಮುಂದಿನ ಕಾಲಗಳಿಗೆ ಹಾರೈಸೋರಾಗೋಣ. ಇಸ್ರೇಲ್ ವಿಷಯದಲ್ಲಿ ನಮ್ದು ಪ್ರಾರ್ಥನೆ ಅಷ್ಟೇ, ಬೇರೆ ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಯೆರೂಸಲೇಮಿನ ಶುಭಕ್ಕಾಗಿ ನಾವು ಅವರ ಸ್ಪಿರಿಚುವಲ್ ಗ್ರೋತ್ಗೆ ನಾವು ಅವ್ರು ಯಾವತ್ತು ಸ್ಪಿರಿಚುವಲ್ ಆಗ್ತಾರೋ ಅಲ್ಲಿಂದ ಸಭೆ ಏನಾಗ್ತದೆ? ಇನ್ವಾಲ್ವ್ ಆಗುವಂಥದ್ದು. ಅಲ್ಲಿವರೆಗೂ ನಾವು ಏನಂದ್ರೆ ಏನ್ ಮಾಡ್ಬೇಕು ಭಕ್ತರು ಅಂದ್ರೆ ಪ್ರೇ ಫಾರ್ ದ ಪೀಸ್ ಆಫ್ ಜೆರುಸಲೇಮ್, ಯೆರೂಸಲೇಮ್ ಶುಭಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರಬೇಕು ಅಂತ. ದೇವರು ಈ ವಾಕ್ಯವನ್ನು ಆಶ್ವಾಸ ನಡೆಸಲಿ. ಆಮೇಲೆ